subtraction of the multiplication in the division of the addition, comma, full stop, statue. Chick. ಸುಮ್ನೆ ಕೂತು ಬೋರಾಗಿ ಕೇಳಿಸ್ಕೊಳ್ಳೋರಿಲ್ಲ ಅಂದ್ರು ಹೇಳ್ಬೇಕನ್ಸಿದ್ ಹೇಳ್ದೆ. ಮನ್ಸಿನ ಮಾತನ್ನ ಹೇಳೋದ್ರಲ್ಲೂ ಕಿವಿ ಕೊಟ್ಟು ಕೇಳೋದ್ರಲ್ಲೂ ಖಾಲಿ ಆಗದೆ ಸಿಗೋದ್ ನಿಜವಾದ ನೆಮ್ಮದಿಯೊಂದೇ. ಹೇಳೋದ್ರಲ್ಲಿ ನಂಗೆ ಸಿಕ್ಕ ಕೇಳೋರ ಕಣ್ಣಲ್ಲಿ ಕಂಡ ಖುಷಿಯನ್ನು ಹಂಚಲೆಂದೆ ಹೊಸದೊಂದು ಶೋ ತಂದೆ. ಅಳುವಿದೆ ನಗುವಿದೆ ಗೆಲ್ಲುವಿದೆ ಸೋಲಿದೆ ಬದುಕಿನ ಭಾವನೆ ಬೀರಲು ನ ಬಂದೆ. ಹಾಡೋರು ಕುಣಿಯೋರು ಓದೋರು ಬರೆಯೋರು ಆಕ್ಟ್ರು ಟೀಚರು ಲಾಯರು ಇಂಜಿನಿಯರು ಡಾಕ್ಟ್ರು ರೈತರು ಯೋಧರು ಇತ್ಯಾದಿ ಎಲ್ಲ ಮನುಜರು ಅಡೆತಡೆ ದಾಟಿ ನಡೆ ನಿಲ್ಲಬೇಡ ಅಂದ್ರು. ಕೇಳುದ್ರಲ್ಲಿ ನಂಗೆ ಸಿಕ್ಕ ಹೇಳೋರ ಕಣ್ಣಲ್ಲಿ ಕಂಡ ಖುಷಿಯನ್ನು ಹಂಚಲೆಂದೆ ನಿಮ್ ಮುಂದೆ ಈಶೋ ತಂದೆ. ಕಷ್ಟನೋ ಸುಖನೋ ಲಾಭ ನನ್ನಷ್ಟನೋ ಆಡಂಬರವಿಲ್ಲದೆ ಆಗಿದ್ದು ಆದಂಗ್ ಹೇಳೋಕೆ ನಾ ಬಂದೆ. ಕಿವಿ ಕೊಟ್ಟು ಕೇಳಿ ಇದು ಹೇಳ್ಬೇಕನ್ಸ್ತು ಹೇಳ್ದೆ. ಮಾಡಕ್ ಕೆಲ್ಸಕ್ಕೆ ಟೈಮ್ ಇಲ್ಲ ಹೋಗ. ನಿಮ್ ಕೆಲ್ಸ ಮಾಡ್ತಾ ಸುಮ್ನೆ ಕೇಳಿ ಹೇಳ್ಬೇಕನ್ಸ್ತು ಹೇಳ್ದೆ. ಕೆಲ್ಸಕ್ಕೆ ಹೋಗಕ್ಕೆ 1 hour ಬೇಕು ನಮ್ ಬೆಂಗಳೂರಲ್ಲಿ. ಕಾರಲ್ಲಿ ಹೋಗ್ತಾ ಹೇಳ್ಬೋದಿದ್ದು ಹೇಳ್ಬೇಕನ್ಸ್ತು ಹೇಳ್ದೆ. ನಂಗೆ 7,000 ಇದೆ ನೀನೇ ಕೇಳಿಸ್ಕೋ. ಜೊತೆಲಿ ಹರಟೆ ಹೊಡಿಯೋಣ ಬನ್ನಿ ಇದು ಹೇಳ್ಬೇಕನ್ಸ್ತು ಹೇಳ್ದೆ. ಆಯ್ತು ಬಿಡು ಬರ್ತೀನಿ. ಸ್ಟ್ಯಾಂಡ್ ಅಪ್ ಕಾಮಿಡಿ ಆರ್ ಲೈವ್ ಕಾಮಿಡಿ ಹ್ಯಾವ್ ಯು ಟ್ರೈಡ್? ವಿಲ್ ಯು ಟ್ರೈ? ಮಾಡಿದೆ ಬ್ರೋ. ಓಕೆ. ಸೊ ಒಂದು ಸ್ಟ್ಯಾಂಡ್ ಅಪ್ ಓಪನ್ ಮೈಗೆ ಹೋಗಿದ್ದೆ. ಒನ್ ಮಿಸ್ಟೇಕ್ ಐ ಡಿಡ್ ವಾಸ್ ಐ ಗಾಟ್ ಮೈ ಡ್ಯಾಡ್ ಟು ದ್ಯಾಟ್ ಶೋ. ಇಟ್ ಇಸ್ ದಿ ಹಾರ್ಡ್ ಪಾರ್ಟ್ ಅಲ್ವಾ ಶಶಾಂಕ್? ಲೈಕ್ ಶಶಾಂಕ್ I was waiting for this joke. You call me JB, I'll call you Shashank. Yeah, JB Shashank. Just setup ಬಗ್ಗೆ ಮಾತಾಡೋಣ. ಕಾಲೇಜ್ ಸೆಟಪ್. ನೀವು ಹೇಳಿದ ಸೆಟಪ್ ಮಾತಾಡೋಣ, ಅದು ಮಾತಾಡೋಣ. ಏ ಬ್ರೋ, ಆ ಸೆಟಪ್ ಇಲ್ಲ ಬ್ರೋ. ಯಾರು ಓಕೆ. ಆಫ್ ಕ್ಯಾಮ್ರಾನೂ ಇಲ್ಲ, ಆನ್ ಕ್ಯಾಮ್ರಾನೂ ಇಲ್ಲ ಬ್ರೋ. ದೇವರಾಣೆ ಪ್ರಾಮಿಸ್ ಸುಳ್ಳು ಹೇಳ್ತವ್ರೆ. ಬೀಪ್ 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 ಬಾಯ್ಸ್ ಬೀಪ್. ಓಕೆ. ಬ್ರೋ ವೇರ್ ಆಮ್ ಎಂಡಿಂಗ್ ಅಪ್. ಓ ಶಿಟ್, ಐ ಲ್ಯಾಂಡ್ ಇನ್ ಟ್ರಬಲ್. ಹೆಚ್ಚಿನ ಮೆಟ್ರಿಕ್ಸ್ ಆಗ್ಬಿಡೋದು ಇವಾಗ. ಶೇಷಾದ್ರಿಪುರಂ ಆಯ್ತು, ಸ್ಕೂಲ್ ಆಯ್ತು, ಮಧ್ಯದಲ್ಲಿ ಏನಾಯ್ತು ಅಂತ. ಆಮೇಲೆ ಕಾಮೆಂಟ್ಸ್ ಅಲ್ಲಿ ಜನ ಅಲ್ಲಿ ಏನೋ ನಡೆದಿದೆ ಬರ್ತಿಲ್ಲ ಅಲ್ಲ. ಎಂತೆಂತ ಹೇಟ್ ನೋಡಿಲ್ಲ ಬ್ರೋ. ಜೊತೆಲಿರೋರೇ ಹೇಟ್ ಮಾಡ್ತಾರ ಬ್ರೋ. ಇಲ್ಲೊಂದು ಕಟ್ ಮಾಡಿ ಮ್ಯೂಸಿಕ್ ಆಗ್ಬಿಟ್ರೆ ಗ್ಲಿಸರಿನ್ ಕೊಡೋ. ಮರಳಿ ಸ್ವಾಗತ. ಮರಿದೆ ವಾಪಸ್ ನೋಡ್ತಾ ಇರೋರಿಗೆ 6 ಎಪಿಸೋಡ್ ಆದಮೇಲೆ ಒಂದು ಇಂಟ್ರೋ ಫಿಗರ್ ಔಟ್ ಮಾಡ್ಕೊಂಡಿದ್ದೀನಿ. ಸೊ ನನಗೆ ನಾನೇ ಶಬಾಷ್ ಹೇಳ್ಕೊತೀನಿ. ಆ್ಯಂಡ್ ಹೊಸದಾಗಿ ನೋಡ್ತಿರೋರಿಗೆಲ್ಲ ಇಂಗ್ಲೀಷಲ್ಲಿ ವೆಲ್ಕಮ್ಮು, ಕನ್ನಡದಲ್ಲಿ ಸುಸ್ವಾಗತ. ಹೇಳ್ಬೇಕನ್ಸ್ತು ಹೇಳಿದೆ. ಹೇಳಕ್ಕೆ ಬಂದಿರೋದು JB ಶಶಾಂಕ್ ಇವತ್ತು. ನಮಸ್ಕಾರ ಗೈಸ್. ವಾಟ್ ಈಸ್ ಅಪ್ ಅಣ್ಣ? ಹೆಂಗಿದ್ದೀರಾ ಬ್ರೋ? ಸೊ ಈ ಎಪಿಸೋಡಲ್ಲಿ ಶಶಾಂಕ್ ಅವ್ರಿಗೆ ಏನು ಅನಿಸುತ್ತೆ ಅಂತ ಡಿಸ್ಕಸ್ ಮಾಡ್ತೀವಿ. ಅದು ಯಾರ್ದು ಅಂತ ಫಿಗರ್ ಔಟ್ ಮಾಡೋದು ನಿಮ್ಮ ಮನೆ ಬಾರ. ಇಬ್ರು ಶಶಾಂಕ್ ಇಲ್ಲಿರೋದು. ಶಶಾಂಕ್ ವರ್ಸಸ್ ಶಶಾಂಕ್ ವಿತ್ ಶಶಾಂಕ್ ಕೊಲಾಬರೇಷನ್. ಯಾ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಅಕ್ಸೆಪ್ಟಿಂಗ್ ದಟ್ ಇನ್ವಿಟೇಷನ್. ಅಷ್ಟು ಈಸಿಯಾಗಿ ಕೋಲ್ಡ್ ಮೇಲ್ ಮಾಡಿದಾಗ ಈಸಿಯಾಗಿ ಪೀಪಲ್ ಡೋಂಟ್ ಓಪನ್ ಇಟ್. ಅಲ್ಲಿಂದನೇ ಶುರು ಮಾಡಲ್ವ ಆ್ಯಕ್ಚುಲಿ. ಹೌ ವಾಟ್ ಡಿಡ್ ಯು ಎಕ್ಸ್ಪೆಕ್ಟ್ ವೆನ್ ದಟ್ ಮೇಲ್ ಪಾಪ್ಡ್ ಅಪ್ ಆ್ಯಂಡ್ ಆರ್ ಯು ಕನ್ಸಿಸ್ಟೆಂಟ್ ಆನ್ ಚೆಕಿಂಗ್ ಯುವರ್ ಮೇಲ್ಸ್? ನಾನು ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ನೋಡಿದೆ ಫಸ್ಟ್. ಓಕೆ. ಮೆಸೇಜು ಆ್ಯಂಡ್ ಐ ಥಿಂಕ್ ಇಟ್ ಹ್ಯಾಡ್ ಬೀನ್ ಅ ಡೇ ಆರ್ ಸಮಥಿಂಗ್. ಒಂದಿನ ಆದ್ಮೇಲೆ ಮೆಸೇಜ್ ನೋಡಿದೆ ನಾನು. ಆ್ಯಂಡ್ ನೆಕ್ಸ್ಟ್ ಡೇ ಇನ್ ದಿ ಈವ್ನಿಂಗ್ ಆರ್ ಸಮಥಿಂಗ್ ಐ ಚೆಕ್ ಮೈ ಮೇಲ್ಸ್ ಆ್ಯಂಡ್ ಐ ವಾಸ್ ಲೈಕ್ ಸೇಮ್ ಮೆಸೇಜ್ ಎಲ್ಲೋ ನೋಡಿದ್ದೀನಲ್ವಾ ಅಂತ. ಡಿಟ್ಟೋ ಕಾಪಿ ಪೇಸ್ಟ್ ಮಾಡ್ದಂಗೆ ಇತ್ತು ಅದು. ಆ್ಯಂಡ್ ಐ ವಾಸ್ ಲೈಕ್ ಸರಿ ಪರವಾಗಿಲ್ಲ. ನಾನು ಸ್ಕೆಪ್ಟಿಕಲ್ ಆ್ಯಕ್ಚುಲಿ ಹೆಂಗಿರುತ್ತೆ ಏನು ಅಂತ. ದೆನ್ ಐ ಹ್ಯಾಡ್ ನಾನು ರೀಲ್ಸಲ್ಲಿ ಆ್ಯಕ್ಚುಲಿ ನೋಡಿದೆ ಬ್ರೋ. ರೀಲ್ಸಲ್ಲಿ ನೀವು ನನ್ನದು ಮೇಲ್ ಮಾಡೋದು ಉದ್ದೇಶ ಏನಿತ್ತು ಅಂದರೆ ಐ ಹ್ಯಾಡ್ ನೋಟಿಸ್ಡ್ ನೀವು ಲೈಕ್ ಮಾಡಿದ್ದು ಗುಬಿ ಬ್ರೋ ಎಪಿಸೋಡ್ ಎಲ್ಲ. ರೈಟ್. ಲೈಕ್ ಅವಾಗಲೇ ಅನ್ಕೊಂಡಿದ್ದೆ ಪೊಟೆನ್ಷಿಯಲ್ ಕಸ್ಟಮರ್ ಅಂದ್ಬಿಟ್ಟು. ಸೊ ಯಾ ದಟ್ ವಾಸ್ ಅಬೌಟ್ ಹೌ. ಅದು ಇಲ್ಲ ಅಂದ್ರೂ ಇನ್ ಜನರಲ್ ಓಪನ್ ಮಾಡ್ತೀರಾ ಮೇಲ್ಸ್? ಮೇಲ್ಸ್ ಎವ್ರಿಡೇ ಚೆಕ್ ಮಾಡಿ. ಎದ್ದ ತಕ್ಷಣ ಮುಂಚೆ ಹೆಂಗಿತ್ತು ಅಂದರೆ ಎದ್ದ ತಕ್ಷಣ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ತಿದ್ದೆ. ಬಟ್ ಇವಾಗ ಐ ಹ್ಯಾವ್ ಕೆಪ್ಟ್ ದಟ್ ಕರ್ಫ್ಯೂ ಟೈಮ್. ಸೊ ರಾತ್ರಿ ಮಲ್ಗೋಕೆ ಮುಂಚೆ ಆಫ್ಟರ್ 11 o'clock ನೋ ಇನ್ಸ್ಟಾಗ್ರಾಮ್. ಮಾರ್ನಿಂಗ್ ಕಾಫಿ ಕುಡಿಯೋವಾಗ ಓಪನ್ ಮಾಡೋದು. ಅದಕ್ಕೆ ಮುಂಚೆ ಎದ್ದ ತಕ್ಷಣ ಮೇಲ್ಸ್ ಓಪನ್ ಮಾಡೋದು. ಏನಾದರೂ ಬಂದಿದ್ರೆ ಸೂಪರ್ ಜಸ್ಟ್ ನೋಡೋದು. ಪ್ರೊಫೆಷನಲ್ ಎಲ್ಲ. ವಾಟ್ ಡು ಯು ಎಕ್ಸ್ಪೆಕ್ಟ್ ಯೂಶಲಿ ಮೇಲ್ಸ್ ಚೆಕ್ ಮಾಡುವಾಗ ಏನಿರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ? ಸಿ ಸಮಥಿಂಗ್ ದಟ್ ಇಸ್ ಲೈಕ್ ಅ ಪೊಟೆನ್ಷಿಯಲ್ ಲೀಡ್ ಆರ್ ಸಮಥಿಂಗ್. ಬೇಸಿಕ್ಲಿ ಇವಾಗ ನನಗೆ ಸದ್ಯಕ್ಕೆ ಇರೋದು ಬ್ರ್ಯಾಂಡ್ಸು, ಇಲ್ಲ ಅಂದರೆ ಏನಾದರೂ ಈವೆಂಟ್ಸು ಅಥವಾ. ಆ್ಯಂಡ್ ಯೂಶ್ವಲಿ ಪಾಡ್ಕಾಸ್ಟಿಂಗ್ ಎಲ್ಲ ಯಾರು ಮೇಲ್ ಮಾಡೋದು ನಾನು ನೋಡಿಲ್ಲ ಬ್ರೋ. ಐ ಥಿಂಕ್ ಯು ಡಿಂಟ್ ಗೆಟ್ ಅ ರೆಸ್ಪಾನ್ಸ್ ಆನ್ ಇನ್ಸ್ಟಾಗ್ರಾಮ್, ಅದಕ್ಕೆ ನೀವು ಮೇಲ್. ನೋ, ಐ ಮೀನ್ ಐ ಡಿಂಟ್ ಬ್ಯಾಂಕ್ ಆನ್ ಇನ್ಸ್ಟಾಗ್ರಾಮ್ ಅಟ್ ಆಲ್. ಅಂದರೆ ನಾನು ಹೆಂಗೆ ಅಂದ್ಕೊಂಡೆ ಅಂದರೆ ಇನ್ಸ್ಟಾಗ್ರಾಮಲ್ಲಿ
ಎಷ್ಟು DMs ಬರ್ಬೋದು ದಿನಕ್ಕೆ 1000. ಸೊ ದಿಸ್ ವಿಲ್ ಬಿ ಸಮ್ವೇರ್ ಎಲ್ಲೋ ಮಧ್ಯದಲ್ಲಿ. ನನ್ನ ಹತ್ರ ಏನು ಎಕ್ಸ್ಟ್ರಾರ್ಡಿನರಿ DP ಹಾಕಿಲ್ಲ, ನಾನು ನೋಡಿದ ತಕ್ಷಣ ಏನ್ ಗುರು ಇದು. ಬಟ್ ಯು ಆರ್ ಸ್ಮಾರ್ಟ್ ಇನ್ ದಟ್ ವೇ ಅಲ್ವಾ. ಮೇಲ್ಸ್ ಬಂದ್ರೆ ಫ್ರೀಕ್ವೆನ್ಸಿ ಕಮ್ಮಿ ಇರುತ್ತೆ ಅಂತ ಮೇಲ್ಸ್ ದಟ್ಸ್ ಗುಡ್. Yes, so that was how we got JB. What is your opinion about you're a comic in a certain sense alva, ನೀವು ನಗಿಸ್ತೀರಾ ಜನನ. What are your opinions on stage performing? Improv is another level. Improv ಇದ್ದಿದ್ದು ಅದು ಹೆಂಗೆ ಅಂದ್ರೆ ಸ್ಟೇಜ್ ಮೇಲೆ ಹೋಗೋದೇನೆ ಟಾಪ್ಲೆಸ್ ಆಗಿರ್ತೀವಿ ನಾವು. ಇಂಟೆಲೆಕ್ಚುಲಿ ಟಾಪ್ಲೆಸ್ ಇರ್ತೀವಿ ಸ್ಟೇಜ್ ಮೇಲೆ ಹೋದಾಗ, ಗುರು ವಿ ಆರ್ ವಲ್ನರಬಲ್ ಅಂತ. ಇಂಪ್ರೋವ್ ಇಸ್ ಬಟ್ ನೇಕೆಡ್, you're almost dead there ಅಂತ. So what is your opinion on stand up comedy or live comedy? Have you tried? Will you try? ಮಾಡಿದೆ ಬ್ರೋ. ಓಕೆ, ಸೊ ಒಂದು ಸ್ಟ್ಯಾಂಡ್ ಅಪ್ ಓಪನ್ ಮೈಗೆ ಹೋಗಿದ್ದೆ. And awaga I was not this much known in the content space as well. JB gang was small. No, there was no JB gang at all. JB Shashank anode irlilla bro. Okay. I maybe I had like 5,000 followers or something. And then one of I have a few friends in the stand up industry, so they were like ba maga madu anta. And I was interested in stand up because you can't always stick to one format in showcasing yourself. Correct. There has to be different ways, and people have to receive you even like publicly, like not only on screen as well, always. So ನನಗೆ let's just try stand up ಅಂತ ಒಂದ್ಸತಿ ಹೋಗಿದ್ದೆ. One mistake I did was I got my dad to that show. And I'm sitting, he's sitting. Bad step. I didn't know that. I was like, I just thought ನಾನು ಕರ್ಕೊಂಡು ಹೋಗೋವಾಗ I was like, oh my god, my dad will be very proud of me, like ನನ್ನ ಮಗ ಏನೋ ಮಾಡ್ತಾನೆ. But once he was sitting there, his look is like he's not laughing at anyone's jokes. Straight face itkondu gura and they are using all these words which she's not okay with. I'm like, non script allo adide bro. ಇವ್ರಿಗಾದ್ರೂ ಆಮೇಲೆ ಲೆಕ್ಚರ್ ಇರಲ್ಲ, ನನಗೆ ಆಮೇಲೆ ಏನೋ ಮಾಡ್ತಾರೆ ಅಂತ. ದೆನ್ ಆಮೇಲೆ ದೇ ಫ್ಲಾಶ್ ದ ಲೈಟ್ ಅಂಡ್ ದೇ ವರ್ ಲೈಕ್ ನೆಕ್ಸ್ಟ್ ನಿಮ್ದೇ ಇರೋದು ಅಂತ. I went on stage, I introduced myself. I didn't even introduce myself. I'm like, hi guys, script martode. Okay. And my dad is like, ಈಗ ನಗ್ತಿದ್ರು. I am like, ಅರೇ ಬಾಂಬ್ ಆಯ್ತಲ್ಲ ಬ್ರೋ ಅಂತ. ದೆನ್ ಸಮ್ಮನ್ ಇನ್ ದ ಆಡಿಯನ್ಸ್ ಇಸ್ ಲೈಕ್, ಏ ಬ್ರೋ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಅಂತ. ಅದೆಲ್ಲ ಆಯಿತು. ಒಂದು 5 minutes ಲಾಟ್ ಆಫ್ ಶಿಟಿ ಜೋಕ್ಸ್ ಬ್ರೋ. ಆಬ್ವಿಯಸ್ಲಿ ಫಸ್ಟ್ ಟೈಮ್ ಸ್ಟ್ಯಾಂಡ್ ಅಪ್ 10 ಸತಿ 100 ಸತಿ ಮಾಡಿದ್ರು ಒಂದು ಸತಿ ಜೋಕ್ಸ್ ಓಡಲ್ಲ. It was an experience bro, it was a fucked up experience, but it was an experience. It was still an experience. And have you had a better one after that? I didn't do it after that. The thing is, I was busy with college that time. And one evening ille bro, back to my traumas. Okay, yeah. Personal attacks. Gandhi Bazaar alli ಒಂದು ಲೆಫ್ಟ್ ಸೈಡ್ ಅಲ್ಲಿ ಏನೋ ಇದೆ ಒಂದು ಜಾಗ. So they had done there. I don't remember the area name. ಗಾಂಧಿ ಬಜಾರ್ ಹತ್ರ ಮಿರ್ಚಿ ಅಂಗಡಿ ಎಲ್ಲ ಇದೆ ಅಲ್ಲ ಬ್ರೋ, ಬಜ್ಜಿ ಅಂಗಡಿ ಅಲ್ಲೇ ಹತ್ರದಲ್ಲಿ ಎಲ್ಲೋ ಇತ್ತು. ಐ ವಾಸ್ ಲೈಕ್, ಸರಿ ಒಂದು ಈವ್ನಿಂಗ್ ಅಷ್ಟೇ ಅಲ್ವಾ, ನಾಳೆ ಮತ್ತೆ ಕಾಲೇಜ್ಗೆ ಹೋಗ್ಬೋದು ಅಂತ. ದೆನ್ ಮೈ ಕಾಲೇಜ್ ಲೈಫ್ ಸ್ಟಾರ್ಟೆಡ್. I couldn't. ಇವಾಗ I have plenty time to do things. I don't know, I'm holding risk ಅಂತ. Risk ಯಾಕೆ ಅಂತಲ್ಲ, I guess you should. Yeah. Because you have refined your process of writing ಅಲ್ವಾ, ಬರವಣಿಗೆ ಅಭ್ಯಾಸ ಆಗಿದೆ. Right. So ಅದನ್ನ ತಗೊಂಡೋಗಿ ಇವಾಗ ಸ್ಟೇಜ್ ಮೇಲೆ ಹಾಕ್ಬೇಕು ಅಷ್ಟೇ. That is the hard part ಅಲ್ವಾ Shashank, like Shashank. I was waiting for this joke. You call me JB, I'll call you Shashank. Yeah, done. JB Shashank. Yeah. So see, writing a script for the video is different from writing a script on stage. So the content that will run on screen will not necessarily run on stage alwa. Correct. So alle hengandre, even if you have written a joke for a stand up, you will have to improvise it mentally. ಒಂದು ಸ್ವಲ್ಪ ಲೈಕ್ ಜನ ಹೆಂಗೆ ರಿಯಾಕ್ಷನ್ ಕೊಡ್ತಿದ್ದಾರೆ, ಈ ಜೋಕ್ ಆ್ಯಕ್ಚುಲಿ ನಾವು ಹೇಳಬೇಕಾ ಬೇಡವಾ ಅಂತ. ಸೊ ಐ ಆ್ಯಕ್ಚುಲಿ ಟ್ರೈಡ್ ಎಕ್ಸಾಕ್ಟ್ಲಿ ಒನ್ ಮೋರ್ ಸ್ಟ್ಯಾಂಡ್ ಅಪ್ ಓಪನ್ ಮೈಕ್ ಇತ್ತು, ಅದು ಆನ್ಲೈನ್ ಇತ್ತು. ಸೊ ಐ ಡೋಂಟ್ ವಾಂಟ್ ಟು ಟೇಕ್ ದ ಮೀಡಿಯಾ ಹೌಸಸ್ ನೇಮ್ ಅಂಡ್ ಆಲ್, ಬಟ್ ಆವತ್ತು ಏನಾಯಿತು ಅಂತ ಹೇಳ್ತೀರಾ ಬೇಡ. ಓಕೆ. ಸೊ ಐ ವಾಸ್ ಲೈಕ್ ಸರಿ ಮಾಡೋಣ ಅಂತ. ಆ್ಯಂಡ್ ದಿಸ್ ಟೈಮ್ ಇಟ್ ವಾಸ್ ಪ್ರಾಪರ್ಲಿ ರಿಟನ್ ಆ್ಯಂಡ್ ಮೈ ಡ್ಯಾಡ್ ವಾಸ್ ನಾಟ್ ದೇರ್. ಐ ವಾಸ್ ಇನ್ ಮೈ ರೂಮ್, ಲೈಟ್ ಎಲ್ಲ ಮಸ್ತಾಗಿತ್ತು, ವಿಡಿಯೋ ಕಾಲಲ್ಲಿ ಕೂತ್ಕೊಂಡು ಎಲ್ಲರ ಮುಂದೆ ಒಂದು 50 ಜನ ಇದ್ರು, ಹೇಳಬೇಕು ಅಂದರು. ಐ ವಾಸ್ ಲೈಕ್ ಸ್ಟಾರ್ಟ್ ಮಾಡೋಣ, ನೆಕ್ಸ್ಟ್ ನಿಂದಿದೆ ಅಂತ 10 ನಿಮಿಷದ ಮುಂಚೆನೇ ಮೆಸೇಜ್ ಮಾಡಿದ್ರು ಅವರು. ಐ ಆಮ್ ಶಿವರಿಂಗ್ ಬ್ರೋ, ನಾನು ರೂಮಲ್ಲಿ ಕೂತ್ಕೊಂಡು ಐ ಆಮ್ ಶಿವರಿಂಗ್, ಯಾಕಂದರೆ ಚೆನ್ನಾಗಿ ಬರ್ತಿದ್ದೀನಿ ಆ್ಯಂಡ್ ಐ ಆಮ್ ನಾಟ್ ಕಾನ್ಫಿಡೆಂಟ್ ಆರ್ ಐ ಆಮ್ ನಾಟ್ ಕೇರಿಂಗ್ ಅಬೌಟ್ ಹೌ ದ ರಿಯಾಕ್ಷನ್ಸ್ ವಿಲ್ ಬಿ. ದೆನ್ ಐ ಆಮ್ ಲೈಕ್ 5 minutes ಬಿಫೋರ್ ದ್ಯಾಟ್ ಐ ಆಮ್ ಗೆಟಿಂಗ್ ಡಬಲ್ ಥಾಟ್ಸ್. ಐ ಆಮ್ ಲೈಕ್ ಬ್ರೋ ಕರೆಂಟ್ ಹೋಗ್ಬಿಟ್ಟಿದೆ ನಮ್ಮ ಮನೆಯಲ್ಲಿ. ಅಯ್ಯೋ, I lied. Okay. I was like, bro, current ಹೋಗ್ಬಿಟ್ಟಿದೆ. Now the media house will comment on this. ನಮಗೆ ಮಾಡಿದ್ದು ಅಂತ. So I was like, bro, current ಹೋಗ್ಬಿಟ್ಟಿದೆ, ನಾನು ಮಾಡೋಕ್ಕೆ ಆಗಲ್ಲ. No Shashank, try keep some torch light and do ಅಂತ. ಆಮೇಲೆ ಗುರು ನಂಗೆ ಆಗ್ತಾನೆ ಇಲ್ಲ. Then I stopped responding to them. ಅದಾದ್ಮೇಲೆ ಹೋಗಲೇ ಇಲ್ಲ ಅವರು.
But then, yeah, there are some potential leads and there are friends who can like help me with starting this or going. ಇವಾಗಲೂ ಹೇಳ್ತಾರೆ ಬ್ರೋ, there is one group and all where they are like ಈ ವೀಕ್ ಹಿಂಗಿದೆ ಬರ್ತೀರಾ ಓಪನ್ ಮೈಗೆ ಅಂತ. But I am planning on something else. This is something that I can try, but then you have planned better things anta. Well, is it anyway like related to nim stage fright ಅಂತ? ಈಗ ಏನಾಗುತ್ತೆ ಅಂದ್ರೆ you have your share of fame as a content creator alva. ನೀವು famous person, you can handle people. I'm sorry, I might have to praise you a little bit during the course of this conversation. ಅದಕ್ಕೆ ಅದು live plant, ಅದಕ್ಕೆ that's not plastic. ನಾನು ಬೋಲ್ ನೀನು ಮುಟ್ತಾ ಇರು ಬ್ರೋ ಪ್ಲೀಸ್. So you know handling people. ಒಂದಷ್ಟು ಜನ ಇದ್ರೆ ಕಾನ್ಫಿಡೆಂಟ್ ಆಗಿ ಅವ್ರ ಜೊತೆ ಮಾತಾಡೋದು, ಫೋಟೋಸ್ ಕೊಡೋದಿರ್ಬೋದು, ಇಂಟ್ರಾಕ್ಟ್ ಮಾಡೋದಿರ್ಬೋದು, ದಟ್ ಈಸ್ ಅ ಡಿಫ್ರೆಂಟ್ ಬಾಲ್ ಗೇಮ್. ಅದನ್ನ ನೋಡಿ ಏನ್ ಅಪಾರ್ಥ ಮಾಡ್ಕೋತಾರೆ ಅಂದ್ರೆ, ಇವ್ರಿಗೆ ಸ್ಟೇಜ್ ಫ್ರೈಟ್ ಇಲ್ಲ. ಎಕ್ಸಾಕ್ಟ್ಲಿ, ಸ್ಟೇಜ್ ಇಸ್ ಡಿಫ್ರೆಂಟ್. ಎಕ್ಸಾಕ್ಟ್ಲಿ, ಆಚೆ ಕಡೆ ಕುತ್ಕೊಂಡು ಸುಮ್ಮನೆ ಜನದ ಜೊತೆ ಇಂಟ್ರಾಕ್ಟ್ ಮಾಡೋದು, ದಟ್ ಇಸ್ ಡಿಫ್ರೆಂಟ್. ವೆರಿ ಟ್ರೂ. ಸೊ ಓಕೆ, ಐ ಮೀನ್ ವಿ ಶುಡ್ ಥಿಂಕ್ ಆಫ್ ಸಮಥಿಂಗ್ ವೇರ್ ಯು ಆರ್ ಸ್ಟಿಲ್ ಕ್ರಿಯೇಟಿಂಗ್ ವಿಡಿಯೋ, ಬಟ್ ಆದ್ರೆ ಇಟ್ ಇಸ್ ಅ ಸ್ಟೇಜ್ ಪರ್ಫಾರ್ಮೆನ್ಸ್. ಇಲ್ಲ, ಆಕ್ಚುಲಿ ವಿ ಪ್ಲಾನ್ ಅ ಫ್ಯೂ ಫಾರ್ಮ್ಯಾಟ್ಸ್ ಆಯ್ತಾ. ಸೊ ನಂದು ಹೆಂಗಿದೆ ಅಂದ್ರೆ, ಇವಾಗ ನನ್ನ ಲೈಫ್ ಸ್ಟೈಲ್ ಹೆಂಗಿದೆ ಅಂದ್ರೆ, ಇಟ್ಸ್ ಜಸ್ಟ್ ಮೀ. So there is very less people, maybe my sister who helps me with scripting. Brainstorming and as such I don't have people because everyone is busy in their life, bro. I'm not what is that, blessed enough to have people like this. We got boys in the house. There are boys, but I have to understand that even they have their lives. Correct. So if I had friends who are in the same space, then it would be really good. So ಮುಂಚೆ ಹೆಂಗಿತ್ತು ಅಂದ್ರೆ, we had planned some content styles which no one ಇಲ್ಲಿ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಬ್ರೋ. ಕರೆಕ್ಟ್. ಆ್ಯಂಡ್ ಐ ನೋ ಫಾರ್ ಅ ಫ್ಯಾಕ್ಟ್ ದಟ್ ಇಲ್ಲ ಕನ್ನಡದಲ್ಲಿ ಆದರೆ ಅದು ಓಡುತ್ತೆ ಅಂತ. ಬಟ್ ಅದು ಎಕ್ಸಿಕ್ಯೂಷನ್ಗೆ ಟೈಮ್ ಆಗುತ್ತೆ. ಐ ಹೋಪ್ ದಟ್ ನೋ ಒನ್ ಕಮ್ಸ್ ಅಪ್ ದ ಸೇಮ್ ಐಡಿಯಾ ಆ್ಯಂಡ್ ಸ್ಟಾರ್ಟ್ಸ್ ಇಟ್ ಆಫ್, ಬಿಕಾಸ್ ದಟ್ಸ್ ಗೋನಾ ಬಿ ಸ್ಯಾಡ್. ಬ್ರೋ, ನಾನು ಐಲ್ ಗಿವ್ ಒನ್ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇದ್ರದ್ದು. ವೈಲ್ ಕಾನ್ಸೆಪ್ಚುಲೈಸಿಂಗ್ ಆಲ್ ದಿಸ್ ಅಲ್ವಾ, ಪಾಡ್ಕಾಸ್ಟ್ ಮಾಡಬೇಕು ಅಂದಾಗ ನಾನು ಸಾಮ್ರಾಟ್ ಕೂತ್ಕೊಂಡು ವಿ ಹ್ಯಾಡ್ ಮೇಡ್ ಅ ಲಿಸ್ಟ್, ಕನ್ನಡದಲ್ಲಿ ಎಷ್ಟು ಪಾಡ್ಕಾಸ್ಟ್ ಇದೆ ಅಂತ. ಆಬ್ವಿಯಸ್ಲಿ ಟಾಪಲ್ ವಿ ಹ್ಯಾಡ್ ಸ್ಕ್ಯಾಂಡಿ, ಈವನ್ ರ್ಯಾಪಿಡ್ ರಶ್ಮಿ ಶೋ ವಾಸ್ ನಾಟ್ ದೇರ್ ಯೆಟ್. ಇಟ್ಸ್ ಗೋಯಿಂಗ್ ಅಮೇಸಿಂಗ್ ನೌ, ಬಟ್ ಅದಿನ್ನ ಶುರು ಆಗಿರಲಿಲ್ಲ. ಪ್ರಾಬಬ್ಲಿ ಈವನ್ ದೇ ವರ್ ಕಾನ್ಸೆಪ್ಚುಲೈಸಿಂಗ್ ಇಟ್. ವಿ ವರ್ ಲೈಕ್, ತುಂಬ ಅನ್ಸ್ಯಾಚುರೇಟೆಡ್ ಮಾರ್ಕೆಟ್ ಇದು, ಆದರೆ ಇದ್ರ ಗ್ರೋತ್ ಪೊಟೆನ್ಷಿಯಲ್ ಹೆಂಗಿದೆ ಅಂತ ನಾವು ಹಿಂದಿಲಿ ನೋಡಿದ್ದೀವಿ. ಇಂಟರ್ನ್ಯಾಷನಲಿ ಆಬ್ವಿಯಸ್ಲಿ ಇಂಗ್ಲಿಷ್ ಬಿಟ್ ಸ್ಪ್ಯಾನಿಷ್ ನೆಕ್ಸ್ಟ್ ಲೆವೆಲ್ ಇದೆ. ಇಟ್ ಇಸ್ ಒನ್ ಆಫ್ ದ ಮೇಜರ್ ಫಾರ್ಮ್ಸ್ ಆಫ್ ಕಾಂಟೆಂಟ್ ಪೀಪಲ್ ಆರ್ ಕನ್ಸ್ಯೂಮಿಂಗ್. ಹಿಂದಿಲೂ ಅದೇ ಫೇಮ್ ಬಂದ್ಬಿಟ್ಟಿದೆ ಈಗ. ಪೀಪಲ್ ಆರ್ ಮ್ಯಾಡ್ ಅಬೌಟ್ ಪಾಡ್ಕಾಸ್ಟ್. ಆ್ಯಂಡ್ ಕನ್ನಡದಲ್ಲೂ ಅತಿ ಶೀಘ್ರದಲ್ಲೇ ದಟ್ ವಿಲ್ ಬಿ ದ cool type of content to consume. Yeah. I mean, you will look intellectual, bro. Look intellectual. It's the new reading books. Right, exactly. You'll be like, guru, podcast ಎಲ್ಲ ನೋಡ್ತಾನೆ ಗುರು. ಏನು ಬದನೇಕಾಯಿ ಏನಿರಲ್ಲ, ಗಾಡಿ ಓಡಿಸೋವಾಗ ಹಿಂಗೆ ಕಿವಿ ಒಳಗೆ ಹೋಗಿರುತ್ತೆ ಅಷ್ಟೇ. ಅದು ನಾನು ಕೇಳಿಸ್ಕೊತಾನೆ ಇದ್ದೀನಿ 5 ವರ್ಷದಿಂದ, ಏನು ಹಿಂಗೆ ಮಾತಾಡ್ತಾ ಇದ್ದೀನಿ ಕುತ್ಕೊಂಡು ಅಷ್ಟೇ. ಬಟ್ ಐ ಫೀಲ್ ದಿಸ್ ಇಸ್ ಒನ್ ಗುಡ್ ಫಾರ್ಮ್ಯಾಟ್ ಅಲ್ವಾ. ಯಾವಾಗಲೂ ಜ್ಞಾನ ಇರಬಾರ್ದು. ಎಕ್ಸಾಕ್ಟ್ಲಿ. ಆ್ಯಂಡ್ ವಿ ಹ್ಯಾವ್ ಟು ಡಿಫೈನ್ what our podcast is going to give out alva. 100%. There are some podcasts that is just going to give you knowledge, and there are it some has its fair share. Exactly. And there are some podcasts that is only focusing on entertainment. You can always central lo stick agirbodu. I'm giving some gyan, I'm giving some entertainment anta. And there is no set format of podcasting saying that ಹಿಂಗೆ ಇರಬೇಕು ಇದು ಅಂತ. ಮಾತಾಡಬೇಕು ಅಷ್ಟೇ, ಏನೋ ಒಂದು ಕೇಳಿಸ್ಕೊಳ್ಳೋ ಥರ ಇರಬೇಕು. ಆ್ಯಂಡ್ ಅದೇ ನಾನು ಈ ಪಾಯಿಂಟ್ ಯಾಕೆ ತೆಗೆದೆ ಅಂದರೆ, by the time we arranged everything and we went on air for the first episode, there were 6 other podcasts literally kannadadalli at the same time. We are all at 0 subscribers. ಅವ್ರದ್ದು 50 ಆಯ್ತು, ನಂದೊಂದು 50 ಆಯ್ತು. that was pumping so much adrenaline. ಏನಿಲ್ಲ, 50 ಜನದಷ್ಟೇ ಮ್ಯಾಟ್ರ್ ಇಲ್ಲಿ. ಮಗ ನನ್ಗೆ 51 ಜನ ಈಗ. ಇಟ್ ಇಸ್ ನಾಟ್ ದಟ್ ಸಬ್ಸ್ಕ್ರೈಬರ್ಸ್ ಅದೇ ಎಲ್ಲ ಅಂತಲ್ಲ, ಬಟ್ ಆದ್ರೂ ಇಟ್ ಗಿವ್ಸ್ ಯು ಎಷ್ಟು ಇಟ್ಸ್ ಅ ಸ್ಮಾಲ್ ವರ್ಲ್ಡ್ ಅನ್ನೋದಕ್ಕೆ ಪೀಪಲ್ ಥಿಂಕ್ ಸೋ ಸಿಮಿಲರ್ಲಿ. ಇತ್ತೀಚೆಗೆ ಇನ್ನೊಬ್ರು ಸ್ಟಾರ್ಟ್ ಮಾಡ್ತಾರೆ ಅಂತಾನು ಗೊತ್ತಾಯ್ತು ನಂಗೆ, ವೆರಿ ರೀಸೆಂಟ್ಲಿ. ಓಕೆ, ಅವ್ರ ಬಗ್ಗೆ ಬೇಡ ಈಗ ಸದ್ಯಕ್ಕೆ. ಬಂದಿದ ತಕ್ಷಣ ಲೈಕ್ ಬ್ಯಾಂಗ್ ಆಗಿ ಬರ್ತಾರೆ ಆಮೇಲೆ. ಸೊ ಲವ್ಲಿ ಅದು. ಯು ಗಾಟ್ ಬಿಸಿ ವಿತ್ ಕಾಲೇಜ್ ಅಂತ ಒಂದು ಮಧ್ಯದಲ್ಲಿ ಮಾತು ಬಂತು. ವಾಟ್ ಡಿಡ್ ಯು ಡೂ, ವೈ ಡಿಡ್ ಯು ಡೂ, ವೇರ್ ಡಿಡ್ ಯು ಡೂ ಕಾಲೇಜ್? why did I do college? Why did I study? Because that is the question I'm asking myself every day ivaga. That was a question I had, bro. Actually ಏನಂದ್ರೆ, after my PUC alva, I took a break for a year. I had to figure out what to do anta. I was interested in cinematography and movie making, film making, but then I didn't have the hengadu join ಆಗ್ಬಿಟ್ಟು ಸೇರ್ಬಿಟ್ಟು, it's something involved with huge money. And I had joined the Z Institute anta ಅವಾಗ. It's ನಮ್ ಜಿ ಕನ್ನಡ ಅವ್ರದೇ ಇನ್ಸ್ಟಿಟ್ಯೂಟ್ ಒಂದಿತ್ತು. I had joined and 1 month I was there and life hit me, bro, pretty much. I was like, why am I doing this and all of that. And then after that ಏನಾಯ್ತು ಅಂದರೆ,
ಐ ವಾಸ್ ಜಸ್ಟ್ ಅಟ್ ಹೋಮ್ ಫಾರ್ ಅ ಇಯರ್. ಆವಾಗ ನಮ್ಮ ಚಿಕ್ಕಪ್ಪ ಎವ್ರಿ ಒನ್ ಎಲ್ಸ್ ದ ಫ್ಯಾಮಿಲಿ ರಿಲೇಟಿವ್ಸ್ ಅಂಡ್ ಎವ್ರಿ ಯಾಕೆ ನಿಮ್ಮ ಮಗ ಏನು ಮಾಡ್ತಾವ ಅವನು, ಯಾಕೆ ಮನೇಲೇ ಇದ್ದಾನ ಅವನು, ಏನು ಮಾಡ್ತಾವ ನಿಮ್ಮ ಮಗ, that kind of pressure that my parents had, it reciprocated on me also, of course. And then I was like, ಏನು ಗುರು ಮಾಡೋದು ನಾನು, ಆ್ಯಂಡ್ ನನಗಲ್ಲಿ ಫ್ಯೂಚರ್ ಪ್ಲಾನ್ ಇಲ್ಲ ಬ್ರೋ, ಬಿಕಾಸ್ ಅಟ್ ದ್ಯಾಟ್ ಸ್ಟೇಜ್ ಐ ವಾಸ್ ಲೈಕ್ ಐ ಡೋಂಟ್ ನೋ ಇಫ್ ಐಲ್ ಬಿ ಅಲೈವ್ ಆರ್ ಐಲ್ ಬಿ ಡೆಡ್ ದ ನೆಕ್ಸ್ಟ್ ಡೇ ಅಂತ. ಐ ವಾಸ್ ಲೈಕ್ ಟೂ ಡೌನ್. Okay. Yeah, it's like that. Then what happened, like I started thinking, and my uncle, one of my uncles were like, see, you have to go out. I told you alwa iವಾಗ ಏನಕ್ಕೆ ನಾನು ಗಾಡಿ ಓಡಿಸ್ಕೊಂಡ್ ಬಂದಿದ್ದು ಅಂತ. The same reason why, like you have to go out, meet people, talk to people, and then that's when your head will actually get a direction, like you will think of what to do next anta. And then that time everyone was like nindu commerce alli second PU agide, BCom ಮಾಡು ಅಂತ ಒಂದು ಪ್ರೆಷರ್ ಸ್ಟಾರ್ಟ್ ಆಯಿತು. ಆ್ಯಂಡ್ ಐ ವಾಸ್ ಲೈಕ್ ಫೈನ್, ದಿಸ್ ಇಸ್ ಲೈಕ್ ಮೈ ಗೆಟ್ ಅವೇ ಬ್ರೋ, I have to get out of the shit that I'm dealing with right now. Yeah. This is one way anta. And ಅದೇ ಟೈಮ್ಗೆ ಏನಾಗಿತ್ತು, and that year only I had started my content creation also. Oh, look. So content creation for me was a way of therapy. Okay. So I could get out of my shit and all of that, because I was hands-on working on something. I was writing, I was shooting, I was editing, and I was not focusing on my shit that I was going through. Yeah. That's why I joined college, and 1 year COVID ಅಲ್ಲಿ ಹೋಯ್ತಲ್ಲಿ. ಇನ್ನು 1 ವರ್ಷ ನಾವು ಹೋದ್ವಿ. 3rd year ನಾವು ಹೋಗೇ ಇಲ್ಲ, ಬಿಕಾಸ್ 2nd year ಅಲ್ಲಿ ನಾವು ಒಂದು ಸೆಟಪ್ ಮಾಡಿ ಇಟ್ಕೊಂಡಿದ್ವಿ ಕಾಲೇಜ್ ಒಳಗೆ, ಟೀಚರ್ಸು ಸ್ಟೂಡೆಂಟ್ಸ್ ಹಂಗೆ. ದೆನ್ 3rd year we went, but it was not that. ಇಶ್ಯೂಸ್ ಬಗ್ಗೆ ಮಾತಾಡೋಣ, ಅದಕ್ಕಿಂತ ಮುಂಚೆ ಸೆಟಪ್ ಬಗ್ಗೆ ಮಾತಾಡೋಣ. ಕಾಲೇಜ್ ಸೆಟಪ್ ನೀವ್ ಹೇಳಿದ ಸೆಟಪ್ ಮಾತಾಡೋಣ, ಅದು ಮಾತಾಡೋಣ. ಬ್ರೋ ಆ ಸೆಟಪ್ ಇಲ್ಲ ಬ್ರೋ. ಯಾರು ಓಕೆ, ಆಫ್ ಕ್ಯಾಮ್ರಾನೂ ಇಲ್ಲ, ಆನ್ ಕ್ಯಾಮ್ರಾನೂ ಇಲ್ಲ ಬ್ರೋ. ದೇವರಾಣೆ ಪ್ರಾಮಿಸ್ ಹೇಳ್ತವ್ರೆ. ಯಾವ ಸೆಟಪ್ ಬಗ್ಗೆ ಮಾತಾಡೋಣ ಫಸ್ಟ್? ಅದು ಆ ಸೆಟಪ್. ಸೊ ಬ್ರೋ ಇವಾಗ ಫಸ್ಟ್ ಇಯರ್ ಕಾಲೇಜ್ಗೆ ವಿ ಆರ್ ನ್ಯೂ ಟು ಡಿಗ್ರಿ, ಆ್ಯಂಡ್ ನಮ್ದು ಶೇಷಾದ್ರಿಪುರಂ ಕಾಲೇಜ್ ಬ್ರೋ. ಬರ್ತೀನಿ, ಅದು ಗೊತ್ತಲ್ವಾ ಅದು. ಸೊ 1 ವರ್ಷ ಇಟ್ ವಾಸ್ ಲೈಕ್ ಫ್ರೆಷರ್ಸ್, ಬಿಗಿನರ್ಸ್, ನಮಗೆ ಸೀನಿಯರ್ಸ್ ಗೊತ್ತಿಲ್ಲ, ಏರಿಯಾ ಗೊತ್ತಿಲ್ಲ, ಹುಡುಗರು ಗೊತ್ತಿಲ್ಲ ಅಂತ. ದೆನ್ ನೆಕ್ಸ್ಟ್ ಇಯರ್ ಇಸ್ ವೆನ್ ಐ ಸಿ ಲೈಕ್ ಔಟ್ ಆಫ್ ಕಾಂಟೆಕ್ಸ್ಟ್, ಐ ಸ್ಟಡಿ ವೆಲ್. ಯು ಸ್ಟಡಿ ವೆಲ್? I study really well, but I was like in the first bench always. And after my school I was like, fuck, ಎಷ್ಟು ಗುರು ಓದ್ಲಿ ನನ್ನ ಲೈಫಲ್ಲಿ. I'm a school topper by the way. That time ICSE ಅಲ್ಲಿ I got 95% or something. ICSE 95. Yeah. 2 back-to-back episodes with ICSE people with a host who was from ICSE. You also studied ICSE. And ended up getting 80% That's still good bro. Yeah, ICSE 80 is good. Yeah, but ಎಲ್ಲೂ ಯೂಸ್ ಆಗಲ್ಲ, ನಾವು ಏನೋ ಖುಷಿಲಿ ಇರ್ತೀವಿ ಅಷ್ಟೇ. ನಾನು ಸಿ ಬ್ರೋ 80 ಬಂತು 95 ಬಂತು, ನಾವು ಇಲ್ಲೇ ಇದೀವಿ ಇಬ್ರು ಒಂದೇ ಜಾಗದಲ್ಲಿ. ಇಲ್ಲ ಇನ್ನ ಮುಂದೆ ಇದಾರೆ ಅವರು. So that's when I am like, it's not that hard to study bro. To be honest, it's not like some big thing that you have to struggle and all. Our curriculum is very manageable if you're using the right techniques. True. I don't know about CBSE and state. I think even CBSE and state is easier than ours, to be honest. Maybe the system is fucked up, but ಎಕ್ಸಾಕ್ಟ್ಲಿ ಅವರಲ್ಲಿರೋ ಪೋರ್ಷನ್ಸ್ ಏನಿದೆಯಲ್ವ, ನಮ್ದ್ರಲ್ಲಿರೋದು ಒಂದು 50-60% ಅಷ್ಟೇ. ಕರೆಕ್ಟ್. ICSE ನಮ್ಗಿಂತ IGCSE was there, no? Yeah, the IGCSE thing. Their portions were more harder than ours. Better than us. So then better not in terms of quality. Not in terms of quality. Standards ಅಷ್ಟೇ. I was like fine, ಮುಗಿತು ICSE ಅಲ್ಲಿ ಇಷ್ಟೆಲ್ಲ ಬಂದ್ಮೇಲೆ why should I study ಅಂತ. So PU ಗೆ ಬಂದ್ಮೇಲೆ I was like let's have some fun ಅಂತ. I stopped sitting in the first bench. I started going with the back benchers. You know how life flips after that. The transition ಹೆಂಗಾಗುತ್ತಲ್ವ, ಲೈಕ್ ಒಂದು ಮಧ್ಯಕ್ಕೆ ಹೋಗುತ್ತೆ ಫಸ್ಟ್, ಇಲ್ಲೊಂದಷ್ಟು ಜನ exactly ಬ್ರಿಡ್ಜ್ ಆಗುತ್ತೆ. This middle bench guy is ready to mingle with the first bench guy and also the back bench. Exactly, that's how it happened. Starting ಅಲ್ಲಿ ಇದ್ದಾಗ ಫಸ್ಟ್ ಬೆಂಚ್ ಅಲ್ಲಿ ಇದ್ದೆ PU ಅಲ್ಲಿ, and I was a teacher's pet bro. Everyone like as soon as they enter the class, ನಾನು ಕ್ಲಾಸ್ ಅಲ್ಲಿ ಇಲ್ಲ ಅಂದ್ರೆ where is JB ಅನ್ನೋ ಥರ. And then eventually I started ಬಾಲ ಬಿಚ್ಚಿ ಸ್ಟಾರ್ಟ್ ಮಾಡಿ, ಎಲ್ಲಿದ್ದಾರೆ JB JB ಎಲ್ಲಿದ್ಯಪ್ಪ. ಓಕೆ. ದೆನ್ ಸೆಂಟರ್ ಬೆಂಚ್ಗೆ ಹೋಗ್ತಿದ್ದೆ, ಹಂಗೆ ಗಾಟ್ ದ ಲಾಸ್ಟ್ ಬೆಂಚ್, ಆ್ಯಂಡ್ ಐ ವಾಸ್ ಸ್ಟಿಲ್ ಸ್ಟಡಿಯಿಂಗ್, ಬಟ್ I had the choice to study very good, but I was okay with what I was getting. 70-80 was fine. Yeah. Then I went to the degree alwa, same thing. 1 year COVID ಅಲ್ಲಿ ಹೋಯ್ತು, ಆನ್ಲೈನ್ ಅಲ್ಲಿ ಇತ್ತು. ಸೆಕೆಂಡ್ ಎಲ್ಲರೂ ಅದೇ ಬೆಂಚ್, ನಮ್ಮ ಹುಡುಗರ ನಾವು ಆನ್ಲೈನ್ ಅಲ್ಲಿ ಮಾತಾಡೋದವ್ರೆ ಒಂದು ಬೆಂಚ್ ಆದ್ವು ಅಲ್ಲಿ ಆಫ್ಲೈನ್ ಅಲ್ಲಿ. ಸೆಕೆಂಡ್ ಇಯರ್ ಅಲ್ಲಿ ಏನಾಯ್ತು, ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಯಿತು, ಆ್ಯಂಡ್ ವಿ ಆಲ್ ಯೂಸ್ ಟು ಸಿಟ್ ಇನ್ ದ ಸೇಮ್ ಥಿಂಗ್, ಆ್ಯಂಡ್ ವಿ ವರ್ ಲೈಕ್ ನಾಟ್ ದ ಕಂಪ್ಲೀಟ್ ಲಾಸ್ಟ್ ಬೆಂಚ್, ವಿ ವರ್ ಲೈಕ್ ಇನ್ ದ ಸೆಂಟರ್ ಸಮ್ವೇರ್. ದಟ್ ಈಸ್ ವೆರಿ ಕ್ಲೆವರ್. ಈಗ ನಮ್ಮಂಥವ್ರು ಸೇಮ್ ಬಿಲಾಂಗ್, ಈಗ ನಾಟ್ ಕರೆಂಟ್ಲಿ, ಇವಾಗ ಮತ್ತೆ ವಾಪಸ್ ಫಸ್ಟ್ ಬೆಂಚಿಗೆ ಬರಂಗೆ ಆಗ್ಬಿಟ್ಟಿದೆ ಫಾರ್ ವೇರಿಯಸ್ ರೀಸನ್ಸ್, ಬಟ್ ಫಾರ್ ದ ರೆಸ್ಟ್ ಆಫ್ ಮೈ ಅಕಾಡೆಮಿಕ್ ಕರಿಯರ್ ನಮ್ದು ಹೇಗಿತ್ತು ಅಂದರೆ, ತರಲೆಗಳೆಲ್ಲ ನಾವು ಮಾಡಬೇಕು, ಆದರೆ ಟೀಚರ್ ಬಂದ ತಕ್ಷಣ ಮುಂದೆ ಕರಿಬಾರ್ದು. ಎಕ್ಸಾಕ್ಟ್ಲಿ ಬರೋ. ಅಂದರೆ ನಾವು
ಗುಡ್ ಬುಕ್ಸ್ ಅಲ್ಲೂ ಇರಬೇಕು, ಬ್ಯಾಡ್ ಬುಕ್ಸ್ ಅಲ್ಲೂ ಇರಬೇಕು. ಅದು ಹೆಂಗಾಗುತ್ತೆ ಅಂದ್ರೆ ಗುಡ್ ಅಂಡ್ ಬ್ಯಾಡ್ ಕ್ಯಾನ್ಸಲ್ ಆಗುತ್ತೆ. ಇವಾಗ ನಾವು ತಪ್ಪು ಮಾಡಿದ್ರು ಬಯಲ್ಲ ಅವರು. ದಿಸ್ ಇಸ್ ದ ಸೆಟ್ಟಿಂಗ್ ಐ ವಾಸ್ ಸೇಯಿಂಗ್. ಅಂದ್ರೆ ನಾವು ಹೆಂಗಿದ್ವಿ ಅಂದ್ರೆ ನಾವು ಇಟ್ಸ್ ನಾಟ್ ಲೈಕ್ ಲಾಸ್ಟ್ ಸೆಕೆಂಡ್ ಬೆಂಚಲ್ಲಿ ಇದ್ವಿ. ಲಾಸ್ಟ್ ಬೆಂಚ್ ಗೈಸ್ ಆರ್ ನಾಟ್ ದ್ಯಾಟ್ ಫಕ್ಡ್ ಅಪ್, ಬಟ್ ದೇ ಸ್ಟಿಲ್ ಅಕಾಡೆಮಿಕಲಿ ನಾಟ್ ಗುಡ್ ಮೇ ಬಿ. ಐ ಡೋಂಟ್ ಕಮೆಂಟ್ ಆನ್ ದ್ಯಾಟ್ ಶಿಟ್. ನಮಗಿಂತ ಮುಂಚೆ ಇರೋರು ಚೆನ್ನಾಗಿ ಓದೋರು, ಸೈಲೆಂಟ್ ಆಗಿರೋರು, ಕ್ಲಾಸಲ್ಲಿ ಮಜಾಕ್ ಮಾಡಿದ್ರೆ ನಾವೇ ಮಾಡಬೇಕು. ಯಾರೇ ಇವ್ರು ಬೇರೆ ಜಗತ್ತಲ್ಲೇ ಇರ್ತಾರೆ. ಆ ಜಗತ್ತು. ಸೊ ಏನಕ್ಕೆ ಬರ್ತೀವಿ ಕ್ಲಾಸ್ಗೆ ಏನೂ ಗೊತ್ತಿಲ್ಲ, ನೋಟ್ಸ್ ಬರೀ ನಾವು ಬರೀತಿರಲಿಲ್ಲ ಬ್ರೋ ನೋಟ್ಸ್ ಎಲ್ಲ, ಲೈಕ್ ಎಷ್ಟು ಬೇಕೋ ಅಷ್ಟಿತ್ತು ಸಿಗೋದು ನಮ್ಗೆ. ಆ್ಯಂಡ್ ಇನ್ನೊಂದೇನೆಂದರೆ ವೆನ್ ಯು ಆರ್ ಟೂ ಮಚ್ ಒಬೀಡಿಯಂಟ್ ಇನ್ ದ ಫಸ್ಟ್ ಬೆಂಚ್ ಯು ಆರ್ ಕೈಂಡ್ ಆಫ್ ಟೇಕನ್ ಫಾರ್ ಗ್ರಾಂಟೆಡ್. ಟೀಚರ್ಸ್ ಆರ್ ಲೈಕ್, ನಾನು ಹೇಳ್ತೀನಿ ಮೈ ಓನ್ ಕ್ಲಾಸ್ಮೇಟ್ಸ್ ಇನ್ ದ ಫಸ್ಟ್ ಬೆಂಚ್, ಟೀಚರ್ಸ್ ಹ್ಯಾವ್ used, I mean not used them, like taken their help for some correction work and all of that. Full last bench idre punishments adu idu jaasti. Now we are like literally in the between. You can't even scold us. Sheshadripuram teachers in Epstein Island. Oh shit, not that dark also. beep boys beep. Okay. Yeah. Oh bro, where am I ending up? Oh shit, I land in trouble. I'll drink some water. Epstein Island. ಏನ್ ಹೆಸರು? ಜೆಫ್ರಿ ಎಪ್ಸ್ಟೀನಾ? ನಂಗೆ ಗೊತ್ತಿಲ್ಲಪ್ಪ. ಜೆಫ್ರಿ ಎಪ್ಸ್ಟೀನ್ ಅಲ್ವಾ? ಇದು ಕಟ್ಟು ಶ್ಯಾಡೋ ಬ್ಯಾನ್ ಎಲ್ಲ ಆಗ್ಬಿಡುತ್ತೆ. ಹೌದಾ? ಶ್ಯಾಡೋ ಇಂದ ಆಚೆನೆ ಬಂದಿಲ್ಲ, ಮತ್ತೆ ಯಾಕೆ ಬ್ಯಾನ್ ಮಾಡಿಸ್ಕೊಳ್ಳೋದು? ಲೈಟ್ ಬೇಕು ಬ್ರೋ ನಮಗೆ, ಲೈಟ್ ಬೇಕು. ಓಕೆ ಸಾರಿ, ಕಂಟಿನ್ಯೂ. ಐ ಹ್ಯಾಡ್ ಟು ಹಿಟ್ ಇಟ್ ದೇರ್. ಸ್ವೀಟ್ ಸ್ಪಾಟ್ ಸೆಂಟ್ರಲ್ಲಿ ನಾವು ವಿ ಸಿಟ್ ಹಿಯರ್. ಸೊ ನಾವು ಬಯಸ್ಕೊಳ್ಳೋದು ಇಲ್ಲ, we are not appreciated also that much, so we are in that safe spot. And moreover ಹೆಂಗಿತ್ತು ಅಂದ್ರೆ security uncle is our in our hearts, we are in their hearts. This college the vice president, he was our guy, the guy who literally sits in front of us. So ಇನ್ನೇನ್ ಗುರು ಬೇಕು? And teachers were all, so I'm not saying teachers in our pocket, they were with us like mentors and like they are like not dominating us, but they were with us. So we're in that good books. So third year ಬರೋ ಅಷ್ಟರಲ್ಲಿ ಏನಾಯ್ತು ಅಂದರೆ ಒನ್ ಸೆಮ್ ವಿ ಹ್ಯಾಡ್ ಟು ಮ್ಯಾನೇಜ್. ನಾನು ಆ್ಯಕ್ಚುಲಿ ಕಾಲು ಮುರ್ಕೊಂಡಿದ್ದೆ ಒಂದು ಸೆಮ್, ನಾನು ಹೋಗಿಲ್ಲ. ಫೈನಲ್ ಸೆಮ್ಮಲ್ಲಿ ಏನಾಯಿತು, ಒಬ್ಬೊಬ್ಬರು ಒಂದೊಂದು ಕಡೆ ಬಿಸಿ. ಇವಾಗ ಒಬ್ಬ ವೈಸ್ ಪ್ರೆಸಿಡೆಂಟು, ಒಬ್ಬ ಇದು ಅದು ಅಂತ ಬಿಸಿ ಆಗ್ತಿದ್ದ. ಆ್ಯಂಡ್ ವಿ ಆರ್ ನಾಟ್ ಗೋಯಿಂಗ್ ಟು ಕ್ಲಾಸ್. CR ವಾಸ್ ಆರ್ ಗೈ ಬ್ರೋ. ಮಗ ಪ್ರಾಕ್ಸಿ ಅಂದರೆ ಅವ್ನು ಪ್ರಾಕ್ಸಿ ಆಗ್ತಿದ್ದ. ಮ್ಯಾಮ್ ಸರ್ ಸಾರಿ, ಬಟ್ ಹಾಂ ಹಿಂಗಿತ್ತು. ಸೊ ದಟ್ಸ್ ಹೌ ಶೇಷಾದ್ರಿಪುರಂ ವೆಂಟ್. ಆ್ಯಂಡ್ ವಿ ಹ್ಯಾಡ್ ದ್ಯಾಟ್ ನೇಮ್, ಗುಡ್ ನೇಮ್ ಇನ್ ದ ಕಾಲೇಜ್ ಆಸ್ ವೆಲ್, ಲೈಕ್ ಅಪಾರ್ಟ್ ಫ್ರಮ್ ಆರ್ ಓನ್ ಕ್ಲಾಸ್. ಕಾಲೇಜ್ ನ್ಯೂಸ್ ಕರೆಕ್ಟ್, ಇನ್ನೇನು ಬೇಕು? ದ್ಯಾಟ್ಸ್ ಹೌ ವಿ ಯೂಸ್ ಟು. ಅಲ್ಲಿ ಒಂದು ಪಾಯಿಂಟಲ್ಲಿ ಹೆಂಗಾಗಿತ್ತು ಅಂದರೆ, ನನಗೆ ವೀಡಿಯೋಸ್ ಮಾಡಬೇಕು ಅಂದರೆ ಒನ್ ಆಫ್ ಮೈ ಫ್ರೆಂಡ್ಸ್ ವಾಸ್ ಇನ್ ಚಾರ್ಜ್ ಆಫ್ ದಿಸ್ ಕಂಪ್ಯೂಟರ್ ಲ್ಯಾಬ್ ಆ್ಯಂಡ್ ಆಲ್ ಆಫ್ ದ್ಯಾಟ್. ಐ ವಾಸ್ ಲೈಕ್ ಮಗ ನಂಗೆ ಲ್ಯಾಬ್ ಬೇಕು ಫಾರ್ ಸಮ್ ಟೈಮ್. ಮಗ ಸ್ಟೂಡೆಂಟ್ಸ್ ಆರ್ ದೇರ್ ಬಟ್ ವಿಲ್ ಎಂಪ್ಟಿ ಇಟ್ ಫಾರ್ ಯುವರ್ ಸೇಕ್. ಅಷ್ಟು ಎಕ್ಸ್ಟ್ರೀಮ್ಗೆಲ್ಲ ಹೋಗೋದು ಬೇಡ, ಬಟ್ ಸ್ಟಿಲ್ ದೇ ವರ್ ರೆಡಿ ಟು ಡೂ ಸಚ್ ಥಿಂಗ್ಸ್. ಇಂಟೆನ್ಷನ್ಸ್ ವೆರ್ ಗುಡ್ ವಿತ್ ಎವ್ರಿ ಒನ್ ಆ್ಯಂಡ್ that's how it was. Super. How are you with the culturals? ಶೇಷಾದ್ರಿಪುರಂ ಕಲ್ಚರಲ್ಸ್ ಅಲ್ಲಿ ಎರಡು ಸೈಡ್ ಇದೆ. ಒಂದು ಸ್ಟೇಜ್ ಮೇಲೆ ಏನ್ ನಡೀತಾ ಇದೆ ಅಂತ, ಇನ್ನೊಂದು ಕ್ರೌಡ್ ಅಲ್ಲಿ ಏನ್ ನಡೀತಾ ಇದೆ ಅಂತ, ಮತ್ತೆ ಆಚೆ ಒಂಚೂರು ಆಚೆ. ಐ ಮೀನ್ ಸ್ವಲ್ಪ ಫಕ್ಡ್ ಅಪ್ ಇದೆ, ಬಟ್ ಐ ಕಾಂಟ್ ಇವನ್ ಟಾಕ್ ಅಬೌಟ್ ಇಟ್. ಯಾಕಂದ್ರೆ ಇದೆಲ್ಲ ಕಟ್ಟಿದ್ರೆ ಚೆನ್ನಾಗಿರೋದು, ಬಿಡಿ ಪರವಾಗಿಲ್ಲ. ಓಕೆ. ಸೊ ಆನ್ ಸ್ಕ್ರೀನ್, ಐ ಮೀನ್ ಆನ್ ದ ಸ್ಟೇಜ್ ಒಂದಿರೋದು, ಆಫ್ ಆಡಿಯನ್ಸ್ ಅಲ್ಲಿ ಒಂದು ಕ್ರೌಡ್ ಇರೋದು. ದಟ್ಸ್ ವಾಟ್ ಯು ಆರ್ ಸೇಯಿಂಗ್ ಅಲ್ವಾ? ಸೊ ಆಬ್ವಿಯಸ್ಲಿ ಬ್ರೋ, ದಟ್ಸ್ ಅ ವೆರಿ ಗುಡ್ ರೆಪ್ಯೂಟೆಡ್ ಕಾಲೇಜ್. ದೇ ವಿಲ್ ವಾಂಟ್ ಓನ್ಲಿ ಗುಡ್ ಥಿಂಗ್ಸ್ ಟು ಬಿ ಶೋನ್ ಆನ್ ಸ್ಟೇಜ್. ಆಬ್ವಿಯಸ್ಲಿ ಇವಾಗ ಡ್ಯಾನ್ಸ್ ಇದ್ರೂ ಇಟ್ ಶುಡ್ ಬಿ ಡೀಸೆಂಟ್ ಆ್ಯಂಡ್ ಆಲ್ ಆಫ್ ದ್ಯಾಟ್. ಬಟ್ ಕ್ರೌಡ್, ನೀನು ಯಾವುದೋ ಒಂದು ಒಳ್ಳೆ ಸಾಂಸ್ಕೃತಿಕ ಮ್ಯೂಸಿಕ್ಗೆ ನೀವು ಡ್ಯಾನ್ಸ್ ಮಾಡ್ತಿದ್ರು, ಇಲ್ಲಿ ಇವರು ಫೋನಲ್ಲಿ ಮ್ಯೂಸಿಕ್ ಹಾಕೊಂಡು ಡ್ಯಾನ್ಸ್ ಮಾಡ್ತಿರ್ತಾರೆ ಬ್ರೋ. ದಟ್ಸ್ ಹೌ ಇಟ್ ವಾಸ್ ದೇರ್. ಆ್ಯಂಡ್ ಐ ವಾಸ್ ನಾಟ್ ಇನ್ವಾಲ್ವಿಂಗ್ ಮಚ್ ಬಿಕಾಸ್ ನಾನು ಹೇಳ್ದಲ್ಲ, ಫಸ್ಟ್ ಬೆಂಚರ್ಸ್, ಸೆಕೆಂಡ್ ಬೆಂಚರ್ಸ್, ಥರ್ಡ್, ಫೋರ್ತ್ ಬೆಂಚರ್ಸ್ ಅವರೆಲ್ಲ ಆ ಕಡೆಗೆ. ಲಾಸ್ಟ್ ಬೆಂಚರ್ಸ್ ಏನಿದ್ರು ಡೆಸ್ಕ್ ಎತ್ತಕ್ಕೆ, ಏನಾದರೂ ಐಟಮ್ ಆ ಕಡೆ ಈ ಕಡೆ ಎತ್ತಡಕ್ಕೆ, ನಾವು ಸೆಂಟ್ರಲ್ಲಿ ನಿಂತ್ಕೊಂಡು ಅದು ಮಾಡಿ ಇದು ಮಾಡಿ ಅಂತ ಹೇಳೋಕ್ಕೆ ಮ್ಯಾನೇಜ್ಮೆಂಟ್ ಪ್ರಾಪರ್ ಆಗಿತ್ತು ನಮಗಲ್ಲಿ. ಓಕೆ. ಈ ಎಪಿಸೋಡ್ ರಿವರ್ಸ್ ಇಂಜಿನಿಯರ್ ಮಾಡ್ತಾ ಇದ್ದೀನಿ ನಾನು. ಇಲ್ಲಿಂದ ಉಲ್ಟಾ ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಈಗ ಸ್ಕೂಲಿಗೆ ಹೋಗೋಣ. ಸ್ಕೂಲಿಂಗ್ ಎಲ್ಲಿ ಮಾಡಿದ್ದು? ಸೊ ನಂದು ಫಸ್ಟು ನಮ್ದು ಅವಾಗ ಮಾಂಟೆಸರಿ ಇತ್ತು ಬ್ರೋ, ICSE ಮಾಂಟೆಸರಿ ಅಂತ ಇತ್ತಲ್ಲ. ಓ, ಲೈಕ್ ಒಂದೇ ಸ್ಕೂಲಲ್ಲಿ ಫುಲ್ ಅವಾಗಿಂದ. ಲವ್ಲಿ. ಓಕೆ. ಐ ಸ್ಟಡಿಡ್ ಇನ್ 2 schools. ಓಕೆ, ಬಟ್ ICSE ಮಾಂಟೆಸರಿ 1 ಇಂದ 7th ಸ್ಟ್ಯಾಂಡರ್ಡ್ ವಾಸ್ ಇನ್ ರಾಯನ್ ಇಂಟರ್ನ್ಯಾಷನಲ್, ವೈಟ್ ಫೀಲ್ಡ್ ಅಲ್ಲಿ. ಓ, ಓಕೆ. 7th to KRಪುರಂ ವೈಟ್ ಫೀಲ್ಡ್. 7th to 10th ಐ ಡಿಡ್ ಇನ್ ನ್ಯೂ ಬಾಲ್ಡ್ವಿನ್ ಇಂಟರ್ನ್ಯಾಷನಲ್. ಆ ಹಾಸ್ಟೆಲ್ ಅಲ್ಲಿ ಇದೆ ನಾನು. ಬಿಡಿ ಬೈ ಬಾಲ್ಡ್ವಿನ್ಸ್ ಎಲ್ಲ ಬೈ ಅಂತ. ಓಕೆ. ಹೌ ವಾಸ್ ಸ್ಕೂಲ್?
ಸ್ಕೂಲ್ ಅದೇ ನೀವು ಹೇಳಿದ್ರಿ ಪ್ರಿಟಿ ಮಚ್ ಲೈಕ್ ಫಸ್ಟ್ ಬೆಂಚ್ ಅಂತೆಲ್ಲ ವೆನ್ PU-ಲೇ ನೀವು ಡಿಸೈಡ್ ಮಾಡಿದ್ದಲ್ವಾ ಏನು ಸ್ವಲ್ಪ ಹಿಂದಕ್ಕೆ ಹೋಗೋಣ ಅಂದ್ಬಿಟ್ಟು. in when I was in Ryan I was pretty much the same guy. I was like I feel that I was more lively then, bro. I was not too stressed about studying. It's about the age also. Yeah, it's about the age also. Until 7th I think we were in primary school alwa, we were not even in second. ಅವಾಗ 6th 7th ಗೆ ನಮಗೆ ಪ್ಯಾಂಟ್ ಬಂದಿತ್ತು. ಕರೆಕ್ಟ್ 7th ಗೆ 6th 7th ಗೆ ಪ್ಯಾಂಟ್ ಬಂದಿತ್ತು and it was not that serious, bro. Like ಇಷ್ಟೊಂದು ಓದಬೇಕು ಇದೆಲ್ಲ ಮಾಡಬೇಕು and I was very happy with the 30-40% I was getting that time. 30-40%? Yeah, I was happy, bro, because I was obviously having fun also in ಪಾಸ್ ಮಾಡ್ತಾರೆ. That's what. ಇವಾಗ ಅವ್ರು ಫೇಲು ಮಾಡಲ್ಲ 5th 6th standard. Bro, one thing that everyone has to realize is if you know how to crack the system you can survive anywhere. ಇವಾಗ school also the same thing, college also is the same thing. No institution can pin you down and defeat you. See, like if all students are going to stand against the college, what are they going to do? That's what. No one can, the system can't do anything unless and until everyone is together. Oh shit, it's ಸ್ವಲ್ಪ ಆಯ್ತಲ್ವಾ, ಸ್ವಲ್ಪ ಆಯ್ತು ಇರ್ತಾರ ಇದು. Bro, this I'm not beeping out, bro. I'm just taking a reference to a time stamp in the past. Yeah, ಡೆಫಿನೆಟ್ಲಿ. ಅಗೇನ್ ಅದು ಯಾವಾಗ ಪ್ರಾಬ್ಲಮ್ಯಾಟಿಕ್ ಆಗುತ್ತೆ ಅಂದರೆ ನಾವು ದ ಟೂಲ್ಸ್ ವಿ ಯೂಸ್, ಟೂಲ್ಸ್ ಅಲ್ಲ ಬೈ, ದ ವೇಸ್ ವಿ ಯೂಸ್ ಟು ಆ ಒಗ್ಗಟ್ಟನ್ನು ಕಟ್ಟಕ್ಕೆ ಏನೇನು ಯೂಸ್ ಮಾಡ್ತೀವಿ ನಾವು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಫ್ ಯು ಆರ್ ಯೂಸಿಂಗ್ ಅ ನೆಗೆಟಿವ್ ಪರ್ಸ್ಪೆಕ್ಟಿವ್ ಟು ಇಟ್, and the intention also should be pure. ಅಂದ್ರೆ for some double agenda ನೀವು ಕೂತ್ಕೊಂಡು against the system ಹೋಗೋದು. No, I'm saying me as an individual, if you don't be a brat, that's all. If you can take advantage of the system for your personal, exactly, find loopholes ashte. That's all I'm saying. That's what I'm saying. In school also, no, it was not like always studying and all of that. So Ryan ali idaga nanu I was pretty much a guy who used to enjoy, who used to like fuck around, that type. Then after that what happened, too many complaints, bro. Obviously teachers ಎಷ್ಟು ದಿನ ಸುಮ್ಮನೆ ಇರ್ತಾರೆ. Correct. ಮನೆ ಕಾಲ್ ಬಂತು and they were like, your son is too fucked up, bro, he can't stay in a school like this. ಅಷ್ಟು ಆ ಲೆವೆಲ್ಗಲ್ಲ, ಬಟ್ on something on that lines. And at the same time ನಮ್ಮನೆಲ್ಲೋ ಏನೋ ಡಿಸ್ಕಷನ್ಸ್ ನಡೀತಿತ್ತು. ಮೈ ಡ್ಯಾಡ್ ಇಸ್ ಲೈಕ್ ಹಾಸ್ಟೆಲ್ಗೆ ಹಾಕೋಣ ಇವನ್ನ, ಮಗ ಕೈ ಮೀರ್ ಹೋಗಕ್ಕೆ ಮುಂಚೆ. ಇವನ್ ಮೈ ಡ್ಯಾಡ್ ಯೂಸ್ ಟು ಯೂಸ್ ದಿಸ್ ಡೈಲಾಗ್, ಗಾಳಿಪಟಕ್ಕೆ ದಾರ ಒಂದು ಲಿಮಿಟ್ ಹೋಗ್ಬಿಟ್ರೆ ಕಂಟ್ರೋಲ್ ಇರುತ್ತದು, ಆ ದಾರ ಲಿಮಿಟ್ ದೂರ ಹೋಗ್ಬಿಟ್ರೆ ಪಟ ಕೈಗೆ ಸಿಗಲ್ಲ. He used to tell, he even says that dialogue till now. And he was like, ಹೋಗೋಣ ನೋಡಕ್ಕೆ. And I was a pretty much not that pampered, but I was a kind of a pampered kid that time. And they were like, ಬಾ ಚಿನ್ನ ಸುಮ್ಮನೆ ಹೋಗೋಣ ಸ್ಕೂಲ್ ನೋಡ್ಕೊಂಡ್ ಬರೋಣ. We saw the campus and all of that. And my dad was like, ಹಾಸ್ಟೆಲ್ಗೆ ಎಷ್ಟಾಗುತ್ತೆ ಫೀಸು? I got so triggered. I am like, ನೀವು ಬ್ರದರ್ ಇಲ್ಲ, ನನಗೆ ಟ್ರಿಗರ್ ಆಯಿತು. I was like, ಓ ಹಾಸ್ಟೆಲ್ಗೆಲ್ಲ ಫೀಸ್ ಕೇಳ್ತೀರಾ? ಸರಿ, ನಾನು ಹಾಸ್ಟೆಲ್ಗೆ ಸೇರಿಸಿ ಆಗಿದ್ದಾರೆ. I did that fuck up, but I had yeah, that then, is the real addict in me. ella meme references voice alle haakbidu. Okay, then I went there and I was a changed man in hostel, bro. School alli freedom ittu. I could hang out, I could like fuck around a lot, but hostel bandaga it's the same four walls, same people, same teachers and all of that. Actually I was a twisted kid in Ryan alwa. I became straight guy, untwisted yeah. But usually it happens the other way around alwa, like people are like ನಾನು ಒನ್ಸ್ ಮನೆಯಿಂದ ದೂರ ಹೋಗಿ ಓದಕ್ಕೆ ಶುರು ಮಾಡಿದ್ಮೇಲೆ ಇಟ್ ಓಪನ್ ಅ ನ್ಯೂ ವರ್ಲ್ಡ್ ಟು ಮೀ. ಐ ವಾಸ್ ಮೋರ್ ಫ್ರೀ, ಐ ವಾಸ್ ಲಿಬರೇಟೆಡ್, ಬಾಯ್ಸ್ ಜೊತೆ ಲೈಫ್. ಅದು ಸೊ ಐ ಯೂಸ್ ಟು ಆಲ್ವೇಸ್ ಹಿಯರ್ ಅದೊಂದೇ ಪರ್ಸ್ಪೆಕ್ಟಿವ್ ಯಾವಾಗಲೂ ನಾನು ಕಿವಿಗೆ ಬೀಳ್ತಾ ಇದ್ದಿದ್ದು. ಸೊ ಐ ವಾಸ್ ಲೈಕ್ ಐ ಮಿಸ್ ದಿಸ್ ಒನ್ ಥಿಂಗ್ ಇನ್ ಲೈಫ್. ಒಂದ್ಸಲಿ ಓದಬೇಕಿತ್ತು, ಮನೆಯಿಂದ ಆಚೆ ಓದಬೇಕಿತ್ತು ಅಂತ. ಯು ಆರ್ ಗಿವಿಂಗ್ ಅ ಡಿಫರೆಂಟ್ ಪರ್ಸ್ಪೆಕ್ಟಿವ್. ಸೊ ಎಲಾಬರೇಟ್ ಆನ್ ದಟ್. See, it depends on how you are brought up in the home also, no? If you are kind of restricted in your home, you will find freedom somewhere else. Yeah. If you are free at home, somewhere else doesn't matter to you. Correct. Alwa, that's how that's how it is. Super. That was schooling. And nandu very general curiosity I always have with whatever artist I talk to is, ನಾವು ಅನ್ಕೊಂಡಿರೋ ಪ್ರಕಾರ ಯಾವುದೋ ಒಂದು ಪಾಯಿಂಟಲ್ಲಿ ನಾವು ಈ ಆರ್ಟ್ ಜರ್ನಿನ ಶುರು ಮಾಡಿದ್ವಿ ಅಂತ ಇರುತ್ತೆ ನಮಗೆ. ಬಟ್ we will have references from our childhood, multiple references from her childhood. Everybody will have this that would have given us signs that ಮಗ ನಿಂಗೆ ಇಲ್ಲೇನೋ ಒಂದಿದೆ ಅಂತ. ಸೊ ಹ್ಯಾವ್ ಯು ಲೈಕ್ ವೆನ್ ಯು ಸಿಟ್ ಬ್ಯಾಕ್ ಅಂಡ್ ರಿಫ್ಲೆಕ್ಟ್ ಆನ್ ಇಟ್, ಯಾವುದಾದ್ರೂ ಒಂದು ಆ ಥರ ಟೈಮ್ ಸ್ಟಾಂಪ್ಸ್ ಯಾವ್ದಾರು ಕಾಣಿಸಿದ್ಯಾ, ಇನ್ಸಿಡೆಂಟ್ಸ್ ಯಾವ್ದಾರು ಇದೆಯಾ ವೇರ್ ಯು ಥಾಟ್ ಯು ವರ್ ಲೈಕ್, ಓ ಶಿಟ್, ಐ ವಾಸ್ ಕ್ರಿಯೇಟಿವ್, ಐ ಜಸ್ಟ್ ಹ್ಯಾಡ್ ಟು ಡಿಸ್ಕವರ್ ಇಟ್? There's a lot, bro. Like see, me as a kid alwa, from when I was small I was pretty creative. This origami, clay modeling, even I do clay modeling till now.
ಆ್ಯಂಡ್ ಐ ವಾಸ್ ವೆರಿ ಕ್ರಿಯೇಟಿವ್ ದಟ್ ಟೈಮ್, ಪೇಂಟಿಂಗ್ ಆ್ಯಂಡ್ ಆಲ್ ಆಫ್ ದಿಸ್. ನಮ್ಮಮ್ಮ ಏನಂದರೆ ಸಮರ್ ಕ್ಯಾಂಪ್ಸ್ ಎಲ್ಲ ನಡೆಸಿದ್ರು ಅವಾಗ, ಕ್ಯಾಲಿಗ್ರಾಫಿ ಅದು ಇದು. ಸೊ ಐ ಯೂಸ್ ಟು ಲರ್ನ್ ಅ ಲಾಟ್. ಡ್ಯಾನ್ಸ್ ಅಲ್ಲಿದ್ದೆ ಬ್ರೋ, ಸಿಂಗಿಂಗ್ ಐ ಮೀನ್ ಇವಾಗಿಲ್ಲ, ಇವಾಗ ಮಾಡೋಕೆ. Okay. So I was pretty creative in like all the fields, and then ಏನಾಯಿತು, when I got into PU, no, that time this Facebook meme pages started. Okay. Kannada Sorry, memes. where was your PU? In Cambridge. KR Promali. Cambridge University. ಗ್ಲಿಚ್ ಇನ್ ದ ಮೆಟ್ರಿಕ್ಸ್ ಆಗ್ಬಿಡೋದು ಇವಾಗ. ಶೇಷಾದ್ರಿಪುರಂ ಆಯ್ತು, ಸ್ಕೂಲ್ ಆಯ್ತು, ಮಧ್ಯದಲ್ಲಿ ಏನಾಯ್ತು ಅಂತ. ಆಮೇಲೆ ಕಾಮೆಂಟ್ಸ್ ಅಲ್ಲಿ ಜನ ಅಲ್ಲಿ ಏನೋ ನಡೆದಿದೆ ಹೇಳಕ್ಕೆ ಇಷ್ಟ ಬರ್ತಿಲ್ಲ. So when I was in Cambridge, that's when I was like, Facebook ಅವಾಗ ಹೊಸದಾಗಿತ್ತು. Okay. And I was like, memes ಎಲ್ಲ ಸ್ಟಾರ್ಟ್ ಆಗ್ತಿದೆ. Even why can't we make memes? We are pretty funny, and we can showcase our funniness to the world. Correct. Me and my friends started a meme page. It's called Meme Maestro. ಇನ್ನೂ Facebook ಅಲ್ಲಿ ಇದೆ. Meme Maestro. ಆಕ್ಟಿವ್ ಇದೆ ಇನ್ನು. ಆಕ್ಟಿವ್ ಇಲ್ಲ, obviously 6-7 years ಆಯ್ತದು. It's not dead, but its memes are still running. Okay. And then we made this meme page, and then I started seeing how the online world works. Bro, ನಾನು ಹೇಳ್ತೀನಿ, Facebook ಅಲ್ಲಿ ಅವಾಗ ಫ್ಯಾನ್ ವಾರ್ಸ್ ಆಗೋದು ಅವಾಗ. Now it's not there, but fan wars in the sense nani meme page fans the wars are no, like you're a hero fan, I'm a hero fan. Yeah, been part of this. You've been part of fan wars, like, because that's a very old zamana, bro. Fan wars, speaking shit about the other fans, right, in the comments, right. It was so toxic. It was beyond toxic avaga. And that's when we started this meme page also, and trollo ಆಗಿದ್ವಿ, trollo ಮಾಡಿದ್ವಿ, all that is there. And then I started understanding like how the online content world works, how content world works. And at the same time TikTok ಬಂದಿತ್ತು. ನಾನು TikTok ಅಂದ್ರೆ not like the dancing and singing kind of TikTok. It was a platform to do whatever you want, to showcase whatever you want. I mean, a lot of people might not agree, but that was a very good platform if it was used in a proper way. Right. It was a massive platform. Right. It was a very big platform. Yeah. And there were really good content creators even on TikTok. Right. Who actually like, it actually ruined their career in a lot of ways. True. That's what, bro. You have to look at a platform as a platform. You should not associate it with a certain stereotype or whatever. Ivaga bari dance ಮಾಡ್ಕೊಂಡು lip sync ಅದಕ್ಕೆ ಒಂದು ಇನ್ನೊಂದಿತ್ತು. What is it called? Dub smash. Oh yeah. So Dub Smash ಅಂತ ಒಂದಿತ್ತು. I can't believe Dub Smash is already a nostalgia. Exactly. It's pretty old. I mean, it feels old, but so Dub Smash was a platform where you would dub for the correct sounds or something. That was literally what people tagged TikTok to be. Exactly. TikTok ali they thought TikTok is that, but TikTok was a platform like Reels. It was a short format content platform avaga. And then TikTok came, and ನಾನು Instagram ಅಲ್ಲಿ ಸ್ಟಾರ್ಟ್ ಮಾಡಿದ್ದೆ. I was seeing Raghu Gowda's memes, Vines, Raghu Wine Store ಅವ್ರದ್ದು, and Pawan Bro was there. There were a lot of creators that time. First gen. OG. First OG Kannada Instagram meme vines. Meme vines. Crazy. It was very different that time. And I was like, fine, let me just explore, because that time I was just sitting at home alva, bro. Camera ittu, it was Life anta ಒಂದು phone ittu, LYF anta. Yes, I had that. Another phone. Shashank. I had Life Wind 1. I don't know which. Yeah, somewhere it was from Reliance. I don't know what it was. Jio SIM ಎಲ್ಲ ಫ್ರೀ ಬಂದಿತ್ತು ಅದ್ರ ಜೊತೆ. ನಮ್ಮ ಅಮ್ಮ ಹತ್ರ ಇತ್ತದು. ನಮ್ಮ ಅಮ್ಮ ಹತ್ರ ಇತ್ತದು. ಸೇವಾ ನಿಮ್ಮ ಅಮ್ಮ ಹತ್ರ ಅಂತ ಬಂದಿದ್ದ. ಅದಕ್ಕೆ ಹೆಂಗಂದ್ರೆ ಬ್ಯಾಕ್ ಸೈಡ್ ಇದು ಬಂದ್ಬಿಟ್ಟಿತ್ತು ಬ್ರೋ. ರಬ್ಬರ್ ಬ್ಯಾಂಡ್ ಹಾಕೊಂಡು ಯೂಸ್ ಮಾಡ್ತಿದ್ದೆ. ಅಂಡ್ ದೆನ್ ಐ ವಾಸ್ ಲೈಕ್, ಫೈನ್, ಲೆಟ್ಸ್ ಜಸ್ಟ್ ಸ್ಟಾರ್ಟ್. ಏನೋ ಒಂದು ಮಾಡಿ ಆಗ್ಬೇಕು. ಆ್ಯಂಡ್ ದ್ಯಾಟ್ ಟೈಮ್ ದಿಸ್ ಫಿಯರ್ ಆಫ್ ಕಮಿಂಗ್ ಔಟ್, ಲೈಕ್ ಓ ಶಿಟ್, ನಾನು ಪೋಸ್ಟ್ ಮಾಡಿದ್ರೆ ನಮ್ಮ ಫ್ರೆಂಡ್ಸೇ ಇದ್ದಾರೆ ನನ್ನ ಫಾಲೋವರ್ಸಲ್ಲಿ. ಇವಾಗ ಒಂದು 500-600 ಜನ ಇರ್ತಾರೆ. What are they gonna comment? What are they gonna look at me as? Correct. Like, hey, but TikToker anta barutte anta. I mean, 3-4 years of my... The stigma had already started. It was already there. Yeah. TikTok, bro. Even before Instagram launched the Reels feature, it was like such a big thing. Instagram I'm talking about the stigma against TikTok. A stigma is always negative, but then TikToker na ontara stereotype ಮಾಡೋದು ಆಗ್ಲೇ ಶುರು ಆಗಿತ್ತು. I mean, I think way before that. I mean, way before I started off only, because we used to make memes on them, bro. We used to make memes on them, and I was in the dilemma, like, oh bro, I was on this side of the edge. Now I'm planning on going to this side. It's gonna be hard. My friends who are memers are gonna look at me and say, I mean, I'm thankful that everyone are encouraging me now. Correct. But avaga I was like too, not scared, I was too like thoughtful about what I should do. Like, should I do this or not? Anta. And then what happened, one day I was like, I told my sister, bro, I don't give a fuck. ನಾನು ಇದನ್ನ
ಒಂದು ಸಣ್ಣ ಕಾನ್ಸೆಪ್ಟ್ ಕೋವಿಡ್ ಇತ್ತು ಬ್ರೋ ಅವಾಗ. ಯು ಸ್ಕ್ರಾಲ್ ಅಪ್ ಮೈ ಪ್ರೊಫೈಲ್ ಆ್ಯಂಡ್ ವಾಚ್ ದಟ್ಸ್ ದ ಫಸ್ಟ್ ವಿಡಿಯೋ. ಇಟ್ಸ್ ನಾಟ್ ಇವನ್ ದ್ಯಾಟ್ ಫನಿ, ಇಟ್ ವಾಸ್ ಲೈಕ್ ಅ ರಿಲೇಟಬಲ್ ವೈನ್ ಫಾರ್ ದ್ಯಾಟ್ ಟೈಮ್. ಏನಂದ್ರೆ ಬಿಸ್ಕೆಟ್ ಒಂದು ಕೆಳಗೆ ಬೀಳುತ್ತೆ, ಕೋವಿಡ್ ಇತ್ತಲ್ವಾ, ಆ ಬಿಸ್ಕೆಟ್ ನಾನು ತಿಂತೀನಿ, ನೆಕ್ಸ್ಟ್ ಶಾಟ್ ಐಲ್ ಬಿ ಡೆಡ್. See, it's not that funny, you're just laughing, but that was the first wine. That was the first wine that time. And the quality was fucked up, the music, I didn't know anything. Then that's how content creation eventually started. And 3-4 years alwa, you have to understand the audience. You can't, there are two ways bro. You just post whatever you want and you get whatever kind of audience, or you go in a planned way and get a certain kind of audience. So ನನಗೆ 3-4 ವರ್ಷ ಹಂಗೆ ಇತ್ತು, ಲೈಕ್ ಏನು ಮಾಡೋದು ಅಂತ. ದೇರ್ ವಾಸ್ ನೋ ಡೈರೆಕ್ಷನ್, ಲೈಕ್ ವೆರಿ ಮಚ್. ನಾವು ಕಾಲೇಜಲ್ಲೂ ಇದ್ದೆ, ಏನು ಮಾಡೋದು ಅಂತ ಗೊತ್ತಿಲ್ಲ. ಇಫ್ ಐ ಫೀಲ್ ಸಮಥಿಂಗ್ ಇಸ್ ಫನಿ, ಇಫ್ ಐ ಫೈಂಡ್ ಸಮ್ಮನ್ ಎಲ್ಸಸ್ ಕಾಂಟೆಂಟ್ ಫನಿ, ಐ ವಾಸ್ ನಾಟ್ ಹ್ಯಾವಿಂಗ್ ದಟ್ ಹೆಸಿಟೆನ್ಸ್ ಲೈಕ್ ಕಾಪಿ ಕಾಂಟೆಂಟ್ ಅಂತ ಬರುತ್ತೆ ಅಂತ. ಇಟ್ಸ್ ಮೈ, ಐ ವಾಂಟ್ ಟು ಪುಟ್ ಇಟ್ ಔಟ್ ಇನ್ ಮೈ ಸ್ಟೈಲ್. ಸಿ, ಕಾಂಟೆಂಟ್ ಇಸ್ ಎವರ್ ಗ್ರೀನ್. ಇವಾಗ ನಮ್ಮ ಮನೇಲಿ ನಡೆಯೋದೆ ನಿಮ್ಮ ಮನೇಲೇ ನಡೆಯುತ್ತೆ, ನಮ್ಮ ಮನೇಲಿ ರಿಲೇಟಬಲ್ ಅಂದ್ರೆ ನಿಮ್ಮ ಮನೇಲಿ ನಡೆಯುತ್ತೆ. ಇಫ್ ಯು ಮೇಕ್ ಅ ವಿಡಿಯೋ ಆನ್ ದ ಸೇಮ್ ಟಾಪಿಕ್ ಆ್ಯಂಡ್ ಐ ಮೇಕ್ ಇಟ್, ಹೌ ಇಸ್ ದಟ್ ಕಾಪಿಡ್? ಕರೆಕ್ಟ್. It's evergreen. Content is always evergreen. We can't go like ನಾನು ನಮ್ಮ ಮನೇಲಿ ನಡೆದಿರೋ ರಾಯಲ್ಟಿ ಕೊಡ್ತೀವಿ ಅದಕ್ಕೆ. Everything is everywhere bro, and it's not like a regulated thing. And I say that people should not feel bad also, like oh my god, ಕಾಪಿ ಮಾಡಬಾರ್ದು, ಅದನ್ನೇ ತೆಗೆದು ಮತ್ತೆ ನೀನು ಟಾಪಿಕ್ ತಗೊಂಡು ನಿನ್ನ ಸ್ಟೈಲಲ್ಲಿ ಮಾಡು. ಕರೆಕ್ಟ್. So I was trying out that, and no one should do a podcast after Joe Rogan hangare. Exactly, he is the ಪಾಡ್ಕಾಸ್ಟ್ ಅಲ್ಲ ಬ್ರೋ, ವರ್ಲ್ಡ್ ವೈಡ್ ಹೀಸ್ ದ ಪಾಡ್ಕಾಸ್ಟ್. ಯಾಕೆ ಮಾಡ್ತಿದ್ದೀವಿ ನಾವೆಲ್ಲ? ನೀವು ಆರ್ ಯು ಕಾಪಿಂಗ್ ಫ್ರಮ್ ಜೋ ರೋಗನ್ ಅಂತ ಕಮೆಂಟ್ ಮಾಡಿದ್ರೆ ವಿಲ್ ಯು ಸ್ಟಾಪ್ ಪಾಡ್ಕಾಸ್ಟ್? ಐ ವುಡ್ ಬಿ ಲೈಕ್ ಸರ್, ಇಫ್ ಯು ಆರ್ ಫೀಲಿಂಗ್ ದಟ್, ಥ್ಯಾಂಕ್ ಯು. No, that's what I'm saying. So 2-3 years I was like, oh shit, ಆಗಲಿ ಪರವಾಗಿಲ್ಲ, ಲೆಟ್ ಮಿ ಜಸ್ಟ್ ಎಕ್ಸ್ಪೆರಿಮೆಂಟ್ ಅಂತ. ಆ್ಯಂಡ್ ಐ ವಾಸ್ ಡೆವಲಪಿಂಗ್ ಮೈ ಓನ್ ಸ್ಟೈಲ್ಸ್. ಆ್ಯಕ್ಚುಲಿ ಏನಂದರೆ ಅಟ್ ಒನ್ ಪಾಯಿಂಟ್ ಐ ಬ್ರೋಕ್ ಮೈ ಲೆಗ್ ಅಂತ ಹೇಳಿದ್ನಲ್ವಾ, ಐ ವಾಸ್ ಜಸ್ಟ್ ಸಿಟ್ಟಿಂಗ್ ಅಟ್ ಹೋಮ್. ಅದು ಆ ರೋಚಕ ಘಟನೆ ಒಂಚೂರು ವಿವರಣೆ ಕೊಟ್ಟರೆ ಚೆನ್ನಾಗಿರ್ಬೋದು. ಓ ಶಿಟ್, ಅದು ಹೇಳಬೇಕಾದು ಸ್ವಲ್ಪ, ಅದು ಓಕೆ ಹೇಳ್ತೀನಿ. ಬೆಳಗ್ಗೆ 4 ಗಂಟೆಗೆ ನಮ್ಮ ಅಪ್ಪ ಅಮ್ಮಗೆ ಹೇಳಿದೆ, ಗಾಡಿ ತೊಗೊಂಡು ಆಚೆ ಹೋಗಿದ್ದೆ ಡ್ರಾಪ್ ಮಾಡೋಕ್ಕೆ. ಯಾರು ಅದೇ ಡ್ರಾಪ್ ಮಾಡಬೇಕಿತ್ತು ಒಬ್ಬರನ್ನ. ಗಾಡಿ ತೊಗೊಂಡು ಹೋಗಿದ್ದೀನಿ. ಐ ಥಾಟ್ ಐ ಡ್ರಾಪ್ ದೆಮ್ ಆ್ಯಂಡ್ ಐ ಕಮ್ ಬ್ಯಾಕ್ ಸೇಫ್ ಅಂತ. ಆನ್ ದ ವೇ ಆಕ್ಸಿಡೆಂಟ್ ಆಯಿತು. ನನ್ನ ಕಾಲ್ ಮೇಲೆ ಕಾರ್ ಹೋಯ್ತು ಬ್ರೋ, 2 ಟೈರ್ ಬ್ಯಾಕ್ ಟು ಬ್ಯಾಕ್ ಹೋಯ್ತು. ಅದಾದಮೇಲೆ ಕಾಲು ಮುರಿದಿದ್ರು ಐ ಡ್ರಾಪ್ ದೆಮ್. ಮನೆಗೆ ಹೋಗಿ ಅಷ್ಟೊತ್ತಿಗೆ ಬ್ರೋ 4:30-5:00 ಹಾಸ್ಪಿಟ್ಲು ಎಲ್ಲೂ ಓಪನ್ ಇರ್ತಿರ್ಲಿಲ್ಲ ಅವಾಗ. ಐ ಮೀನ್ ಓಪನ್ ಇರ್ತಿರಲಿಲ್ಲ ಜನರಲಿನೇ ಆವಾಗ ಅಂತ 20 ವರ್ಷದ ಮುಂಚೆ ಕತೆ ಥರ ಹೇಳ್ತಾ ಇದ್ದ ಇರಲಿಲ್ಲ. ಆ್ಯಂಡ್ ನನಗೆ ಇವಾಗ ಏನು ಭಯ ಅಂದರೆ, ಏನು ಹೇಳಿ ಮನೇಲಿ ಇವಾಗ, ಓ ಶಿಟ್, ಇವಾಗ ನಾನು ಹೇಳ್ಬಿಟ್ನಲ್ಲ, ಅವ್ರಿಗೆ ಗೊತ್ತಿರಲಿಲ್ವಾ ಈ ಕತೆ? ಗೊತ್ತಿರಲಿಲ್ಲ. ನಾನು ಇನ್ನೊಂದು ಕತೆ ಹೇಳಿದೆ. ನಾನೇನು ಹೇಳಿದೆ ಅಂದರೆ, ನಮಗೆ ಕತೆ ಹೇಳ್ತಾ ಇದ್ರೆ ನಿಜ ಹೇಳ್ತಾ ಹಿಂಗಾಗಿತ್ತು. ಆ್ಯಂಡ್ ಓ ಶಿಟ್ ಬ್ರೋ, ಐ ಆಮ್ ನಾಟ್ ಗೋನ್ ಶೋ ದಿಸ್ ಪಾಡ್ಕಾಸ್ಟ್ ಟು ಮೈ ಡ್ಯಾಡ್. ಅಲ್ಲಿ ಇದು ಫಸ್ಟ್ ಪಾಡ್ಕಾಸ್ಟ್ ಟಾಕಿಂಗ್ ಅಬೌಟ್ ದಿಸ್ ಶಿಟ್. ಓ ಶಿಟ್, ಯಾ, ಓಕೆ, ಪರವಾಗಿಲ್ಲ. ಆ್ಯಂಡ್ ದೆನ್ ಮನೆಗೆ ಹೋಗಿದ್ದೀನಿ, ಕಾಲು ಮುರಿದಿದ್ದೆ ಬ್ರೋ. ನನ್ನ ಫುಟ್ ಹಿಂಗೆ ಇರಬೇಕಲ್ವಾ, ಹಿಂಗಿದೆ ನನ್ನ ಫುಟ್. ಸೊ ಇಫ್ ಮೈ ಲೆಗ್ ಇಸ್ ಲೈಕ್ ದಿಸ್, ಈ ಫ್ರಂಟ್ ಪಾರ್ಟ್ ಇಸ್ ಲೈಕ್ ದಿಸ್. ಐ ಆಮ್ ಲೈಕ್ ಗುರು, ಹೋಗಿದೆ ನನ್ನ ಕಾಲು, ಇವಾಗ ಏನೂ ಮಾಡೋಕ್ಕಾಗಲ್ಲ. ದೆನ್ ಐ ವೆಂಟ್, ಐ ಸ್ಲೆಪ್ಟ್. ವೈ ಆರ್ ಯು ಲಾಫಿಂಗ್? ಐ ಆಮ್ ರಿಮೆಂಬರಿಂಗ್ their reaction. ರಾತ್ರಿ ನೆಮ್ಮದಿಯಾಗಿ ಮಲಗಿರೋರು, ಬೆಳಗ್ಗೆ ಕಾಲು ಯಾಕೆ ಮುರಿದ? ಇಲ್ಲ, ಅದಕ್ಕೊಂದು ಕತೆ ಕಟ್ಟಿದ್ದೆ ಬ್ರೋ ನಾನು. ಓಕೆ, ಸ್ಕ್ರಿಪ್ಟ್ ರೈಟಿಂಗ್ ಅಲ್ಲೆಲ್ಲ ಯೂಸ್ ಆಯ್ತು. ದೆನ್ ಐ ವೆಂಟ್ ಆ್ಯಂಡ್ ಸ್ಲೆಪ್ಟ್. ಇಟ್ ವಾಸ್ ಅರೌಂಡ್ ಲೈಕ್ 6 o'clock. ಐ ವೆಂಟ್ ಆ್ಯಂಡ್ ಸ್ಲೆಪ್ಟ್. ಐ ಆಮ್ ಲೈಕ್, ದ ಮೊಮೆಂಟ್ ಐ ರೀಚ್ಡ್ ಹೋಮ್, ಐ ಟೋಲ್ಡ್ ಮೈ ಮಾಮ್. ನಾನೇನು ಹೇಳಿದೆ, ವಾಕಿಂಗ್ ಹೋಗಿದ್ದೆ, ಗಾಡಿನಲ್ಲಿ ಪಾರ್ಕ್ ಮಾಡಿಬಿಟ್ಟು ಪಾರ್ಕ್ ಹತ್ರ ವಾಕಿಂಗ್ ಹೋಗಿದೆ. ಅಲ್ಲಿ ಆಟೋನೊಬ್ಬ ಬಂದ್ಬಿಟ್ಟು ಕಾಲ ಮೇಲೆ ಹೋಗ್ಬಿಟ್ಟ. ಶಿ ಈಸ್ ಲೈಕ್, ನೀನು ಏನೋ ನೀನು ಯಾಕೆ ಇಷ್ಟು ದಿನ ನೀನು ಇಷ್ಟು ಬೇಗ ಎದ್ದು ವಾಕಿಂಗ್ ಬೇರೆ ಹೋಗ್ತೀನಿ, ನೀನು ಇಷ್ಟು ದಿನ ಹೋಗಲಿ, ಇವತ್ತೇನು ಹೋಗಿದ್ಯಾ, ಏನೋ ಹೇಳಿದೆ. ದೆನ್ ಆಲ್ ಆಫ್ ದ್ಯಾಟ್ ಐ ವೆಂಟ್ ಆ್ಯಂಡ್ ಐ ಸ್ಲೆಪ್ಟ್. ಇಷ್ಟೊತ್ತಿಗೆ ಹಾಸ್ಪಿಟ್ಲು ಓಪನ್ ಇರಲ್ಲ, ಫ್ರ್ಯಾಕ್ಚರ್ ಆಗಿದೆ ಗೊತ್ತು, ಬಟ್ ವಿ ವೋಂಟ್ ನೋ ಎನಿಥಿಂಗ್. ಐ ವೆಂಟ್ ಆ್ಯಂಡ್ ಐ ಸ್ಲೆಪ್ಟ್ ಬ್ರೋ ಅಂಟಿಲ್ 11:30, 6 o'clock to 11:30, 4.5 hours I slept. And then 11:30 when my dad's woken up and he's like, ಏನಾಯ್ತು ನಿನ್ನ ಮಗನಿಗೆ, ಮುರ್ಕೊಂಬಂದ ಒಂದು ಕಾಲು, ನಿಮ್ಮ ಮಗಂಗೆ ಏನಾಯ್ತು, ಹೆಂಗೆ ಏನು and all of that. I'm like, I don't know, my leg is like fucked. ಬನ್ನಿ ಹೋಗೋಣ ಅಂತ. Pain is starting, exactly. Bones are crushed, imagine. Then we went to the hospital. My dad is like, ಇಷ್ಟು ಬೇಗ ಕರ್ಕೊಂಡ್ಬಂದಿದ್ದೆ, ನಂಗೆ ಹೊಟ್ಟೆ ಹಸುವಾಗ್ತಿದೆ. Uncle, why? Hospital is here, hotel is here. He is like, ನಾನು ಇಡ್ಲಿ ತಿನ್ಕೊಂಬರ್ತೀನಿ. ನನಗೆ ಕಾಲು ಹೋಗ್ತೈತಪ್ಪ ಇಲ್ಲಿ. He is prioritizing himself and food. I am sitting there on the bike.
ಈಗ ಹೋಗ್ಲೇಬೇಕು ಹಾಸ್ಪಿಟ್ಲಿಗೆ ಅಂತ. ಮೈ ಲೆಗ್ ಇಸ್ ಗಾನ್ ಬ್ರೋ, ಪ್ಲೀಸ್ ಕಮ್ ಹಿಯರ್ ಅಂತ. ಸ್ಟಿಲ್ ಇಟ್ಸ್ ಕೈಂಡ್ ಆಫ್ ಹೋಗ್ಲೇಬೇಕು, ಲೆಟ್ಸ್ ಗೋ ಅಂತ. ಅವನ ಅವಾಗ ಶಟರ್ ಓಪನ್ ಮಾಡ್ತಿದ್ದ. ಲೈಕ್ ಶಟರ್ ಓಪನ್ ಮಾಡಿದ್ರೆ ಒಳಗೆ ಯಾರಾದರೂ ಇರ್ತಾರೆ, ನಾವು ಹೋಗಿ ತೋರಿಸೋಣ ಬನ್ನಿ ಅಂತ. ಇಲ್ಲ ಅವ್ನು ಶಟರ್ ಓಪನ್ ಮಾಡಿ ಕ್ಲೀನ್ ಮಾಡಿ ಆಮೇಲೆ ಡಾಕ್ಟರ್ಸ್ ಬರೋದು, ಅಷ್ಟೆಲ್ಲ ನಾನು ಇಡ್ಲಿ ತಿನ್ಕೊಂಬರ್ತೀನಿ, ನೀನು ಬಂದು ನನ್ನ ಜೊತೆ ತಿನ್ನು, ನೀನು ಬಂದು ನನ್ನ ಜೊತೆ ಇಡ್ಲಿ ತಿನ್ನು. ಐ ನಾಟ್ ಗೋನ ಕಮ್, ಡಾಕ್ಟರ್ ಬರೋವರೆಗೂ ನಾನು ಇಲ್ಲೇ ಕೂರ್ತೀನಿ. ಈ ಗೋಸ್ ದರ್ ಈಸ್ ಲೈಕ್ ಅಣ್ಣ ಎರಡು ಇಡ್ಲಿ ಸಾಂಬಾರ್ ಈಸ್ ಈಟಿಂಗ್ ಆ್ಯಂಡ್ ಐ ಆಮ್ ಲೈಕ್ ಕಾಲ್ ಲೇಟ್ ಆದರೆ ಕಾಲ್ ಕಟ್ ಮಾಡಿದ್ರೆ ಏನು ಗುರು ಮಾಡೋದು ಅಂತ. ದೆನ್ ವಿ ಗಾಟ್ ಇಟ್ ಚೆಕ್ಡ್ ಆ್ಯಂಡ್ ಆಲ್. ಇನ್ನೊಂದು ಹಾಸ್ಪಿಟ್ಲ್ಗೆ ಹೋದ್ವಿ ಸೆಕೆಂಡ್ ಒಪಿನಿಯನ್ಗೆ. ಈಸ್ ಲೈಕ್ ಸರ್ ಏನಾಯಿತು? ಮೈ ಡ್ಯಾಡ್ ಇಸ್ ಲೈಕ್ ಆಕ್ಸಿಡೆಂಟ್ ಆಗಿದೆ. ಓ ಸರ್, ಇದರಲ್ಲೊಂದು ಪ್ರಾವಿಷನ್, ಒಂದು ಲೀಗಲ್ ಪ್ರಾವಿಷನ್ ಇದೆ. ಏನು ಅಂದರೆ ನೀವು ಮಗನಿಗೆ ಆಕ್ಸಿಡೆಂಟ್ ಆಯ್ತಲ್ವಾ, ಆ ಜಾಗದಲ್ಲಿ CCTV ಕ್ಯಾಮ್ರಾ ಫುಟೇಜ್ ನಾವು ತೆಗೆಸಿದ್ರೆ ಇನ್ಶೂರೆನ್ಸ್ ಕ್ಲೇಮ್ ಆಗುತ್ತೆ ಅಂತ. ಇವನ್ ಯಾರು ಗುರು, ನಾನು ಕಾಸು ಕೊಡ್ತೀನಿ, ಇದನ್ನೇ ಕೊಡ್ತೀನಿ ಗುರು, ನೀನು ಮಾಡು ಅಂತ. ನಾನು ಇಲ್ದಿರೋದನ್ನೆಲ್ಲ ತಂದಿಡ್ತಾನಲ್ಲ ಇವನು ಅಂತ. ಲೈಕ್ ಸರ್ ಹಿಂಗೆ ಮಾಡಿ, ಪೊಲೀಸ್ ಎಲ್ಲ ಬರುತ್ತೆ, ಅದೇನೋ ಒಂದು ಫಾರ್ಮಾಲಿಟಿ ಇರುತ್ತೆ, ಕಾಲನ್ನ ನೋಡ್ಕೋತೀವಿ, ಬಟ್ ನಿಮಗೆ ಫೀಸ್ ಇಲ್ಲಿ ಕಮ್ಮಿ ಆಗುತ್ತೆ, ಒಂದು 2-3 ಸಾವಿರ ಕಮ್ಮಿ ಆಗುತ್ತೆ. ಯಾರು ಓಡಿಸಿದ್ದು, ಆಟೋ ಅಲ್ಲಿ ಓಡಿಸಿದ್ದು, ಅವ್ರ ಸಂಘದ ಕಡೆಯಿಂದನೂ ದುಡ್ಡು ಬರುತ್ತೆ. ಮೈಂಡ್ ಲೈಕ್ ಸರ್ ಮಾಡಿಸಿ ಅಂತ. ಗುರು ಒಂದು ನಿಮಿಷ ಯಾರು ಗುರು ನೀನು ಅಂತ. ಯಾಕೆ ಏನಾಯಿತು ಅಂತ ನಾನು ಕೇಳಿದ್ರು. ಸರ್ ಐ ವಾಂಟ್ ಟು ಟಾಕ್ ಪರ್ಸನಲಿ ಸರ್ ಅಂದೆ. ಈ ಸೆಂಟ್ ಮೈ ಡ್ಯಾಡ್ ಔಟ್. ಸರ್ ನೀವು ಹೋಗಿ ಅಂತ ಹೇಳಿಲ್ಲ, ಏನೋ ಹೇಳಿ ಕಳಿಸಿದ್ರು, ಬ್ಯಾಂಡೇಜ್ ತೊಗೊಂಬನ್ನಿ ಅಂತ. ಗುರು ಬೇರೆ ಏನೋ ಮಾಡೋಕ್ಕೆ ಕಾಲ್ ಹಿಂಗೆ ಆಗಿರೋದು, ಪ್ಲೀಸ್ ಡೋಂಟ್ ಡೂ ಆಲ್ ದಿಸ್. ಈಸ್ ಟಾಕಿಂಗ್ ಲೈಕ್ ಮೈ ಡ್ಯಾಡ್. ನಮ್ಮ ಕಾಲದಲ್ಲಿ ನಾವು ಅಪ್ಪ ಅಮ್ಮಗೆ ಹೇಳ್ದೆ ಗೇಟಿಂದ ಆಚೆನೆ ಹೋಗ್ತಾ ಇರಲಿಲ್ಲ, ಕಾಲು ಕಟ್ಟಾಗಿ ಕಳಿಸ್ತೀಯ ಇಲ್ಲ ಕಟ್ಟಾಗಿ ಕೊಡಿಲ್ಲ ನಿಮಗೆ ಅಂತ. ಅಲ್ಲ ಗುರು, ಮೈ ಡ್ಯಾಡ್ ಇಸ್ ಕ್ವೈಟ್ ದೇರ್. ಈಸ್ ಲೈಕ್ ಅಂಕಲ್ ಸರ್ ಡಾಕ್ಟರ್ ಆ್ಯಕ್ಚುಲಿ ಇಲ್ಲ ಆಗಿಲ್ಲ ಲೊಕೇಶನ್, ನಮ್ಮ ಅಪ್ಪನಿಗೆ ಹಿಂಗೆ ಹೇಳಿದ್ದೀನಿ, ಬಟ್ ಗೊತ್ತಾದರೆ ಅವ್ರು ನನ್ನ ಬೈತಾರೆ ಅಂತ ನಾನು ಹಿಂಗೆ ಹೇಳಿದ್ದೀನಿ ಕತೆ. ಈ ಸ್ಟಾರ್ಟಿಂಗ್ ಬ್ರೋ, ಯಾಕಪ್ಪ ಈ ಕಾಲದ ಹುಡುಗರು ಹಿಂಗಿದ್ದೀರಾ? ನಮ್ಮ ಕಾಲದಲ್ಲೆಲ್ಲ ನಮ್ಮ ಅಪ್ಪ ಅಮ್ಮನಿಗೆ ಹೇಳ್ದೆ ಆಚೆನೇ ಹೋಗ್ತಿರ್ಲಿಲ್ಲ. ಐ ಆಮ್ ಲೈಕ್ ಡೋಂಟ್ ಬಿ ಮೈ ಡ್ಯಾಡ್ ಫಾರ್ ಫಕ್ ಸೇಕ್, ಲೆಟ್ಸ್ ಕಾಮ್ ದ ಫಕ್ ಡೌನ್ ಅಂತ. ದೆನ್ ಮೈ ಡ್ಯಾಡ್ ಕಮ್ಸ್ ಇನ್, ಹಿ ಈಸ್ ಲೈಕ್ ಸರ್ ನಿಮ್ಮ ಮಗಂದು ಅಕ್ಕಮ್ಮ ಬೀಪ್ ಒಂದು ಇದೆಲ್ಲ ಪರವಾಗಿಲ್ಲ ಅವರು, ಪರವಾಗಿಲ್ಲ ಹೋಗಿದೆ ಬ್ರೋ, ಬೀಪ್ ಹಾಕೋದು ಪರವಾಗಿಲ್ಲ ಅಲ್ವಾ? ದಟ್ಸ್ ಫೈನ್ ನಿಮ್ಮ ಮಗನ ಕಾಲು ಹೋಗಿದೆ, ಯಾಕಂದ್ರೆ ನಮ್ಮಪ್ಪ ನೋಡ್ತಾರೆ. ಅಂಡರ್ಸ್ಟ್ಯಾಂಡಬಲ್, ಸೇಮ್ ಇಶ್ಯೂಸ್ ಬ್ರೋ, ಅಂಡರ್ಸ್ಟ್ಯಾಂಡಬಲ್ ಬ್ರೋ. ಯುವರ್ ಫಸ್ಟ್ ಸ್ಟ್ಯಾಂಡ್ ಅಪ್, ಮೈ ಫಸ್ಟ್ ಪಾಡ್ಕಾಸ್ಟ್, ಸೇಮ್ ಶಿಟ್. ಶಶಾಂಕ್ ಬ್ರೋ ಇದೆ. ಅದಾಯಿತು. ಆ್ಯಂಡ್ ದೆನ್ ಹಿ ಈಸ್ ಲೈಕ್ ಕಟ್ ಆಗ್ತೀವಿ, 6 ತಿಂಗಳು ಮನೇಲಿರಬೇಕು ಅಂತ. ಇನ್ನೇನು ಮಾಡೋಕ್ಕಾಗತ್ತೆ? ವಿ ವೆಂಟ್ ಬ್ಯಾಕ್ ಆನ್ ದ ವೇ, ಸೇಮ್ ಶಿಟ್, ವಿ ಗೋ ಹೋಮ್. ಮೈ ಡ್ಯಾಡ್ ಇಸ್ ಲೈಕ್ ನಿಮ್ಮ ಮಗ ಏನೋ ಮಾತಾಡಿದ್ದಾನೆ ಡಾಕ್ಟ್ರ್ ಹತ್ರ, ಏನೋ ನನಗೆ ಹೇಳಿಲ್ಲ, ಇವನು ಬೇರೆ ಜಾಗದಲ್ಲಿ ಏನೋ ಮಾಡ್ಕೊಂಬಂದವನೇ, ಗೊತ್ತಾಗ್ಬಿಟ್ಟಿದೆ ಅವ್ರಿಗೆ ಅಷ್ಟೊತ್ತಿಗೆ. ಈ ಆಬ್ವಿಯಸ್ಲಿ ಡೌಟ್ಫುಲ್, ಏನೋ ಮಾಡ್ಕೊಂಬಂದವನೇ ಬಟ್ ನಮಗೆ ಹೇಳ್ತಿಲ್ಲ ಅಂತ. ಶಿಟ್, ಇವಾಗ ಇಲ್ಲಿ ಆಚೆ ಬಂತು ಬ್ರೋ. ಆಯಿತು ಅಷ್ಟೇ. ಫುಲ್ ಸೆಗ್ಮೆಂಟ್ ಬೀಪ್ ಹಾಕಿದ್ರೆ ಕಷ್ಟ ಬ್ರೋ, ರಿಟೆನ್ಷನ್ ಹೋಗ್ಬಿಡುತ್ತೆ. ಆಗಲಿ ಬ್ರೋ, ಪರವಾಗಿಲ್ಲ. ಒನ್ ಡೇ ಹ್ಯಾಡ್ ಟು ಮೀಟ್ ದ ಫ್ಯಾಕ್ಟ್. ಇವತ್ತಾಗತ್ತದ, ಏನು ಮಾಡೋಕ್ಕಾಗಲ್ಲ. ಜೈ ಅಷ್ಟೇ. ದಟ್ ವಾಸ್ ಕಾಲ್ ಮುರ್ಕೊಂಡಿತ್ತು. ಯಾಕೆ ಸ್ಟೋರಿಗೆ ಹೇಳ್ರಿ ಯಾರಾದ್ರು ಬ್ರೋ, ಹೇಳ್ರಿ ಯಾರಾದ್ರು. ಕಾಲ್ ಮುರ್ಕೊಂಡಿದ್ದ ಸ್ಟೋರಿಗೆ ಏನಕ್ಕೆ ಬಂದ್ವಿ ನಾವೀಗ? ಅವನು ಕನ್ನಡದಲ್ಲಿ ಬೇರೆ ಹೇಳ್ತಾ ಇದ್ದೀನಿ, ಅವನಿಗೆ ಆಗಲ್ಲ ಅದು. ಇಲ್ಲ, ನಾವು ಕಾಲೇಜ್ ಬಗ್ಗೆ ಮಾತಾಡ್ತಾ ಇದ್ವಿ. 1 ವರ್ಷ ಯಾಕೆ ಅದೇ ಕಾಲ್ ಬೇರೆ ಮುರಿದೋಗಿತ್ತು, ಮನೇಲಿದ್ವಿ, ಟಿಕ್ಟಾಕ್. ಓ ಯಪ್ಪ, ಎಲ್ಲಿಂದ ಎಲ್ಲಿಗೆ ಬಂದ್ವಿ ಬ್ರೋ. ಆವಾಗ ಕಾಲ್ ಮುರ್ಕೊಂಡಿದ್ದೆ, ಈ ಕತೆ ಇಲ್ಲಿಗೆ ಬಂದಿವಾಗ. ಸೊ ಆವಾಗ ಏನಾಗಿತ್ತು, ಮನೇಲೇ ಇದ್ನಲ್ವ ನಾನು, ಐ ಕುಡಂಟ್ ವಾಕ್ ಅರೌಂಡ್ ಆ್ಯಂಡ್ ಮೇಕ್ ಕಾಂಟೆಂಟ್. ಐ ಡೆವಲಪ್ಡ್ ಸ್ಟೈಲ್ ಆಫ್ ಮೈ ಓನ್ ರ್ಯಾಂಟ್. ಯು ವಾಚ್ ಮೈ ಕಾಂಟೆಂಟ್? ಎಸ್, ನೋ, ಐ ಮೀನ್ ಎಸ್. ನೋ, ಏನು ಇರೋದನ್ನ ಹೇಳಬೇಕು. ಇಟ್ಸ್ ಫೈನ್, ಲೈಕ್ ಕನ್ಸಿಸ್ಟೆಂಟ್ ಆಗಿ ಫಾಲೋ ಮಾಡೋದು. ಇಟ್ಸ್ ನಾಟ್ ಲೈಕ್ ವಾಟ್ ಎವರ್ ಪಾಪ್ಸ್ ಅಪ್, ಲೈಕ್ ದಟ್ಸ್ ಫೈನ್, ಅಂಡ್ ಇಟ್ ಈಸ್ ಹ್ಯಾಪನಿಂಗ್ ಎವ್ರಿ ಅದರ್ ಡೇ. ಟಚ್ ಡುಡ್. ಸೊ ಐ ಡೆವಲಪ್ಡ್ ಅ ಸ್ಟೈಲ್ ಕಾಲ್ಡ್ ರ್ಯಾಂಟಿಂಗ್. ಆವಾಗ ಲೈಕ್ ಸಿಟ್ಟಿಂಗ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ, because I didn't have the bandwidth to go walk around, keep a camera, tripod, act like a mom, act like a dad, act like a girl. So there had to be one style that I had to develop. And ranting is what I developed that time. And then ಆವಾಗ ಏನಾಗಿತ್ತು, ಇದು ranting ಬಗ್ಗೆ ಏನಕ್ಕೆ ಬಂದ್ವಿ ನಾವು? ಅದೇ ನೀವು ಟಿಕ್ಟಾಕ್ ಮಾಡ್ತಾ ಇದ್ರಿ. ವಾಟ್ ವಾಸ್ ದ ಇನಿಷಿಯಲ್ ಫಾರ್ಮ್ ಆಫ್ ಕಾಂಟೆಂಟ್ ಅಂತ? ಯು ಸ್ಟಾರ್ಟೆಡ್ ಆಫ್ ವಿತ್ ಟಿಕ್ಟಾಕ್. ಹೇ, ನಾಟ್ ವಿತ್ ಟಿಕ್ಟಾಕ್ ಬ್ರೋ. ಮತ್ತೆ let's not get into that stigma. I mean, even now TikTok alli, it was a platform where I used to upload videos. Okay, like I used to upload in Instagram. Okay, yeah. Ade, we were talking about that part of the journey where TikTok allu upload ಮಾಡ್ತಿದ್ದೆ ಅಂತ. ಸೊ and ಇನ್ನೊಂದು ಅಂದ್ರೆ ರೀಲ್ಸ್ ಬಂತ ಅವಾಗ Instagram ಅಲ್ಲಿ. ಅಂಡ್ ರೀಲ್ಸ್ ಯಾರು ಮಾಡ್ತಾರೋ ಅವ್ರನ್ನೂ ಟ್ರಾಲ್ ಮಾಡ್ತಿದ್ರು ಅವಾಗ. ಕರೆಕ್ಟ್ ಅಲ್ವಾ? ಟಿಕ್ಟಾಕ್ ಬ್ಯಾನ್ ಆಯ್ತು ಅಂದ್ರೆ ರೀಲ್ಸ್ ಅಲ್ಲಿ ಇವಾಗ ಮಾಡ್ತವ್ರೆ ಅಂತ. ಅಂಡ್ ಐ ಡಿಡ್ ಅ ಮಿಸ್ಟೇಕ್ ದೇರ್, ಸೇಯಿಂಗ್ ದಟ್ ಐ ಶುಡ್ ನಾಟ್ ಗೆಟ್ ಇನ್ ಟು ರೀಲ್ಸ್.
ಸೊ ನಾನು ಐ ಮೀನ್ ಇಫ್ ಯು ಸ್ಕ್ರಾಲ್ ಡೌನ್ ಇವನ್ ನೌ ಪೋಸ್ಟ್ ಮಾಡ್ತಾರೆ, ಪೋಸ್ಟು ನಾರ್ಮಲ್ ವೀಡಿಯೋ ಬರುತ್ತಲ್ವಾ, ಯು ಕುಡ್ ಪೋಸ್ಟ್ ಹೌ ಎವರ್ ಲಾಂಗ್ ಯು ವಾಂಟ್. IGTV ಮಾಡ್ತಿದ್ದೆ ಆ್ಯಂಡ್ ದೇ ವಾಸ್ ದಿಸ್ ನಾರ್ಮಲ್ ವೀಡಿಯೋ ಪೋಸ್ಟಿಂಗ್, ಅದನ್ನು ಹಾಕ್ತಿದ್ದೆ ನಾನು. ಆ್ಯಂಡ್ ದೆನ್ ಐ ಆಮ್ ಸೀಯಿಂಗ್ ಎವ್ರಿ ಒನ್ ಹೂಸ್ ಡೂಯಿಂಗ್ ರೀಲ್ಸ್ ಇಸ್ ಜಸ್ಟ್ ಬ್ಲೋಯಿಂಗ್ ಅಪ್ ಜಸ್ಟ್ ಲೈಕ್ ದ್ಯಾಟ್. ಇವಾಗ ದೇ ಹ್ಯಾಡ್ 2-3K followers, I had 2-3K followers, they have 50K 60K followers and I am still stuck at 2-3K followers. Then I was like fine, I didn't make use of that thing, fine. I can't sulk about that, bro. ಕುತ್ಕೊಂಡು ಅದ್ರ ಬಗ್ಗೆ ಬೇಜಾರು, ಓ ಶಿಟ್ ರೀಲ್ಸ್ ಇಲ್ಲ ಅಂದರೆ ನಾನು ಕಂಟೆಂಟೇ ಮಾಡಲ್ಲ ಅಂತ. ದೆನ್ ಐ ಸ್ಟಾರ್ಟೆಡ್ ಮೇಕಿಂಗ್ ರೀಲ್ಸ್. I developed these styles. So some things that JB Shashank can be known for. So ranting, or there's this thing I do storytelling anta ondide, where I take up a topic and I write about it and I enact it. Background alli voice hogta irutte, screen play ಓಡ್ತಾ ಇರುತ್ತೆ ಫ್ರಂಟ್ ಅಲ್ಲಿ. So that also ಕ್ಯಾರೆಕ್ಟರ್ ಸಬ್ಜೆಕ್ಟ್ ಮಾತಾಡ್ತಾ ಇಲ್ಲ, ಬ್ಯಾಕ್ಗ್ರೌಂಡ್ ಅಲ್ಲಿ ಹೋಗ್ತಾ ಇದೆ. And like imagine it's like a person who has completed his degree and he has not found a job yet. That's a topic. ಅಲ್ವಾ? ಆ ಟಾಪಿಕ್ ವಾಟ್ ನಾಲ್ ಹಿ ಫೇಸಸ್ ಇನ್ ದ್ಯಾಟ್ ಫೇಸ್ ಆಫ್ ಹಿಸ್ ಲೈಫ್, ಅದ್ರ ಬಗ್ಗೆ ಒಂದು 1.5 minute ವಿಡಿಯೋ, ದಿಸ್ ಆ್ಯಂಡ್ ನಾರ್ಮಲ್ ವೈನ್ಸ್ ಆ್ಯಂಡ್ ಆಲ್ ಆಫ್ ದ್ಯಾಟ್. ಕರೆಕ್ಟ್. ಇಟ್ ಕೇಮ್ ಫ್ರಮ್ ದೆನ್ ಟಿಲ್ ನೌ ಬಂತದು. ಓಕೆ, ಸೊ ದ ವೆರಿ ಜೆನೆಸಿಸ್ ಈ ಕ್ವಶನ್ ಯಾಕೆ ಹುಟ್ಕೋತು ಅಂದರೆ, ಐ ವಾಸ್ ಆಸ್ಕಿಂಗ್ ಎಲ್ಲಿಂದ ಬಂತು ಅಂದರೆ ದಟ್ ಎಲ್ಲರಿಗೂ ಒಂದು ರೆಫರೆನ್ಸ್ ಪಾಯಿಂಟ್ ಇರುತ್ತೆ ಚೈಲ್ಡ್ಹುಡ್ಡಲ್ಲಿ, ನೀವು ಕ್ರಿಯೇಟಿವ್ ಇದ್ರ ಅಥವಾ ನಾವು ಕಾಂಟೆಂಟ್ ಕ್ರಿಯೇಟರ್ ಆಗ್ಬೋದು ಅಂತ ಯಾವಾಗಲೂ ಮುಂದೆ ಒಂದಿನ ರಿಯಲೈಸ್ ಆಗ್ತದೆ ನಮಗೆ. ಬಟ್ ಅಷ್ಟಕ್ಕೆ ಮುಂಚೆ ಚಿಕ್ಕ ವಯಸ್ಸಲ್ಲಿ ಇಂಥದ್ದೇ ಏನೋ ಮಾಡ್ತಾ ಇರ್ತೀವಿ ಅಂತ. ಸೊ ಅದರಿಂದ ಆನ್ಸರ್ ಬಂದು ಸ್ವಲ್ಪ ಮುಂದೆ ಹೋಗ್ಬಿಟ್ರ ಅಂತ, ಆ ಥರ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಕ್ವಶನ್ಗೆ 15 ಮಾರ್ಕ್ ಆನ್ಸರ್ ಬರ್ದಂಗೆ, ಹಂಗಾದ್ರೇನೆ ಪಾಡ್ಕಾಸ್ಟ್ಗಳಾಗೋದು ಅಂತ. ಬಟ್ ಅದೇ ಓಕೆ, we had opened 2 tangents early on in the conversation alva. Ondu was how content creation came into your life when you were actually low. Okay, and that is something we very commonly face ivagella. It's high time we address that stigma alva. It shouldn't be a stigma end of the day. TikTok ತರ ಅಲ್ಲ ಗುರು, ಅದು ನಿನಗೂ ಆಗುತ್ತೆ. ಜ್ವರ ಬಂದಂಗೆನೆ end of the day. ನಿನ್ನ ತಲೆಗೆ ಜ್ವರ ಬಂದಂಗೆ. If you are comfortable, what exactly were you feeling? Like what was it? Andre being not so busy was what was hitting you, na? No, the thing was hengandre bro, there were some issues at home. Okay. Already. And I was already, it's not like some big shit I was dealing with. Hengandre, like I told you, hostel ide. I was there for 2-3 years in hostel. Correct. And hostel is a closed space. You don't meet new people, interaction doesn't happen that often with new people. It's the same people. So you're going to vibe with the same circle, and but real life is not the same as how you stay in between 4 walls. So when I went into PUC, life was different that time. Like the people, I didn't know that people would change that fast. Bro, basically it was like ಒಂದು ವಂಡರ್ಲ್ಯಾಂಡ್ ಅಲ್ಲಿ ಇದೀನಿ ನಾನು. ಒಂದು ಫಿಕ್ಸ್ಡ್ ಕಾನ್ಸೆಪ್ಟ್ ಆಫ್ ಲೈಫ್ ಐ ಹ್ಯಾಡ್ ದಟ್ ಟೈಮ್ ಇನ್ ಹಾಸ್ಟೆಲ್. ಲೈಕ್ ಪ್ರಪಂಚ ಹಿಂಗಿರುತ್ತೆ, ಜನನೂ ಹಿಂಗಿರ್ತಾರೆ, ಇಟ್ಸ್ ಆಲ್ ಗುಡ್ ಪೀಪಲ್ ಔಟ್ ಸೈಡ್. ಬಾವಿಯಲ್ಲಿರೋ ಕಪ್ಪೆ. Exactly the same thing I've told in multiple podcasts, but it's the good truth, reference, bro. It's the truth. I was like that in that place. Maybe I topped and all of that. Maybe that was like a byproduct of it, but I had to realize what life was also. Aache bandmele, if I would have stuck to being a topper alva, I would have maybe been a very different person than what I am now. Different person, yeah. I mean, let us not even comment about if it would have worked or not. Yeah, I'm not even going to think about it. It is about different, like, parallel universes. There is another universe where JB is doing that. Something else. So, and being equally successful. Oh, exactly. I don't know if I would have done anything there, but I would. Yeah, again. See, the person in that universe doesn't know if you would have done something if you have got out of that. No, I just wanted to break that monotony, bro. Onde idu book odu for limited friends. Your whole mind is only about studying and achieving educational success for the sake of fulfilling your parents' wishes. Like, nan maga is topping somewhere. And adelli end ಆಗುತ್ತೆ. ರಿಲೇಟಿವ್ಸ್ ಮುಂದೆ ನಿನ್ನ ಮಗ ಇಷ್ಟು ಮಾಡ್ತಿದ್ದಾನೆ ಅಂತ ಬಂದಮೇಲೆ ಅದು ಮುಗೀತಲ್ಲಿಗೆ. ವೈ ಶುಡ್ ಐ ಫಕಿಂಗ್ ಸ್ಯಾಕ್ರಿಫೈಸ್ ಆಲ್ ಆಫ್ ದಿಸ್ ಮಂತ್ಸ್ ಆ್ಯಂಡ್ ಇಯರ್ಸ್ ಆಫ್ ಮೈ ಟೈಮ್ ಜಸ್ಟ್ ಫಾರ್ ದ ಸೇಕ್ ಆಫ್ ಅವರ್ ರಿಲೇಟಿವ್ ಸೇಯಿಂಗ್ ಆಯ್ತಾ ನಿಮ್ಮದು ಮಗಂದು ಟಾಪರ್ ಆಯ್ತಾ, ಸೂಪರ್. ಸೊ ಇನ್ PU that happened and I was like, life hit me. ಜನ ಹಿಂಗಿರ್ತಾರೆ. ದಿ ಔಟ್ಸೈಡ್ ವರ್ಲ್ಡ್ ಇಸ್ ವೇ ಡಿಫ್ರೆಂಟ್. ಇಟ್ಸ್ ಲೈಕ್ ಡಾಗ್ ಈಟ್ ಡಾಗ್ ವರ್ಲ್ಡ್, ಬ್ರೋ. ನೋ ಒನ್ ಇಸ್ ಗೋನಾ ಸ್ಟ್ಯಾಂಡ್ ದೇರ್ ಅಂಡ್ ಸಿಟ್ ವಿತ್ ಯು ಅಂಡ್ ಸೇ ಮಗ ನಾನಿದ್ದೀನಿ. People see, I think that's the time where everyone starts losing friends also. Yeah. PUC, that's when transition starts there. PUC. And that too not first PUC. And second PU mugdaga. Second PUC mugiyovaga getting busier. End second PUC end ಆದಾಗ you start realizing that your friends are not your friends. That's what I was saying, no, even now
my friend circle, they are busy with their own lives. I had to learn that the hard way. ನಾನು ಮುಂಚೆ ಹೆಂಗಿರುತ್ತೆ, ಮಗ you are gonna get busy with your life, you are not my friend. But now I've realized that, and that's when it started hitting me. I was like, Guru, it's not like what I was thinking. And then when I joined this Z Institute, I went for a month. We paid the fees and all of that. I went to the classes for 1 month, and then I was like, I'm not gonna go, because it was like my mind was consuming too much energy from my body than the work that I was doing. And you sudden they pushed you into a very creative flow of work probably there, which demands a lot of mind space. They didn't push me. Okay. I wanted it. Yeah, I mean, you wanted it. I mean, you thought you wanted it. Will be the better. Even now what I'm doing right now is a very small version of cinematography. 100%, 100%. Yeah. Camera, mic, writing, correct. Actors, people, Story basically. It's the same thing. That's how I think I manifested content creation. I wanted to do that. Lovely. Alva, it's a way, bro. See, and one more thing I used to believe that time was the concept of, I'll tell you, when I was in that fucked up stage, Alva, I had this very important person in my life. So he was my tuition teacher basically, but he was like a friend to me, and he taught me about this concept of the universe, manifestation, energy. There was this book called The Secret anta. Okay. So read that book. It's a very good book. It's all about manifestation. Okay. So basically, if you want something and you work towards it, you will get it. Even if it's some impossible shit which will take you 50 years, 60 years, you will get it at the end of the day. So that's when I started like understanding, okay, fine, let's see if it will work out. And I did some shit, it worked out, and then that's how I think I manifested content creation also. The more you start believing in the manifestations you're doing, ಅದನ್ನ ಆಗತ್ತೆ ಅಂತ ನಾವು ಆಗಲ್ಲ ಅನ್ನೋ ಥಾಟು 10 ನಿಮಿಷ ಕುತ್ಕೊಂಡು ಮ್ಯಾನಿಫೆಸ್ಟ್ ಮಾಡಿ 10 hours ಆಗಲ್ಲ ಅಂತಾನೆ ಯೋಚನೆ ಮಾಡ್ತಾ ಇದ್ರೆ ಯು ಆರ್ ಸಕಿಂಗ್ ಆಲ್ ದ ಪವರ್ ಔಟ್ ಆಫ್ ಇಟ್. True. And manifestation is not something you do in 10 minutes, bro. It is a process of it time. It should be into your life system. Your lifestyle also. It should be like, andre it's all about energy, bro. Positive, negative energy. Yeah. People say that energy and all of this. I mean, obviously traditional mindset, we can't help it, but it actually works. That's how I think that's kind of saved me also. Yeah. Like in that 1 year of my time, it was nothing. Stay at home, lock myself in that room, darkness, use my phone. And I'll tell you, you know what I used to eat? I used to not eat my breakfast and lunch. So illenandre there was some quarrel in my home and me. So even obviously they'll be disappointed that their son is not being what, and being at that level of academic success, ಓದಲ್ ಅಷ್ಟು ಚೆನ್ನಾಗಿದ್ದವನು ಡ್ರಾಪಿಂಗ್ ಸಡನ್ ಆಗಿ ಅವನು ಪೀಕಲ್ಲಿದ್ದ, ಸಡನ್ ಆಗಿ ಅವನು ಆಕಾಶ. ಬ್ರೋ ನಮ್ ಸೊಸೈಟಿಗೆ ನಮ್ ದೇಶಕ್ಕೆ ದಿಸ್ ಇಸ್ ಏಲಿಯನ್ concept is very they don't know that. Correct. Alva. And one more thing is that I am not dropping it, I'm not feeling low because I'm falling down. I am falling down because I'm feeling low, bro. Alva. That I don't know if they understood it or not, but I was not eating my breakfast and lunch. Ratri midnight 1 or 2, this became a process eventually. Bread and Nutella. So one whole loaf of bread I used to empty in the 2-3 hours, 2 to 4. I used to eat that, sleep. Next day I don't know when I'm going to wake up. While you're still scrolling content or something. Content or something. I used to watch movies. I used to consume a lot of cinema that time, and I used to watch series that time. So I had plenty time in my hand that time. And this is all I was doing for a year. Imagine, for a whole year. And that time fucking COVID hit that time, and you had to stay in your home at the same time. Like ನೀನು ಆಚೆ ಹೋಗೋಕ್ಕೂ ಆಪ್ಷನ್ ಇಲ್ಲ ಅಲ್ಲಿ. ಸೊ if I would have taken up degree that time, maybe it would have been, but I wouldn't have been here today. Yeah, I mean, again, it's not just the names that are same, right? I've had a very similar patch again right after my 12th, and again for 1 year. For 1 year. So like Shashank. This is like next level, you know. Same. I think people don't talk about it much, but everyone is going through some shit, bro. Exactly. Agli, let's not zone out, because even I was trying to not to zone out. Shit, yeah, okay. So ಇದೆಲ್ಲ Joe Rogan ಪಾಡ್ಕಾಸ್ಟ್ ಟೈಪ್ ಏನಾದರೂ ಕನ್ಸ್ಯೂಮ್ ಮಾಡಿ ಮಾತಾಡಬೇಕಾಗತ್ತೆ ಅವೆಲ್ಲ. ಹೌದು, ಆಗ್ಲಿ, ಅಂದ್ರೆ ನೋಡೋರು ನೋಡ್ತಾರೆ ಬ್ರೋ, ಎಂಡ್ ಆಫ್ ದಿ ಡೇ. ಸೊ ಓ ಮೈ ಗಾಡ್, ಕಮ್ ಆನ್, ಲೆಟ್ಸ್ ಬ್ರೀತ್. ಸೊ ಅದಾದಾಗ ನನಗೆ ವೆರಿ ಇಂಟ್ರೆಸ್ಟಿಂಗ್ ಅನ್ಸಿದ್ದು ಒಂದು ಏನಂದ್ರೆ, ಇಲ್ಲಿ consuming so much content in that phase
ವರ್ ಯು ಎವರ್ ಮೈಂಡ್ಫುಲ್ ಅಬೌಟ್ ದ ಕಾಂಟೆಂಟ್ ಯು ಆರ್ ಕನ್ಸ್ಯೂಮಿಂಗ್? ಅಂದರೆ ನಾನು ಮುಂದಕ್ಕೆ ನನಗೆ ಕಾಂಟೆಂಟಲ್ಲಿ ಇಂಟ್ರೆಸ್ಟ್ ಇದೆ, ಅದರಿಂದ ಏನಾರು ಕಲಿಬಲ್ಲೆ, ಈ ಥರ ಉದ್ದೇಶಗಳೇನಾರು ಇಟ್ಕೊಂಡಿದ್ರಾ ಅಥವಾ ಸುಮ್ಮನೆ? Never, bro. It was like Another endless couch scrolling. potato. That's what I'm saying. No, see, when you're in that phase, I think even you can relate. But I'm saying, you don't have a tomorrow. Like there's no plan. Like naale ಏನು ಮಾಡ್ತೀನಿ, ನಾಳೆ ನಾ ಎದ್ದೇಳ್ತೀನ ಇಲ್ವಾ? I'm telling you, bro, there's so much deep shit I can't talk about. I'm not comfortable talking about. But this is like just a small trailer that I'm giving you. We'll leave it there. Yeah, that's what. Because that's the shittiest a person can be in his. That's the lowest a person can be in his life. Maybe there's more lows for that age. Yeah. For you to feel that you have been fucked up in life, that is. See, I mean, we are not ಅಷ್ಟೇನು ಅನುಭವ ಇರೋರಲ್ಲ ನಾವೆಲ್ಲ, ಇನ್ನ ಚಿಕ್ಕವರು. ವಿ ಆರ್ ಫಿಗರಿಂಗ್ ಲೈಫ್ ಔಟ್. ಬಟ್ I think that is the problem. ಅನುಭವ ಇಲ್ಲದೆ ನಮಗೆ ಅನುಭವ ಇದೆ ಅಂತ ಅನ್ಕೊಂಡು ನಾವು ಆ ಫೇಸ್ ಅಲ್ಲಿ ಇದ್ವಿ. ಕರೆಕ್ಟ್. And then for us to get out of that phase, ಅಲ್ವಾ, you need to make that strong mindset, bro. Like the biggest thing I realized from that certain phase was, bro, be more kind. Exactly. Be what you are to yourself. I mean, be to yourself what you are to other people. If you don't want to treat your friend or a certain person in a certain way, ಅವ್ರನ್ನ ನೀನು ಆ ಥರ ನೋಡ್ಕೊಳ್ಳಲ್ಲ ಅಂದರೆ ನಿನ್ನೂ ನೀನು ಆ ಥರ ನೋಡ್ಕೊಬೇಡ. ಎಂಡ್ ಆಫ್ ದ ಡೇ ಅವರಷ್ಟೇ ನೀನು ಮನುಷ್ಯನೇ. ನೀನೇನಿಲ್ಲಿ ಯು ಆರ್ ನಾಟ್ ಅ ರೋಬೋಟ್ ಹಿಯರ್ ಟು ಸರ್ವ್ ಪೀಪಲ್. ಯು ಹ್ಯಾವ್ ದ ಸೇಮ್ ಸೆಟ್ ಆಫ್ ಎಮೋಷನ್ಸ್. ಡೋಂಟ್ ಗೋ ದ್ಯಾಟ್ ಹಾರ್ಡ್ ಆನ್ ಯೋರ್ ಸೆಲ್ಫ್. ವರ್ಕ್ ಹಾರ್ಡ್, ದ್ಯಾಟ್ ಇಸ್ ಡಿಫ್ರೆಂಟ್. ಓಡಿಬೇಡ ಗುರು ಇಟ್ಕೊಂಡು. ಇಲ್ಲ ಬ್ರೋ, ಒನ್ ಮೋರ್ ಥಿಂಗ್. ಸಿ, ದಿಸ್ ವರ್ಕ್ಸ್ ಫಾರ್ ಮೀ. ಇಟ್ಸ್ ಡಿಬೇಟಬಲ್, ಬಟ್ ಐ ಆಮ್ ಸೇಯಿಂಗ್ ಯು, ವೆನ್ ಐ ಸಿ, ಯು ಹ್ಯಾವ್ ಟು ಹ್ಯಾವ್ a certain level of self control. Yeah. When I lose self control, I stand in front of the mirror and I scold myself. ಏನೋ ಮಾಡ್ತಿದ್ಯಾ? ಅದು ಓಕೆ, ಎಸ್, ಸೂಪರ್. That is fine until a limit. You talking to yourself in the mirror is fine. You talking to yourself in the head, that is not safe for you. Bro, and ಒಂದು ನಾವು ಕ್ವಿಕ್ಕಾಗಿ ಒಂದು ಲೈಕ್ ಈ ಥಾಟ್ ಎಕ್ಸಸೈಸ್ ಮಾಡಿದ್ರು, ನಿಮ್ದೊಂದು ಲಾಸ್ಟ್ 4-5 ಕಾಂಟೆಂಟ್ ವಿಡಿಯೋ ದಟ್ ಯು ಹವ್ ಪೋಸ್ಟೆಡ್, if you can count the number of mistakes you spotted in it, right, ಆಯ್ತಾ, ಬೆರಳು ಸಾಲಲ್ಲ. Exactly. ಆಯ್ತಾ, it will cross 10 easily. Yeah. if you reflect back on it, ಏನೇನು ಚೆನ್ನಾಗಿ ಮಾಡಿದೆ ಅಂತ ನೀವು ಅಕಸ್ಮಾತ್ ಏನಾದ್ರು ಲಿಸ್ಟ್ ಮಾಡಿದ್ರೆ ಮಾಡೇ ಇಲ್ಲ. ಆ್ಯಂಡ್ ಯಾವ್ದಾದ್ರು ವಿಷಯಕ್ಕೆ ನೀನು ಹೊಗಳ್ಕೊಂಡ್ಯಾ ಇಲ್ಲ. ನೀನು ಓವರ್ ದ ಮೂನ್ ಇರು ಅಂತ ಹೇಳ್ತಾ ಇಲ್ಲ, ಕ್ಲೌಡ್ 9 ಇರಬೇಡ. ಅಫ್ಕೋರ್ಸ್ ಬಿ ಕ್ರಿಟಿಕಲ್. ಫಸ್ಟ್ ಅದೇ ಮಾಡಪ್ಪ, ಆಯಿತು. ಏನೇನು ತಪ್ಪು ಮಾಡಿದೆ ನೋಟ್ ಮಾಡ್ಕೋ, ಟ್ರೈ ಟು ಬಿ ದ ಬೆಟರ್ ಪರ್ಸನ್ ಫ್ರಮ್ ವಾಟ್ ಯು ವರ್ ಎಸ್ಟರ್ಡೇ. ಆಲ್ ದಟ್ ಇಸ್ ಫೈನ್. ಈ ಪ್ರೋಸೆಸ್ ಮುಗಿದ ಮೇಲೆ ಏನೇನು ಚೆನ್ನಾಗಿ ಮಾಡಿದೆ ಅಂತ ನೋಡ್ಕೋ, ಅಲ್ಲೇ ಸಿಗ್ತಲ್ಲ. I think that is the thing not a lot of people do. Yeah, and that will help. That will actually help, bro. Like self appreciation is good, but I think we feel if we self appreciate, that ego will come to our head. And that's why we don't self appreciate. Insecurity idde irutte. That's all I'm saying. Again, everything, like two sides of everything have a control. True, bro. And innondre, once you get a thing done that you wanted for a long time, alva, you will need that incentive of correct happiness. Like, oh shit, I achieved this, ನನಗೆ ಬಂತು ಅಂತ. ಬಟ್ ಸಮಟೈಮ್ಸ್ ಹೆಂಗಿದೆ ಗೊತ್ತಾ, ಓ ಶಿಟ್, ನಾನು ಇದನ್ನ ಅಚೀವ್ ಮಾಡೋಕ್ಕೆ ಇಷ್ಟೆಲ್ಲ ಕಷ್ಟಪಟ್ಟಲ್ವಾ. ಎಂಡ್ ಆಫ್ ದ ಡೇ ವೆನ್ ಯು ಆರ್ ಗೆಟಿಂಗ್ ಇಟ್ ಅಲ್ವಾ, ಯು ವೋಂಟ್ ಫೀಲ್ ದಟ್ ಹ್ಯಾಪಿನೆಸ್. ಯು ವೋಂಟ್ ಫೀಲ್ ದಟ್ ಹ್ಯಾಪಿನೆಸ್. ಅಗೇನ್ ಮತ್ತು ಇನ್ನೊಂದು ಕಾನ್ಫ್ಲಿಕ್ಟಿಂಗ್ ಥಾಟ್ ಇದು ನಂಗೆ ಯಾವಾಗಲೂ ಇರೋದು, ದ ಜರ್ನಿ ಈಸ್ ಇಂಪಾರ್ಟೆಂಟ್. ಇಟ್ ಇಸ್ ಆಲ್ ಇನ್ ದ ಜರ್ನಿ. ಡೆಫಿನೆಟ್ಲಿ ಇಟ್ ಇಸ್ ಆಲ್ ಇನ್ ದ ಜರ್ನಿ. ಬಟ್ ಒನ್ಸ್ ಆ ಡೆಸ್ಟಿನೇಷನ್ ರೀಚ್ ಆದಮೇಲೆ, ಆದ ತಕ್ಷಣ ಆ ಸ್ಟಿಮ್ಯುಲಸ್ ಸಿಕ್ಕಿಲ್ಲ ಅಂದರೆ ಇಫ್ ವಿ ಡೋಂಟ್ ಫೀಲ್ ಅ ಸರ್ಟನ್ ಹೈ ವೆನ್ ವಿ ರೀಚ್ ಸಮಥಿಂಗ್ ಆರ್ ಫುಲ್ಫಿಲ್ ಅ ಗೋಲ್, I don't think we'll be motivated enough to set another goal. No, see, this is again, this is paradox. It's like a paradox. I'll tell you what the conflicting thought for this, what you're saying. Yeah. See, human beings are designed in a way. Hengandre, imagine like ivaga, how do I say? There's a certain goal that you want to achieve, bro. Imagine you want to get 90% marks. It's about studies ivaga. Okay, yeah. You're going to strive hard to work hard. Simple. ಇವಾಗ ನೀನು 90% ಮಾರ್ಕ್ಸ್ ಬರಬೇಕು ಅಂತ ನೀನು ಅನ್ಕೊಂಡಿದ್ಯಾ, 90% ಮಾರ್ಕ್ಸ್ ನೀನು ಕಷ್ಟಪಟ್ಟು ತೊಗೊಂಡ್ಬಿಡ್ತೀಯ. ಯು ಕ್ಯಾನ್ ನಾಟ್ ಸ್ಟೇ ಇನ್ ದ್ಯಾಟ್ ಫೇಸ್ ಆಫ್ ಓನ್ಲಿ ಸ್ಕೋರಿಂಗ್ 90% ಮಾರ್ಕ್ಸ್. ಯುವರ್ ಬ್ರೈನ್ ವಿಲ್ ಆಟೋಮೆಟಿಕ್ಲಿ ಲುಕ್ ಫಾರ್ ಸಮಥಿಂಗ್ ಇಸ್ ಬಿಕಾಸ್ ಯು ಹವ್ ವರ್ಕ್ಡ್ ಹಾರ್ಡ್ ಆ್ಯಂಡ್ ಅಚೀವ್ಡ್ ಇಟ್. ಇಮ್ಯಾಜಿನ್ ಬ್ರೋ, ಇವಾಗ ಲೆಟ್ಸ್ ಸೇ ಒನ್ ಆಫ್ ಯುವರ್ ವಿಡಿಯೋಸ್ ಯು ಹವ್ ಪೋಸ್ಟೆಡ್, ಒಂದು ರೀಲ್ ಪೋಸ್ಟ್ ಮಾಡಿದ್ದೀನಿ, ಯು ಆರ್ ಏಮಿಂಗ್ ಆನ್ ಗೆಟಿಂಗ್ 100K ವ್ಯೂಸ್ ಆನ್ ದಟ್ ವಿಡಿಯೋ ಮಿನಿಮಮ್. ಯು ಗೆಟ್ 100K ವ್ಯೂಸ್ ಆ್ಯಂಡ್ ಯು ಡೂ ದ್ಯಾಟ್ ಫಾರ್ say a year. You are getting it. What did you want? You wanted 100K views on every video of yours. 365 days, 365 videos, you got what you wanted. Correct. After a year, you will not feel that high there. You will feel like doing something else. 100K no bada, ನನಗೆ ವ್ಯೂಸು ಬೇಡ, ನನಗೆ
you will start focusing on your personal growth. You don't know, bro. Correct. Human beings will not stay sticking to one. ಇನ್ನೂ ಬೇಕು. ಹೌದು. ಇನ್ನೂ ಬೇಕು. ಇವಾಗ ಒಂದು 2-wheeler ಇದೆ, ಗಾಡಿ ಓಡಿಸ್ತೀಯಾ, ನಾವು ವಾಟ್ ವಿಲ್ ಯು ಡೂ? 2-wheeler ನಾನು ಫ್ಯಾಮಿಲಿನ ಕರ್ಕೊಂಡು ಹೋಗಲ್ಲ, ಮಳೆಯಲ್ಲೂ ನೆನ್ಕೊಂಡು ಹೋಗಬೇಕು. ಕಾರ್ ಇದ್ರೆ ಚೆನ್ನಾಗಿರುತ್ತೆ. ಯು ವಿಲ್ ಗೆಟ್ ಅ ಕಾರ್ ಆ್ಯಂಡ್ ದೆನ್ ಯು ವಿಲ್ ಬಿ ಲೈಕ್, ಈ ಕಾರ್ ಸ್ವಲ್ಪ ಚಿಕ್ಕದಾಯ್ತಲ್ವ, ಸನ್ ರೂಫ್ ಇದ್ರೆ ಮಸ್ತಾಗಿರುತ್ತೆ, ಆ್ಯಂಡ್ ಆ ಸ್ಪೀಕರ್ ಮ್ಯೂಸಿಕ್ ಎಲ್ಲ ಸೌಂಡ್ ಮಸ್ತಾಗಿದ್ರೆ ಚೆನ್ನಾಗಿರುತ್ತೆ, ಸೀಟ್ ಸ್ವಲ್ಪ ಕುಷನಿಂಗ್ ಚೆನ್ನಾಗಿದ್ರೆ ಸರ್. ಇನ್ನೊಂದು ಕಾರು ಇದು ಬೇಡ. ಐ ಫೀಲ್ ಎಂಡ್ ಆಫ್ ದ ಡೇ ಅ ಮ್ಯಾನ್, ದಿಸ್ ನಾಟ್ ಅಬೌಟ್ some sexist shit I'm saying. A man or a woman cannot stop even after getting what they want. ಅದು ಅತಿ ಆಸೆ ಅಲ್ಲ, ಆಸೆ ಅನ್ನೋದು ಎಂಬೆಡ್ ಆಗ್ಬಿಟ್ಟು ಬ್ರೋ. ಇಟ್ಸ್ ಇನ್ ದಿ ಪ್ರೋಗ್ರಾಮಿಂಗ್ ಆಫ್ ಅವರ್ DNA ಸೇಯಿಂಗ್ ದ್ಯಾಟ್ ಯು ಕ್ಯಾನ್ ನಾಟ್. ಇವಾಗ ಹೊಟ್ಟೆ ಹಸ್ದಿದೆ ಅಷ್ಟೇ ತಿಂತೀಯ ನೀನು, ಟೇಸ್ಟ್ ಅನ್ನೋದು ಒಂದಿದೆ. ಯು ಹ್ಯಾವ್ ಸೋ ಮೆನಿ ಅದರ್ ಫ್ಯಾಕ್ಟರ್ಸ್, ವೆರೈಟಿ. ಯು ಹ್ಯಾವ್ ಸೋ ಮೆನಿ ಅದರ್. ಇವಾಗ ಡೈಲಿ ನಮ್ಮಮ್ಮ ಅನ್ನ ಮಾಡಾಕ್ತಾರೆ, ನಾನು ಡೈಲಿ ಅನ್ನ ತಿನ್ನೋಕ್ಕಾಗತ್ತೆ? ಆಗಲ್ಲ. ಒಂದಿನ ಯು ವಿಲ್ ಫೀಲ್ ಲೈಕ್ ಈಟಿಂಗ್ ಪಿಜ್ಜಾ, ಯು ವಿಲ್ ಟೆಲ್ ಲೈಕ್ how much ever you love your mom, there will be a day where you will feel, oh my god, I'm done eating my mom's hands food. Mom's hands food is the best. You love it. See, I love it, bro. ಇವಾಗ ನಾನು ಆಚೆ ತಿನ್ನಲ್ಲ 90%. my mom will be like, ಆರ್ಡರ್ ಮಾಡ್ಕೊಳ್ಳೋ, ನನಗೆ ಇವತ್ತು ಸುಸ್ತಾಗಿದೆ. I was like, no, I am like, no, ನೀನು ಮಾಡೋದನ್ನ ನಾನು ತಿನ್ನೋದು, you cook this. But how long can you do that? No human being can stick to doing one thing forever, bro. It's not called ase. I don't know what it's called exactly, but that newness, the feeling of newness, experience, a new experience. Exactly, that's the word. You want to experience new things always. Will it work in the same way for a person who has never tasted that success? Andre it's about success. Andre success ಅನ್ನೋದಕ್ಕಿಂತ ಓಕೆ ಅಬೌಟ್ ರೀಚಿಂಗ್ ಮೈಲ್ ಸ್ಟೋನ್ ಆಯ್ತಾ. ಈಗ ಲೈಫಲ್ಲಿ ನಾನು ಇಲ್ಲಿಂದ ಅದೇ ಅಗೇನ್ 90% ಅಂತಲೇ ಇರಲಿ, ನಾನು 90% ಅಚೀವ್ ಮಾಡಿದಾಗ ಕಷ್ಟಪಟ್ಟು, ಇಫ್ ಐ ಆಮ್ ಸೋ ಲೈಕ್ ಎಕ್ಸ್ಟ್ರೀಮ್ ವಿತ್ ಮೈ ಮೈಂಡ್ ಸೆಟ್ ದಟ್ ನನಗೆ 90% ಫಸ್ಟ್ ಇನ್ಸ್ಟೆನ್ಸಲ್ಲೇ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿಲ್ಲ, ಹ್ಯಾವಿಂಗ್ ಇಟ್ ಡಿಮಿನಿಷಿಂಗ್ ಮಾರ್ಜಿನಲಿ ಮೇಕ್ಸ್ ಸೆನ್ಸ್. ಫಸ್ಟ್ ಟೈಮ್ 90% ಬಂದಾಗ ಖುಷಿ ಪಡು, ನೆಕ್ಸ್ಟ್ ಟೈಮಿಗೆ ನೀನು ಯೂಸ್ ಟು ಆಗ್ತೀಯ. ಓಕೆ, ಫಸ್ಟ್ ಟೈಮ್ ಬಂದಾಗಲೇ ಡೋಂಟ್ ಹ್ಯಾವ್ ದಟ್ ಸೇಡಿಸ್ಟಿಕ್ ಅಪ್ರೋಚ್ ಟು ಲೈಫ್ ದಟ್ ಆಯ್ತು ಗುರು ಬಂತ ತಗೋ ಅದನ್ನ ಒಳಗೆ, ಫೀಲ್ ಹ್ಯಾಪಿ, ಅಪ್ರಿಷಿಯೇಟ್ ಯುವರ್ ಸೆಲ್ಫ್ ಆ್ಯಂಡ್ ದೆನ್ ಇಷ್ಟಕ್ಕೆ ನನಗೆ ಇಷ್ಟು ಖುಷಿ ಸಿಕ್ಕಿದೆ ಅಂದರೆ ಆ ಎಕ್ಸ್ಪೀರಿಯನ್ಸ್ ಹೈ ಏನು ಸಿಕ್ತಲ್ಲ ಅದನ್ನ ಚೇಸ್ ಮಾಡು, ಆಮೇಲೆ ಟ್ರೈ ಟು ಗೆಟ್ ಬೆಟರ್. ದಟ್ ಇಸ್ ಟ್ರೂ, ಬಟ್ ಐ ಆಮ್ ಸೇಯಿಂಗ್ ಯು ದಟ್ ಇಟ್ ಇಸ್ ನಾಟ್ ದ ಸೇಮ್ ಫಾರ್ ಎವ್ರಿವನ್. ಇಟ್ ಇಸ್ ವೆರಿ ಐಡಿಯಲ್ ಚಾಯ್ಸ್. You feeling happy is not a choice, bro. Like it should happen. ಅದು ಬರಬೇಕದು. That's why they say ಏನದು, you should not take everything seriously. The things that you're pursuing ಅಲ್ವಾ, ಅಷ್ಟು ಸೀರಿಯಸ್ ಆಗಿ ತಗೋಬೇಡ. ಡೇ ಆ್ಯಂಡ್ ನೈಟ್ ನಾನು ಹಾರ್ಡ್ ವರ್ಕ್ ಮಾಡ್ತೀನಿ, ಅದಕ್ಕೋಸ್ಕರ ಕೆಲಸ ಮಾಡ್ತೀನಿ. ದಟ್ ಹಸಲ್ ಕಲ್ಚರ್ ಶಿಟ್ ಇಸ್ ಆಕ್ಚುಲಿ ಸಮಥಿಂಗ್ another fucked up thing, but I'm saying you have to hustle, but you have to always have something else apart from your work also. ಇವಾಗ ಓದೋನ್ಗೆ ಬರೀ ಓದೋನು ಇರಬಾರ್ದು, ಅವ್ನಿಗೆ ಇನ್ನೊಂದು ಚಟ ಏನಾದ್ರು ಸಿನಿಮಾ ನೋಡೋ, ಇದು ಫ್ರೆಂಡ್ಸ್ ಜೊತೆ ಆಚೆ ಹೋಗೋದು, ಏನೊಂದು ಇರಬೇಕು. ವೇರ್ ಹಿ ಫೈಂಡ್ಸ್ ಹ್ಯಾಪಿನೆಸ್. ಸಿ, ಯು ಆರ್ ಟೆಲ್ಲಿಂಗ್ ಮೀ ಎಂಡ್ ಆಫ್ ದಿಸ್ ಟನಲ್ there is happiness. There is no guarantee. If you have guarantee, maybe you will run. So we are living in a world where there's no guarantee that you will gain something or lose something. Once you reach that, the fear of that thought alwa, you have this thought that what if I fail, that thought will overpower your happiness there. When you finally get it alwa, it's not a choice. You will feel that ಇಷ್ಟು ಕಷ್ಟಪಡ್ನಲ್ವಾ, ಅದು ಹೆಂಗಿರುತ್ತೆ ಗೊತ್ತಾ, ಆ್ಯಡಿಂಗ್ ಅನದರ್ ಥಿಂಗ್ ಟು ಮೈ ಕಲೆಕ್ಷನ್. ಮೈಲ್ ಸ್ಟೋನ್ ಮುಟ್ಬಿಟ್ಟೆ, ನೆಕ್ಸ್ಟ್ ಏನು ಮಾಡಬೇಕು? ಕರೆಕ್ಟ್. ಇನ್ಸ್ಟೆಡ್ ಫಕಿಂಗ್ ಸ್ಟೇ ದೇರ್, ಎಂಬ್ರೇಸ್ ದಟ್ ಶಿಟ್. ಲೈಕ್ ಬಂತು ಗುರು, ಟೇಕ್ ಇಟ್ ಫಾರ್ ಸಮ್ ಟೈಮ್. ಟೇಕ್ ದಟ್ ಹೈ ಫಾರ್ ಸಮ್ ಟೈಮ್, ಟೇಕ್ ಇಟ್ ಸ್ಲೋ. ಬಂತು ಗುರು, ಮಜಾ ಮಾಡೋಣ ಒಂದು ಸ್ವಲ್ಪ. ಸಿ, ಐಲ್ ಬಿ ಆನೆಸ್ಟ್, ಲೈಕ್ ವೆನ್ ಐ ಯೂಸ್ ಟು ಗೇನ್ ಸರ್ಟನ್ ಫಾಲೋವರ್ಸ್ ಆರ್ ಟಚ್ ಸರ್ಟನ್ ವ್ಯೂಸ್ ಅನ್ನೋ, ಸೊ ವುಡ್ ಟೇಬಲ್ ಇಟ್ಟಿರೋದೇ ಅದಕ್ಕೆ. ಸೊ ಹೆಂಗಿತ್ತು ಅಂದರೆ, ಮುಂಚೆ ಫಾಕ್ ಸೆಲೆಬ್ರೇಷನ್ಸ್, ನಾನು ಇವಾಗ ಹಂಗಿದ್ದೀನಿ. ಇಟ್ಸ್ ಲೈಕ್ ಹೆಂಗಂದರೆ ಶಕುನ ಥರ ಬರೋದು. ಶಕುನ ಇಸ್ ಲೈಕ್ ಇಟ್ಸ್ ಅ ವೈಬ್. ಶಕುನ ನಾನು ಅದು ಇಂಗ್ಲೀಷಲ್ಲಿ ಹೋಗಿ ಶಕುನ ಅಂದಾಗ ಆನಿಮೆ ಕ್ಯಾರೆಕ್ಟರ್ ಇರ್ಬೋದು. ಹಂಗಲ್ಲ, ಐ ಆಮ್ ಸೇಯಿಂಗ್ ಇಟ್ ಬಿಕಮ್ಸ್ ಲೈಕ್ ದ್ಯಾಟ್. ಯುವರ್ ಮೈಂಡ್ ಸೆಟ್ ಬಿಕಮ್ಸ್ ಇನ್ ಅ ವೇ, ಸೆಲೆಬ್ರೇಷನ್ ಬಿಕಮ್ಸ್ ಅ ಬಾಯ್ ಹಾಕೋ ಥರ ಅದು. I'm saying you should not think like that. You get something that you have worked hard for, fine, enjoy it, like internalize it, work. And if you are not feeling happy about it, at least have guys around you
ಪ್ರೇಸಿಂಗ್, ಏ ಮಗ ಮಾಡಿದೆ, ಏನೋ ಒಂದು ಮಾಡಿದ್ಯಾ ಮಗ ನೀನು, ನಿಂದೆ ಉದ್ದ. ಯು ಹ್ಯಾವ್ ಟು ಹ್ಯಾವ್ ಗೈಸ್, I mean, you have to have people who appreciate you like that. Correct. See, if self-appreciation is not coming, you have to, it's not forced appreciation. If they are your guys, they are going to do it, bro. Yeah, end of ನಿಮ್ಮ ಹುಡುಗರು ಅಂದರೆ they will do it. ನಾವು ಅಂದರೆ ಅದನ್ನ ಯಾರು ನಂಬ್ಕೊಂಡು ಕೂತಿಲ್ಲ. ಆದ್ರೆ ಅದು ಅದು ಬರ್ಬೇಕು, ಬರ್ಬೇಕದು. ಎಸ್, ದಟ್ ಈಸ್ ಆಲ್ವೇಸ್ ದೇರ್. ಸ್ವಲ್ಪ ಅದು ಆ್ಯಕ್ಚುಲಿ ಆಯಿತು ಸ್ವಲ್ಪ. ವಿಲ್ ಗೆಟ್ ಬ್ಯಾಕ್ ಟು ಸ್ವಲ್ಪ ಜೋರೋಗನ್ ಸ್ಟೈಲ್ ಹೋಗ್ಬಿಡ್ತಿದ್ದು. ದಟ್ ಈಸ್ ದ ಇಂಟೆನ್ಷನ್ ಅಟ್ ದ ಎಂಡ್ ಆಫ್ ದ ಡೇ ಬ್ರೋ. ಅಂದರೆ ಆಫ್ಟರ್ ಅಟ್ ಲೀಸ್ಟ್ ಹ್ಯಾವಿಂಗ್ ಅ ಸೆಟ್ ಆಫ್ ಪೀಪಲ್ ಫಾರ್ ಮೀ ವಿತ್ ದ ಪಾಡ್ಕಾಸ್ಟ್, ಆ್ಯಂಡ್ ನಾನು ಹೆಂಗೆ ಅಂದರೆ ದ ವೇ ಐ ಟಾಕ್ ಅಬೌಟ್ ಮೈ ಶೋ is very like massive. I don't hesitate and be very humble in talking about it. Right. I'll be like ನಂದೊಂದು ಸೆಟ್ ಆಫ್ ಪೀಪಲ್ ಬಂದಾಗ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ. ಬಿಕಾಸ್ ಅಗೇನ್ ಐ ಬಿಲೀವ್ ಇನ್ ದಟ್ ಅಲ್ವಾ. ವಿ ಸ್ಪೋಕ್ ಅಬೌಟ್ ಮ್ಯಾನಿಫೆಸ್ಟೇಷನ್. I was so crazy deep into manifestation at one point that for like 2 years or something I was trying acting, auditions ಕೊಡೋದು ಅದು ಇದೆಲ್ಲ ಮಾಡ್ತಾ ಇದ್ದೆ. ಓಕೆನಾ, ಆ ಟೈಮಲ್ಲಿ ಐ ಯೂಸ್ ಟು ಲೈಕ್ ಲಿಟ್ರಲಿ ನಾನು ಬೆಳಗ್ಗೆ ಎದ್ದಾಗ ಹಿಂಗೆ I've imagined shit, like manifested shit like terrace ಮೇಲೆ ಹಿಂಗೆ ನಿಂತ್ಕೊಂಡು I'm looking down, there is there are a lot of fans, it's my birthday, they're screaming and all that. I'm like like that level. ಹಿಂಗೆ ಗಾಡೀಲಿ ಹೋಗ್ತಾ ಹಿಂಗೆ 2-wheeler ಹೋಗ್ತಾ ಇದ್ರೆ ಲೈಕ್ my manifestation is like, ಗುರು ನಾನು ತುಂಬ ದಿನ ಆದ್ಮೇಲೆ 2-wheeler ಹೊಟ್ಬಿಟ್ಟಿದ್ದೀನಿ ಆಚೆ, ಆಗಲ್ಲ ನಂಗೆ ಹೋಗ್ಬೇಕು 2-wheeler, ಐ ವಾಂಟ್ ದ ಓಲ್ಡ್ ಲೈಫ್ ಅಂತ. ಆ್ಯಂಡ್ ಐ ಮೇಡ್ ಅ ಮಿಸ್ಟೇಕ್, ಲೈಕ್ ಪೀಪಲ್ ಆರ್ ಗ್ಯಾದರಿಂಗ್ ಅಂತ. ನಂಗೆ ಫುಲ್ ಹಿಂಗೆ ಜನ ಬರ್ತಿದ್ದಂಗೆಲ್ಲ ಸೈಡ್ಗೆ ಹಾಕ್ಬಿಟ್ಟು ಅಪ್ಪ ಗಾಡಿ ಮುಂದೆ ನೋಡ್ಕೊಂಡು ಓಡಿಸು ಅಂತ ನನಗೆ ನಾನೇ ಅನ್ಕೊಂಡು. ಸೊ ದ್ಯಾಟ್ ಇಸ್ ಹೌ ಮಚ್ ಐ ಬಿಲೀವ್ ಇನ್ ಮ್ಯಾನಿಫೆಸ್ಟೇಷನ್. ಈವನ್ ಇಫ್ ಇಟ್ ಹ್ಯಾಸಂಟ್ ವರ್ಕ್ ಫಾರ್ ಮೀ ಸೋ ಫಾರ್, ಐ ಸ್ಟಿಲ್ ಹ್ಯಾವ್ ದಟ್ ಬಿಲೀವ್. ಸೊ ದ್ಯಾಟ್ ವಾಸ್ ಅಬೌಟ್ ಮ್ಯಾನಿಫೆಸ್ಟೇಷನ್. ತುಂಬ ಒಳ್ಳೇದು ಅಂದರೆ ನಾನು ನಂಬೋದು. ಆ್ಯಂಡ್ ಐ ಐಡಿಯಲೈಸ್ ವಿರಾಟ್ ಕೊಹ್ಲಿ ಸೋ ಮಚ್, ಆ್ಯಂಡ್ ದಟ್ ಈಸ್ ಒನ್ ಥಿಂಗ್ ಹಿ talks about. I just wanted some reference to get out of the deep shit. So that's me. What is your exposure to sports now that I spoke about Virat Kohli? Right. How much do you follow cricket? See, I was like I told you alwa, my best years of my life were spent in hostel, and I didn't have much exposure outside. So nan PU bandmele I was not focused much, bro. Off late from the past year I'm trying to learn like ಏನದು ಒಂದು ಓವರಲ್ಲಿ ಎಷ್ಟು ಬಾಲ್ ಇರುತ್ತೆ. ಐ ಡಿಂಟ್ ನೋ ಆಲ್ ಆಫ್ ದ್ಯಾಟ್. ಅಯ್ಯೋ, ದಿಸ್ IPL ವಾಸ್ ದ ಫಸ್ಟ್ IPL ದಟ್ ಐ ವಾಚ್ಡ್, ಲೈಕ್ ಒಂದೊಂದು ಗೇಮು ಕೂತ್ಕೊಂಡು, ಬಿಕಾಸ್ ಐ ವಾಂಟೆಡ್ ಟು ಲರ್ನ್ ಇಟ್. ನಿಮ್ಗೆ ಗೊತ್ತಾ, ಓವರ್ ಆದ್ಮೇಲೆ ವಿಕೆಟ್ ಕೀಪರ್ ಈ ಕಡೆ ಬರ್ತಾನೆ. ನಾನು ಮ್ಯಾಚ್ಗೆ ಹೋಗಿದ್ದೆ, ಐ ಆಮ್ ಲೈಕ್ ಗುರು ಅಲ್ಲಿ ಯಾಕೆ ಓಡಾಡ್ತಾರೆ, ಆ ಕಡೆ ಹೋಗ್ತಾನೆ ಅವ್ನು ಈ ಕಡೆ ಬರ್ತಾನೆ, ಟಿವಿಯಲ್ಲಿ ಹಿಂಗೆ ತೋರಿಸಲ್ವಲ್ಲ. ಅದೇನೇ ಐ ವಾಸ್ ಲೈಕ್, ಓ ಕ್ಯಾಮ್ರಾ ಪ್ಲೇಸ್ಮೆಂಟ್ ಹಂಗಿದೆ ಬ್ರೋ, ಇದು ಸ್ಕ್ರೀನ್ ಪ್ಲೇ ಇದರಲ್ಲೂ ಏನೋ ಮಾಡ್ತಾವ್ರು ಬ್ರೋ, ಬಿಕಾಸ್ ಐ ಡಿಂಟ್ ನೋ. ಒಂದೊಂದು ಓವರ್ ಆದ್ಮೇಲೆ ಈ ಕಡೆ ಇರೋ ಆ ಕಡೆ ಹೋಗ್ತಾನೆ. ಆ ಕಡೆ ಆಡಿಯನ್ಸಲ್ಲಿ ಯಾರು ಹುಡುಗಿರು ಕೂತಿದ್ರೆ ಚೆನ್ನಾಗಿ, ಮೋಸ್ಟ್ಲಿ ಅವ್ರು ಅದಕ್ಕೆ ಚೇಂಜ್ ಆಗ್ತಿರ್ಬೇಕು ಬ್ರೋ, ಯಾರೋ ಕಾಣಿಸ್ತಾರೆ ಅವ್ರಿಗೆ. You never know. Yeah. Then that's how I started like learning. And World Cup though I didn't watch much. Last match ನೋಡಿದೆ ಗುರು. Good for you. ಮಸ್ತ್ ಇತ್ತು ಅದು. ಯಾಕೆ ಸ್ಯಾಡ್ ಇತ್ತಾ ಫುಲ್ ಸೀಸನ್? ಏನು ಅಲ್ಲ. Oh, you're talking about this T20 World Cup. I thought you were talking about the other World Cup. No, I'm learning bro. Yeah. Football. I'm interested in kabaddi. Pro kabaddi. And ಇನ್ನೊಂದು ಇದೆಯಲ್ವಾ? Volleyball. So that spoke volumes about how much you're into sports. ಅದೊಂದು ಇದೆಯಲ್ಲ ಯಾವ್ದಾದ್ರು ಅಂದ್ಬಿಟ್ಟು. ಇಲ್ಲ, ಬಟ್ ಐ ಆಮ್ ಇಂಟ್ರೆಸ್ಟೆಡ್, ಟೇಕಿಂಗ್ ಇಟ್ ಒನ್ ಸ್ಟೆಪ್ ಅಟ್ ಎ ಟೈಮ್ ಬ್ರೋ. ಓಕೆ, ಆ್ಯಂಡ್ ನಿಮ್ಮ ಜೊತೆ ಎಪಿಸೋಡ್ ಕನ್ಫರ್ಮ್ ಆದಾಗಿಂದ ದಿಸ್ ಒನ್ ಥಿಂಗ್ ಐ ವಾಂಟೆಡ್ ಟು ಆಸ್ಕ್. ದಿಸ್ ಕ್ವೆಶನ್ ಇಸ್ ಫಾರ್ ಮೀ ಬೇಸಿಕಲಿ. ಬೀಯಿಂಗ್ ಅ ಕಾಂಟೆಂಟ್ ಕ್ರಿಯೇಟರ್, ಯು ಕ್ಯಾಂಟ್ ಸ್ಟಿಕ್ ಟು ನಾನು ಬರೀ ಈ ಟಾಪಿಕ್ ಮೇಲೆ ಮಾಡ್ತೀನಿ ಅಂತ. ಐ ಮೀನ್ especially you personally, you talk about a lot of things alva. ಸುಮಾರಷ್ಟು ವಿಷಯಗಳ ಬಗ್ಗೆ ಮಾಡ್ತೀರಾ. How much does staying updated with staying connected with the real world help you? Because when I get into a creative zone, I try to write lyrics and stories and all that. I have that kid of telling stories, and when I get into a creative zone, I block myself out of everything else. Because my content need not be very quirky or relatable, and ಇವತ್ತಿಗೆ ರಿಲೇಟ್ ಆಗುವಂಥ ಕಾಂಟೆಂಟ್ ಮಾಡಬೇಕು ಅಂತಿಲ್ಲ. I can take it to any point in time I want. But that is not true with you. So I mean, it is still true with you, and you might not always. Not always. There has to be some factor of relatability or latest ಆಗಿರಬೇಕು. End of the day, ಇಷ್ಟೆಲ್ಲ ಇಂಗ್ಲೀಷಲ್ಲಿ ಹೇಳೋದ್ರ ಬದಲು ಹೇಳ್ಬಿಡ್ಬೋದಿತ್ತು. ಬಟ್ ಓಕೆ, how do you stay connected?
ವಿತ್ ನಿಮ್ಮ ಸೋರ್ಸ್ ಆಫ್ ವಾಟ್ ಇಸ್ ಹ್ಯಾಪನಿಂಗ್, ಟ್ರೆಂಡ್ ಏನಿದೆ ಅಥವಾ ಏನ್ ಟ್ರೆಂಡ್ ಆಗಬಹುದು, ಡೂ ಯು ಹ್ಯಾವ್ ದಟ್ ಫೋರ್ ಸೈಟ್, ಹ್ಯಾವ್ ಯು ಡೆವಲಪ್ಡ್ ಸಮಥಿಂಗ್ ಲೈಕ್ ದಟ್? ಸಿ ಲೈಕ್ ದ ಮೋರ್ ಯು ಕನ್ಸ್ಯೂಮ್ is when you can give out the most. So nandu phone Instagram scrolling time is like half an hour to 1 hour max in a day. I don't use Instagram a lot, but in that half an hour 1 hour I don't scroll reels sitting and looking at people like ಏನು ನಡೀತಿದೆ, ಐ ಮೀನ್ ಏನು ನಡೀತಿದೆ ಅಂತ ನೋಡ್ತೀನಿ, ಸರಿ ಬಂತು ರೀಲು ಮುಗೀತು, ನೆಕ್ಸ್ಟ್ ರೀಲು. ಐ ಜಸ್ಟ್ ಡೋಂಟ್ ಕೀಪ್ ಸ್ಕ್ರಾಲಿಂಗ್. ಐ ಆಮ್ ಮೈಂಡ್ಫುಲ್ ಅಬೌಟ್ ನೌ ಯು ಆರ್ ಮೈಂಡ್ಫುಲ್. ಬಿಫೋರ್ ಇಟ್ ವಾಸ್ ನಾಟ್ ಲೈಕ್ ದಟ್. ಸಿ ಐ ಸೆಡ್ ನೋ, ಇಟ್ಸ್ ಅ ಟ್ರಾನ್ಸಿಷನ್ ಫ್ರಮ್ ದೆನ್. So now I am like, ಇವಾಗ example, like how you asked me what kind of advantage it gives you being updated. It's always good because there are some concepts which event ನಡೆದಾಗ ಮಾಡಿದ್ರೇನೆ ಓಡೋದು. ಇವಾಗ ಎಕ್ಸಾಂಪಲ್, ಮೊನ್ನೆ ಇನ್ಸ್ಟಾಗ್ರಾಮ್ ಡೌನ್ ಆಗಿತ್ತು. You guys remember 2 months back? Yeah. Correct. Alva? Yes. It went down for I think 2-3 hours. I was with my boys, adda al kutkondu, we were sitting and we were talking, and my friend comes, maga Instagram load ಆಗ್ತಿಲ್ಲ ನೋಡು. I'm in my mind, I'm thinking, oh, ಇನ್ನೊಂದು 5 ನಿಮಿಷದಲ್ಲಿ ಬಂದ್ಬಿಡುತ್ತೆ, ವಿಡಿಯೋ ಮಾಡಿದ್ರು I'll not be the first person to post. I'm sitting ಇನ್ನ 1 hour ಆದ್ರೂ it's still loading. I'm like, maga I have to leave. They're like, ಯಾಕೆ? I got an idea. I don't know if I'm going to post it or not, but shoot ಮಾಡಿ ರೆಡಿಯಾಗಿ ಇಟ್ಕೊಂಡಿರ್ತೀನಿ. I went home. Things people did when Instagram was down. Yeah. I watched it. Yeah. My video. Yes. Instagram down ಅಂತ ಒಂದು video. That went pretty good. And see, I was updated about that fact. Every creator did, bro. But it was not like that. Who jumped on it? Is what mattered. Like, and ಇನ್ನೊಂದು ಹೇಳ, not only me, every creator has become like that now. ಏನೇ ಈವೆಂಟ್ ನಡೆದ್ರು, ಸಿ ಇವಾಗ ಒಂದು ಮ್ಯಾಚ್ ಫಾರ್ ಎಕ್ಸಾಂಪಲ್, imagine RCB and Gujarat, one match is happening. And you don't know if RCB will win. How much ever you pray, hope and believe, ಗೆಲ್ಲುತ್ತಾ ಇಲ್ವಾ ಅಂತ ನಮಗೆ ಗೊತ್ತಿಲ್ಲ. I know creators who make videos for both the outputs. ಗೆಲ್ಲೋದಕ್ಕೊಂದು ವಿಡಿಯೋ, ಗೆದ್ರೆ ಈ ವಿಡಿಯೋ ಹಾಕ್ತೀವಿ, ಸೋತ್ರೆ ಈ ವಿಡಿಯೋ ಹಾಕ್ತೀವಿ ಅಂತ. ಸೊ ಇಟ್ಸ್ ಆಲ್ವೇಸ್ ಗುಡ್ ಟು ಹ್ಯಾವ್ ದಿಸ್ foresight about what's going to happen, because no, relatability doesn't have to matter only to time or events. Relatability can be about situations as well. When I make content about say mom, dad, or something about college, I am telling you, last year I posted a video and it's still running. That video didn't die. Touch wood, bro. By payment cut by. Okay. So I'm saying that doesn't, like, relatability ಅನ್ನೋದು it doesn't depend on one factor. Imagine ಇವಾಗ ನಾನು ಫಸ್ಟ್ PUC ಬಗ್ಗೆ ಇವಾಗ ಡಿಗ್ರಿ ನಾನು ಮಾಡೋದಲ್ಲ, ಡಿಗ್ರಿಲಿ when I was there, ಅಟೆಂಡೆನ್ಸ್ ಅಂತ ಒಂದು ವಿಡಿಯೋ ಮಾಡಿದ್ದೆ, 1.5 minute rant it was. ಅಟೆಂಡೆನ್ಸ್ ಅನ್ನೋದು I posted it like 10 months back. People still watch it today because attendance is a relevant thing. Is a relevant thing for all the people who are coming to college. Correct. Coming to school. ಇದು ಚೆನ್ನಾಗಿತ್ತು. Which was that? Exam. Preparation. Exam preparation. ಮಗ ನಾಳೆ ಬೆಳಗ್ಗೆ ಎಕ್ಸಾಮ್. Oh, that recent one with my friend I did. ಮಗ ಬಾಯ್ಸ್ ಎಲ್ಲ ಕ್ರಿಕೆಟ್ ಆಡ್ತಾ ಇದ್ದಾರೆ. ನನಗೆ ಅದು ವಾಯ್ಸ್ ಹೆವಿ, ಲೈಕ್ ದ ವೇ ಯು ಡೆಲಿವರ್ಡ್ ಇಟ್, ಚೆನ್ನಾಗಿದೆ ಗುರು ಅಂತ. ಯು ಆರ್ ಪ್ರೆಸ್ಸಿಂಗ್ ಆನ್ ಇಟ್. ಬಾಯ್ಸ್ ಎಲ್ಲ ಕ್ರಿಕೆಟ್ ಆಡ್ತಾ ಇದ್ದಾರೆ. ದಟ್ ಇಸ್ ಲೈಕ್, ಐ ಫೀಲ್ ದಟ್ ಇಸ್ ಇಂಪಾರ್ಟೆಂಟ್. ಲೈಕ್ ವೆನ್ ಪೀಪಲ್ ಮೇಕ್ ಕಾಂಟೆಂಟ್ ಅಲ್ವಾ, ನನಗೂ ಅಷ್ಟೇ, everyone they say that script ಬರೀತಿಯಲ್ವಾ, you can talk it in any way, but I feel there's magic in words, bro. See, things get created in words and destroyed in words. If you can convey a thing, ಇವಾಗ like you told, ಮಗ ಬಾಯ್ಸ್ ಎಲ್ಲರೂ ಗ್ರೌಂಡಲ್ಲಿ ಕ್ರಿಕೆಟ್ ಆಡ್ತಾವ್ರಂತೆ, ಒಂದು ಬಾಲ್ ಆಡ್ಕೊಂಡ್ ಬಂದ್ಬಿಡ. See, you remember that, no? That is the way of conveying it. If I wouldn't have conveyed in that way, you wouldn't have got that thing. ಈಗ ತಾನೇ ಹೊಟ್ಟೆ ತುಂಬಾ ಊಟ ಮಾಡಿದೀವಿ, but bro, ಒಳ್ಳೆ ನಿದ್ದೆ I have gotten different kind of feedback, like what you are telling alwa. People are like, bro, ಯಾಕೆ bro ಒಂದೇ ವಾಯ್ಸ್ ಅಲ್ಲಿ ಮಾಡ್ತೀರಾ, ಒಂದೇ ಸ್ಟೈಲ್ ಅಲ್ಲಿ ಮಾಡ್ತೀರಾ ಅಂತ. ಸೊ ಐ ವಾಸ್ ಆಕ್ಚುಲಿ ಥಿಂಕಿಂಗ್ ಆಫ್ ಲೇಟ್, ಬೇಡ ನಂದು. ಅಂಡ್ ಇನ್ನೊಂದು ನನ್ನ ಕಾಂಟೆಂಟ್ ಹೆಂಗಿರುತ್ತೆ, ಜಂಪ್ ಕಟ್ಸ್ ಇರುತ್ತೆ. ಹೌದು, ಇಟ್ಸ್ ನಾಟ್ ಕಂಟಿನ್ಯೂಸ್. I like that style and no one has been able to crack that thing, but I'm saying correct. So jump cuts it's become my style now. Yes. And jump cuts, that kind of style of video is what is making me talk in a certain way. Yakandre if I'm not mindful about the way I'm talking, cuts smooth ಮಾಡಕ್ಕಾಗಲ್ಲ. Correct. It's hard for me to explain people that, bro, ನಾನು ಈ ತರ ಯಾಕೆ ಮಾತಾಡ್ತಿದ್ದೀನಿ ಅಂದ್ರೆ, sitting in a podcast I can talk different. And illune we can't expect people to understand what you say. I could connect to it because I have some reference to it. True. Correct. So
ಇದರಲ್ಲೂ ಅಷ್ಟೇ ನನಗೆ 2 ಸ್ಟ್ರೈಕ್ ಆಗಿದ್ದು. ಒಂದು, ಐ ಟೋಲ್ಡ್ ಯು ಐ ರಿಯಲಿ ಲೈಕ್ ದಟ್ ಸ್ಟೈಲ್, ಆಯ್ತಾ. ಯು ಟೋಲ್ಡ್ ದೆರ್ ವರ್ 10 ಅದರ್ ಪೀಪಲ್ ಆರ್ ಸಮ್ ಅದರ್ ಪೀಪಲ್ ಹೂ ಟೋಲ್ಡ್ ಯಾಕೆ ಗುರು ಹಿಂಗೆ ಮಾತಾಡ್ತೀಯ ಅಂತ. ಹೌ ಮಚ್ ಎಷ್ಟು ಸೀರಿಯಸ್ನೆಸ್ ಕೊಡ್ತೀರಾ ಈ ಒಪಿನಿಯನ್ಸ್ಗೆ? ಅಥವಾ ನಾನು ಒನ್ ಆಫ್ ದ ಪಾಸ್ಟ್ ಎಪಿಸೋಡ್ಸಲ್ಲಿ ಹೇಳಿದ್ದೆ, ಮುಗುರು ಓಕೆನಾ ಒಪಿನಿಯನ್ನ ಕೊಡಿ, ಚೆನ್ನಾಗಿದೆ ತಗೊಳ್ಳಿ. ವಾಟ್ ಈಸ್ ಯುವರ್ ಅಪ್ರೋಚ್ ಟು ಒಪಿನಿಯನ್ಸ್? See, in constructive criticism is good. Hate, I ignore usually. But if you're criticizing, I would think like, ಏನು ಹೇಳ್ತಾನೆ, ಬಿಕಾಸ್ ಬೈ ಎಂಡ್ ಆಫ್ ದ ಡೇ ದೇ ಆರ್ ದ ಪೀಪಲ್ ಹೂ ಕನ್ಸ್ಯೂಮ್. ಇವಾಗ ವಾಯ್ಸ್ ಮಾಡೋರು ಒಬ್ಬನೇ ಇರ್ಬೋದು, ಆ ಥಾಟ್ ಬಂದಿರೋರು ಬೇಜಾನ್ ಜನ ಇರ್ಬೋದು, ಹೂ ಇಸ್ ನಾಟ್ ಕಾಮೆಂಟಿಂಗ್ or is not DMing me like JB bhai please change this style ಅಂತ. But if it is something I feel like, oh fine, this is actually something I have to change, I will change. If not, I'll be like, oh like you told, okay bro ಅಂತ ಹೇಳ್ಬಿಟ್ಟು. And most of the time I don't even like ಹೆಂಗೆ ಹೇಳೋದು, if it's like some hateful kind of a thing, like, see there's a way to tell people some things. If I'm not liking the way you're telling it, I will not even open the... Correct. Bro, I'm telling you, ನಾನು ಇದುವರೆಗೂ I respond to everyone. If it's like a hi and all, no I don't. But if it's like a proper message, I respond to everyone. It's not like some ego shit or whatever. Yeah. I still respond to everyone. If it's like an appreciation, thank you. If it's an input, how do you screen it? How do you filter out? How do you recognize this is hate, this is constructive? It might be easy after a certain point of time. ಅಭ್ಯಾಸ ಆದಮೇಲೆ, ಅನುಭವ ಆದಮೇಲೆ ಈಸಿ ಆಗ್ಬೋದು. ಬಟ್ ಇನಿಷಿಯಲಿ ಹೌ ವಾಸ್ ಇಟ್ ಫಾರ್ ಯು? ಗುರು ಇವ್ನು ನನಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇದ್ದಾನ ಅಥವಾ ಉರ್ಕೊಂಡು ಹೇಳ್ತಾ ಇದ್ದಾನ? ಇಲ್ಲ ಬ್ರೋ, ಐ ವಾಸ್ ಸ್ಕ್ಯಾರ್ಡ್ ದಟ್ ಟೈಮ್. ಸೊ ಐ ಟೆಲ್ ಯು, ವೆನ್ ಐ ವಾಸ್ ಮೇಕಿಂಗ್ ಮೀಮ್ಸ್ ಅಲ್ವಾ ಫೇಸ್ಬುಕ್ಕಲ್ಲಿ, ವಿ ಹ್ಯಾಡ್ ಅ ಕೋ ಅಡ್ಮಿನ್ ದಟ್ ಟೈಮ್. ಆ್ಯಂಡ್ ಅವನು ಏನು ಮಾಡ್ತಿದ್ದ, ಹಿ ಡಿಡ್ ಸಮ್ ಪೊಲಿಟಿಕಲ್ ಮೀಮ್ಸ್. ಅಯ್ಯೋ, ಆನ್ ಅ ಪರ್ಟಿಕ್ಯುಲರ್ ಪಾರ್ಟಿ, ಆನ್ ಅ ಪರ್ಟಿಕ್ಯುಲರ್ ಕ್ಯಾಂಡಿಡೇಟ್. Oh shit, okay. And that candidate is our area. And I start getting threats in the DM. We know where you live. We know who you are. We are going to come to your place. ಅವತ್ತು ರಾತ್ರಿ ನಾನು ಮಲಗಿಲ್ಲ ಬ್ರೋ. ಆಫ್ ಕೋರ್ಸ್ ನಮ್ಮ ಅಮ್ಮ ಫೋನಲ್ಲಿ ನಾನು ಮೀಮ್ಸ್ ಮಾಡಾಕ್ತಿರೋದು. ಅಯ್ಯೋ ಕರೆಕ್ಟ್. ಲೈಫ್ ಪ್ರಶ್ನೆ ಆಗೋಯ್ತಲ್ಲ. ಲೈಫ್ ಪ್ರಶ್ನೆ ಆಗೋದು. ಲೈಫ್ ಫೋನ್ ಯೂಸ್ ಮಾಡಿ ಲೈಫ್ ಪ್ರಶ್ನೆ ಅದು. ಆ್ಯಂಡ್ ಐ ಆಮ್ ಲೈಕ್, ನಮ್ಮ ಅಪ್ಪ ಅಮ್ಮ ಗೊತ್ತಿಲ್ಲ ದಟ್ ಐ ಮೇಕಿಂಗ್ ಮೀಮ್ಸ್. ವಾಟ್ ಇಫ್ ಸಮ್ ಶಿಟ್ ಹ್ಯಾಪನ್ಸ್ ಟು ಮೈ ಫ್ಯಾಮಿಲಿ ಬಿಕಾಸ್ ಆಫ್ ಮೀ? I was shit scared that time. That was the first time the whole night I'm staying awake, think I'm going and check my door like yaradhu aache bandavara. That level of fear I had. Then when I got into Instagram also, it is not fear, it is like you don't want to accept hate. Correct. After a point you will be like, fuck you, parvagilla neen hate ಮಾಡ್ತೀಯ ಮಾಡು ಅಂತ. But in the beginning alwa, when you're having, see bro, to develop a mindset like that, it will take time. Starting alle ಬಂದ ತಕ್ಷಣ ಇವಾಗ if 5 comments are like good, you will not look at that. One comment is like, you look like shit. Your whole insecurities will come out like, oh shit, didn't I dress up good today? Oh my god, I'm doing skincare, ಯಾಕೆ ಏನು ಚೆನ್ನಾಗಿ ಕಾಣ್ತಿಲ್ವಾ? Correct. That one comment will be striking like out of all those comments. But then I had to learn that, bro. It was a process for me. ಹೆಂಗಂದ್ರೆ ಮುಂಚೆ I was like I told you, it's not fear. See, it's a feeling inside your body. It'll make your whole body itch like, oh shit ಅಂತ ಒಂದು ಬರುತ್ತೆ feeling. And I was a guy who never deletes hate comments, any kind of comments. ನಾನು ಡಿಲೀಟ್ ಮಾಡಲ್ಲ, because I feel that's cowardice, bro. You are hating me publicly, I can't privately delete your comment. Yeah alva, face it if you have to face it publicly and let people know you're hating me also. And it is the person who's hating on you publicly, ಒಂದು ಪಾಯಿಂಟ್ ಆದ್ಮೇಲೆ ಅವನಿಗೆ ಇನ್ಸೆಕ್ಯೂರಿಟಿ ಬಂದು ಅವ್ನು ಡಿಲೀಟ್ ಮಾಡ್ಬೇಕು ಅದನ್ನ ಇನ್ಸೆಕ್ಯೂರಿಟಿ ನಾನು ಮಾಡಿಸ್ತೀನಿ. ಹೆಂಗೆ ಅಂತ ಹೇಳ, I had posted one photo. Bhai, I'm telling you, off late I'm starting to wear good clothes. People have commented saying JB Shashank doesn't have good clothes, he makes videos with the same clothes. I am happy with the clothes. ಇವಾಗ ಈ ಶರ್ಟ್ ನನಗೆ 5 ವರ್ಷ ಬಂದ್ರೆ 5 ವರ್ಷ ಹಾಕೋತೀನಿ. Correct. But after a point I have realized in this industry you have to focus on looks also. That is for different reasons altogether. Many first impression bro, end of the day. Exactly. ಒಂದು ಒಳ್ಳೆ ನೆಟ್ವರ್ಕ್ ಹೋಗ್ಬೋದು. PR also matters there. Correct. So that's why I'm buying new clothes and all that. But that time it was not even some good clothes. My dad's shirt I wore. And I'm just sitting like on a chair like this, and I'm sitting like this, I'm smiling at the camera. One guy comments, ನಿಮ್ಮ ಅಪ್ಪ ಅಮ್ಮ ಇಷ್ಟು ಕಷ್ಟಪಟ್ಟು ದುಡಿತಾರೆ, ಅವ್ರ ದುಡ್ಡಲ್ಲಿ ನೀನು ಶೋಕಿ ಮಾಡ್ತೀನಿ. ನಾನು ವಾಚ್ ಹಾಕಿಲ್ಲ, ಚೈನ್ ಹಾಕಿಲ್ಲ, ಏನು ಹಾಕಿ, ನಮ್ಮ ಅಪ್ಪಂದೇ ಶರ್ಟ್ ಗುರು. ನಮ್ಮ ಅಪ್ಪಂದೇ ಶರ್ಟ್ ಅದು. ಲಿಸನ್ ವಾಟ್ ಐ ಡಿಡ್, he put that comment. ನಿಮ್ಮ ಅಪ್ಪ ಅಮ್ಮ ಇಷ್ಟು ಕಷ್ಟಪಡ್ತವ್ರೆ, ಅವ್ರ ದುಡ್ಡಲ್ಲಿ ನೀನು ಶೋಕಿ ಮಾಡಿ. ಫಸ್ಟ್ ಆಫ್ ಆಲ್ ಆ ಫೋಟೋಲ್ ಶೋಕಿ ಇರಲಿಲ್ಲ. ಐ ವಾಸ್ ಲೈಕ್ ಫೈನ್, ಹೌದಾ? ಈ ಕಾಮೆಂಟೆಡ್, ಐ ಪಿನ್ಡ್ ದಿಸ್ ಕಾಮೆಂಟ್.
I pinned his comment to the post because when there are 100 people commenting good and people are there who will stand for you, ad madde. I took a screenshot of the comment, I put it in my story. It's not like hate. I'm not telling anything. Hey bro, ನೀನ್ ಯಾರು bro ಹಿಂಗೆಲ್ಲ ಮಾಡ್ತಿದ್ಯಾ? Chill. You have to breathe. You have to take things slowly, bro. Yeah. Like smooth ಆಗಿರ್ಬೇಕು. ಏನಾದ್ರು ಅಗ್ರೆಷನ್ ಆದ್ರೂ ಸ್ಲೋ ಆಗಿ ತೋರಿಸ್ಬೇಕು. ನೋಡಿ ನೀನ್ ರಪ್ಪ ಹೊಡಿಯೋದು ಮೆತ್ತಿಗೆ ಅದು ಒದ್ದೆ ಬಟ್ಟೆಲ್ ಹೊಡಿಯೋ ತರ ಇರ್ಬೇಕು. ಐ ಪುಟ್ ದ್ಯಾಟ್ ಅಂಡ್ ದಿಸ್ ವರ್ತೂರ್ ಸಂತೋಷ್ ಒಂದು ಮೀಮ್ ವಾಸ್ ದೇರ್. ಹೌದು ಗುರು, ನಮ್ಮ ಅಪ್ಪನಿಗೆ ನಾನು ಹುಟ್ಟಿದ್ದೀನಿ, ನಾನು ಶೋಕಿ ಮಾಡ್ತೀನಿ. ನೀನು ನಮ್ಮ ಅಪ್ಪನಿಗೆ ಹುಟ್ಟಿದ್ರೆ ಬಂದು ನೀನು ಶೋಕಿ ಮಾಡು ಅಂತ. ನಾನು ನಮ್ಮ ಅಪ್ಪನ ಹುಟ್ಟಿದ್ದೀನಿ, ನಾನು ಶೋಕಿ ಮಾಡ್ತೀನಿ. ನೀನು ನಮ್ಮ ಅಪ್ಪನ ಹುಟ್ಟಿದ್ರೆ ನೀನು ಬಂದು ಮಾಡು ಶೋಕಿಯ ಅಂತಾನೆ. ಐ ಪುಟ್ ದ್ಯಾಟ್ ಮೀಮ್. He deleted the comment and he's commenting down saying, hey guys, I am also JV Shashank's fan only. I was just testing his audience. I wanted to see his fan base. Audience, I'm saying. ಮತ್ತೆ ಅದು ಸ್ಟೋರಿ ಹಾಕ್ಬಿಟ್ಟು ಹಿಂಗೆ ಹಿಂಸೆಕರು ಯಾರು ಬದುಕ್ತಾರೆ ಸರ್? Yeah, it's still there. It's in some photo. It's still there. I think he deleted the comment, but that is how you deal with it. And off late I've stopped, bro. You stop dealing with it, or stop dealing in a way. If it is criticism, you have to deal with it when if it is affecting you. Exactly. ಇವಾಗ ಅದು ನಾನು ಅಂಟ್ತಾನೆ ಇಲ್ಲ ಗುರು, ಸುಮ್ಮನೆ ಯಾಕೆ ಕೊರ್ಸ್ಕೊಳ್ಳೋದು? ಎದೆಯಲ್ಲಿ ಕಲ್ಲಿದ್ದವನಿಗೆ ಇದೆಲ್ಲ ಅಂಟೋದಿಲ್ಲ ಬ್ರೋ. ಶ್ರೀರಂಗ ನರಸಿಂಹಂಗೆ ಹೋಗಿ ಕಲ್ ತೆಗೆಸ್ಕೊಂಬರೋಣ. ಅಲ್ಲ, ಎಂತೆಂತ ಹೇಟ್ ನೋಡಿಲ್ಲ ಬ್ರೋ. ಜೊತೆಲಿರೋರೇ ಹೇಟ್ ಮಾಡ್ತಾರೆ ಬ್ರೋ. ಇಲ್ಲೊಂದು ಕಟ್ ಮಾಡಿ ಮ್ಯೂಸಿಕ್ ಹಾಕ್ಬಿಟ್ರೆ ಗ್ಲಿಸರಿನ್ ಕೊಡೋ. It doesn't matter after a point. Like you might get DM saying that, bro, there are, see, that's all. It's about audience. The kind of audience you have will get you the kind of appreciation you deserve or whatever. So there will be people talking about the way you look. See, people are like talking about my hair and all of that. I'm like, okay. After a point you will, ನಾನು ಎಷ್ಟು ಅಂತ ಒಂದು ಟಾಪಿಕ್ ಬಗ್ಗೆ ಬೇಜಾರು ಪಡಲಿ ಬ್ರೋ. ಕರೆಕ್ಟ್. ಇವಾಗ ಇಫ್ ಯುವರ್ ಇಮ್ಯಾಜಿನ್ ಯುವರ್ ಡ್ಯಾಡ್ ಇಸ್ ಆಲ್ವೇಸ್ ಸ್ಲಾಪಿಂಗ್ ಟು ಯುವರ್ ಫೇಸ್, after a point you will stop feeling that sensation only. You're numb. That's what you have to become numb. You have to become numb to the negative things, bro. On quote haksbidbekella. You have to become numb to the negative things. ಯಪ್ಪ ಕಾಮಿಡಿ ಕಾಂಟೆಂಟ್ ಬಗ್ಗೆ ಮಾತಾಡ್ತಿದ್ವಿ, ಯಾಕೆ ಹಿಂಗೆ ಆಯ್ತಿದ್ದು ವಾಪಸ್? ಲವ್ಲಿ. ಐ ಮೀನ್ ಸಮ್ ಮೆಸೇಜಸ್ ಆರ್ ಸಮ್ ಥಿಂಗ್ಸ್ ತಿಳಿಯಾಗ್ತಿದೆ ಬ್ರೋ. Okay, sorry. I was just sitting trying to make myself. I am the hate comment in this show. JB is feeling nervous. ಅಂದ್ರೆ ಕೆಲವೊಂದು ವಿಷಯಗಳನ್ನ ಸೀರಿಯಸ್ ಆಗಿ ಹೇಳಿದ್ರೆ ಜನಕ್ಕೆ ಕೇಳೋ ಆಸಕ್ತಿ ಇರಲ್ಲ. ಇವಾಗ ಯಾವುದೋ ಒಂದು ಜೋಕ್ ಮಧ್ಯೆ ಒಂದು ತತ್ವ ಹೇಳ್ಬಿಡುಗರು, ಕ್ಯಾಚ್ ಆಗಿಬಿಡುತ್ತೆ ರಪ್ ಅಂತ. ಆ್ಯಂಡ್ ಅದೇ ನಾವು ಜಾಸ್ತಿ ದಿನ ಜ್ಞಾಪಕ ಇಟ್ಕೊಳ್ಳೋದು. ಎಂಟರ್ಟೈನ್ಮೆಂಟ್ ಪಾಯಿಂಟ್ ಆಫ್ ಇಟ್ಟಿಗೆ ಜ್ಞಾಪಕ ಇಟ್ಕೊಂಡ್ರು ಎಂಡ್ ಆಫ್ ದ ಡೇ ಯು ವಿಲ್ ರಿಮೆಂಬರ್ ಇಟ್. ಐ ಆಮ್ ಸಾರಿ, ಒಳ್ಳೆ ನ್ಯೂಸ್ ಚಾನಲ್ ಅವ್ರ ಥರ ಐ ಆಮ್ ಅಗೇನ್ ಟಚಿಂಗ್ ಬ್ಯಾಕ್ ಟು ದ ಸೇಮ್ ಟಾಪಿಕ್, ಬಟ್ ವಿ ವರ್ ಟಾಕಿಂಗ್ ಅಬೌಟ್ ಹೌ ವೆನ್ ಯು ಸ್ಪೆಂಡ್ ಅ ಲಾಟ್ ಆಫ್ ಟೈಮ್ ಈ ಕಾಂಟೆಂಟ್ ಮೇಲೆ ಎಲ್ಲ ಸುಮ್ಮನೆ ಮೈಂಡ್ಲೆಸ್ ಆಗಿ, ಕಾನ್ಷಿಯಸ್ ಆಗಂತೂ ನೀವೇನು ನೋಡ್ತಾ ಇರಲಿಲ್ಲ ಅದನ್ನ ಅಂತ. ಬಟ್ ಇಫ್ ಯು ಹ್ಯಾವೆಂಟ್ ಆಲ್ರೆಡಿ ರಿಫ್ಲೆಕ್ಟೆಡ್ ಆನ್ ಇಟ್, ಐ ವುಡ್ ಸಜೆಸ್ಟ್ ಯು to do that, but has it subconsciously brought in some metrics into your head, or ನಿಮಗೆ ಯಾವ ಥರ ಮೀಮ್ಸ್ ಇಷ್ಟ ಆಗ್ತಾ ಇರಲಿಲ್ಲ, ಇಟ್ ಮೈಟ್ ಬಿ ಕಿಕಿಂಗ್ into you. I mean, you guys not watch just meme, dark. Hey, meme only I'm saying, bro. No, I mean, no, I'm not being dark here. Not even me, bro. Or are we being dark here? You never know, bro. I'm talking about not just the memes, but also the kind of videos you're watching, movies you're watching. Subconsciously ಇದು ಹೆಂಗೆ ಅಂದರೆ, I'm sorry, I'm giving you a very bad example, but ಎಲ್ಲೋ ಒಂದು ಸಂಜಯ್ ದತ್ ಇಂಟರ್ವ್ಯೂ ನೋಡಿದ್ದೆ that after all his rehab and everything, when he was in jail, ಆಯ್ತಾ, he was off of narcotics for a lot of time by the time he went to jail, and he says ಅದರದ್ದು ಎಲಿಮೆಂಟ್ಸ್ ಏನು ಅವ್ನ ಬಾಡಿಲಿ ಇತ್ತಲ್ಲ, ಅಂದರೆ ಸೋಕ್ ಆಗ್ಬಿಟ್ಟಿತ್ತಲ್ಲ, ಇಟ್ ಸ್ಟಾರ್ಟೆಡ್ ಗಿವಿಂಗ್ ಹಿಮ್ hallucinations. He was tripping by just what was left in his cells anta. So bringing that to the mental side of it, are you tripping or are you churning content somewhere subconsciously because you're making a structure to yourself or to your content, or because of the personality right. Because of the lessons you had learnt in that phase or the content you had consumed there. Okay, see, you guys have watched Breaking Bad? Not me, boys. Breaking Bad yaru nodilva? Hey bro, full node bro. I'm a very big fan of Breaking Bad. Okay. Everywhere I go, I ask people if you watch Breaking Bad. That's a serious.
It's not a crime, it's like a thriller series, one of the best Yeah, series. I've heard a lot about it, but Alva? Maybe that, I'm not saying only about that. I used to consume a lot of series and movies also. ನಾನು ಈಗಲೂ ನೋಡ್ತೀನಿ ಬ್ರೋ. At least I try, because if I start watching movies, I'll slip into that hole of just consuming movies. ಅದಕ್ಕೆ I'm not doing it, but I watch movies. At one point ಹೆಂಗಾಗಿತ್ತು ಅಂದರೆ Peaky Blinders. that is one of the 2 or 3 shows I've watched. And What all have you watched? I've watched Money Heist, I watched Peaky Blinders, and I watched Family Man, the Hindi one. yeah. Good. That thing. You like Money Heist? I didn't like Money Heist after a certain point. Peaky Blinders, I watched the whole show once, and after 3 days I binge watched it again. Respect, Because Thomas Shelby is my spirit animal. See, what did you say? Spirit animal. So maybe I watched a lot of stuff where it shaped my mind. Like, ನೀನು content does that to people, bro. ಇವಾಗ ನೀನು PUBG ಡೈಲಿ ಆಡ್ತಿದ್ರೆ ಇವ್ಳು ಸಡನ್ಲಿ, ಈಗ ರೀಸೆಂಟಾಗಿ ಯಾರಿಗೋ ಏನೋ ಆನಿಮೆ ಅವ್ನಿಗೆ ಆಗಿತ್ತಲ್ವಾ, ಅವ್ನು ತುಂಬಾ ಆನಿಮೆ ನೋಡಿ ಈಸ್ ಬಿಹೇವಿಂಗ್ ಲೈಕ್ ಅನ್ ಆನಿಮೆ ಕ್ಯಾರೆಕ್ಟರ್. ಶೂಲೇಸ್ ಟೈಮ್ ಮಾಡ್ಕೊಳ್ಳೋದು, ಗನ್ ಎತ್ಕೊಂಡು ಶೂಟ್ ಮಾಡೋದು. ಇಟ್ಸ್ ಅ ಮೀಮ್. ಐಲ್ ಶೇರ್ ಯು ಗೈಸ್, ಸಿ ದಟ್. ಸೊ ಮೇ ಬಿ ಮೆಂಟಲಿ ಸಬ್ಕಾನ್ಷಿಯಸ್ಲಿ ದಟ್ ಹ್ಯಾಸ್ ಡನ್ ದಟ್, ಬಟ್ I don't think anything humor-wise I've implemented you have taken that. from there, yeah. There was no humor basically back then. I mean, I'm sorry. life alli humor iralla bro. Aa time alli life was a joke that time. Yeah. and one more thing is that phase, the friends I have and I had that time, bro, aa type memes nodidre pakka bro arrest agodantu. You guys can relate alva. Every group chat. Like, you cannot talk about it. It's like a side affair. Yeah. So you can't talk about that kind of memes, and that thing maybe broadened your mind. Yeah. Like, to be a open person. Like, parವಾಗಿಲ್ಲ ಇದ್ರ ಬಗ್ಗೆನೂ ಜೋಕ್ ಮಾಡ್ಬೋದು. Don't take it too serious. Don't take life too seriously. ಪರವಾಗಿಲ್ಲ ಇದ್ರ ಬಗ್ಗೆನೂ ಜೋಕ್ ಮಾಡ್ಬೋದು. You're not gonna get typecasted mentally, saying that, oh my god, I'm gonna be this way. So what dark and dank memes does to you is you enjoy even those aspects which are like, people are looking at it like, oh my god, ನಾವು ಇದ್ರ ಬಗ್ಗೆ ಮಾತಾಡಿದ್ರೆ safe space. Correct. Create that mentally, but keep that to yourself. ನಾನು ಇವಾಗ 100 ಜನರ ಮುಂದೆ ನಿಂತ್ಕೊಂಡು ಒಂದು offensive joke ಮಾಡ್ತೀನಿ ಅಂದ್ರೆ, that's gonna fuck up your life, bro. Keep that to you and your circle. There are only 2 ways it can go. It will fuck up your life, or you'll be somewhere in ಅಷ್ಟೇ. The best or nothing. Exactly. There's no in between. So maybe subconsciously that shaped my head, but comedy content actually at one point ಏನಾಗುತ್ತೆ ಗೊತ್ತಾ, ಕನ್ನಡದಲ್ಲಿ ಡಾರ್ಕ್ ಹ್ಯೂಮರ್ ಮಾಡೋರಿಲ್ಲ ಯಾರು. ಕನ್ನಡದಲ್ಲಿ ಅಂತಲ್ಲ, ಜನರಲಿ ಓನ್ಲಿ ಇನ್ ಇಂಗ್ಲಿಷ್ ಡಾರ್ಕ್ ಹ್ಯೂಮರ್ ವಾಸ್ ನಾಟ್ ಲೈಕ್ ಮೇನ್ ಸ್ಟ್ರೀಮ್ ಥಿಂಗ್ ವೇರ್ ಯು ಕುಡ್ ಪೋಸ್ಟ್. ಇವಾಗೆಲ್ಲ ಪೋಸ್ಟ್ ಮಾಡ್ತಾರೆ ಬ್ರೋ. ಕರೆಕ್ಟ್. ಸೋ ಡಾರ್ಕ್. ನನಗೆ ಒಂಥರ ಹಿಂಗೆಲ್ಲ ಮಾಡ್ತಾರಲ್ಲ ಬ್ರೋ ಜೋಕ್ಸ್ ಅಂತ ಅನ್ಸುತ್ತೆ, ಬಟ್ ದ್ಯಾಟ್ ಟೈಮ್ ಇರಲಿಲ್ಲ. ಆ್ಯಂಡ್ ದ್ಯಾಟ್ ಟೈಮ್ ಏನು ಮೈ ಫ್ರೆಂಡ್ ಬರ್ಲಿ, ಮಗ ಯಾರು ಮಾಡ್ತಿಲ್ಲ ಡಾರ್ಕ್ ಹ್ಯೂಮರು, ಲೈಕ್ ವಿ ಕ್ಯಾನ್ ಜಸ್ಟ್ ಸ್ಟಾರ್ಟ್ ಆಫ್, ನಮ್ಮ ಫೇಸ್ಗಳೇ ಇರಲಿ ಬಟ್ ನಾವೇ ಸ್ಟಾರ್ಟ್ ಮಾಡೋಣ, ವರ್ಲ್ಡ್ ವೈಡ್ ಆಡಿಯನ್ಸ್. ಬಟ್ ದೆನ್ ವಿ ನ್ಯೂ ದ ಕೈಂಡ್ ಆಫ್ mental background people had that. Yeah. But I think minds opened up very recently. Post COVID was a good revelation to everybody. Exactly. That you can be chill about some things. Ivaga, like I told, stand up comedy madavaga, people who have gone and crossed lines have gotten fucked. Yeah. When they were in the line, imagine 10 years later people are not in this line. Correct. And you make the same joke that time, it'll be fine that time. Yep. Adu innondu. Okay, yeah, we'll leave dark comedy there. Let's not get into it. But yeah, and nimdu, where is that JB Shashank who was existing when he initially joined the Z cinematography or that school? Does he still exist somewhere deep down? That sad side? No, not the sad side. The person who wanted to cinematography. You're still doing that in a very different scale, which is extremely scalable again, and which is massive. But getting into traditional cinema or writing stuff, writing long format. Because with the little experience I have about your content, I'm very confident that you are very capable of writing something long format. So is it still there? Is it under the cards? See, on the cards, what is it? In the cards. I don't know what. Whatever the fuck. comment ಎಲ್ಲ ಬರುತ್ತೆ, ನಾನು ಮಕ್ಕಳು ಬರೀ ಇಂಗ್ಲಿಷ್ ಮಾತಾಡ್ತಾವ್ರೆ ಅಂತ. ಏ ಗುರು, ನಾಟ್ ಇವನ್ ಗ್ರಾಮರ್ ನಾಸಿಸ್. ನಮ್ಮವರು ಏನ್ ಕೂಯ್ತಾವ್ರಪ್ಪ ಇಂಗ್ಲೀಷಲ್ಲಿ ಅಂತ. ಅದು ಏನೋ ಕಲಿತಾ ಇದೀವಿ ಬಿಡ್ರಪ್ಪ ಕಲ್ತು. ಏ ಬ್ರೋ, ನಾನು ಇನ್ನೂ ಹೇಳ್ಬೇಕಂದ್ರೆ ಮೈ ಕನ್ನಡ ಎಕ್ಸ್ಪೋಜರ್ ವಾಸ್ ನಾಟ್ ದ್ಯಾಟ್ ಮಚ್. ಸೊ ಬಾಲ್ವಿನ್ಸ್ ಬಾಯ್
ಹೇ ಹಂಗೆ ಅಂತಲ್ಲ, ಫ್ಯಾಮಿಲಿ ಸೈಡ್ ಕೂಡ ಓಕೆ ಓಕೆ. ಮೈ ಡ್ಯಾಡ್ ಸೈಡ್ ಇಸ್ ಕಂಪ್ಲೀಟ್ಲಿ ತಮಿಳ್ ಬ್ರೋ, ಮೈ ಮಾಮ್ సైడ్ ఇస్ కంప్లీట్లీ తెలుగు. సో తెలుగు వాళ్ళ మీరు తెలుగులో పాడ్కాస్ట్ చేస్తామండి ఇంట్లోనే. సో ನನಗೆ ಕನ್ನಡ ಎಕ್ಸ್ಪೋಜರ್ ವಾಸ್ ನಾಟ್ ದ್ಯಾಟ್ ಗ್ರೇಟ್. ಕನ್ನಡ ಎಕ್ಸ್ಪೋಜರ್ ವಾಸ್ ಲಿಮಿಟೆಡ್. ನಾನು ಕನ್ನಡ ಅಷ್ಟು ಮಾತಾಡೋದಾಗಲಿ ಕಲಿಯೋದಾಗಲಿ ಇಟ್ ವಾಸ್ ನಾಟ್ ದರ್. ಯಾಕಂದರೆ ನಾನು ಹೇಳ್ತೀನಿ ನಿಮಗೆ, 7th ಸ್ಟ್ಯಾಂಡರ್ಡ್ವರೆಗೂ ಮೈ ಸೆಕೆಂಡ್ ಲ್ಯಾಂಗ್ವೇಜ್ ವಾಸ್ ಹಿಂದಿ. 7th 8th ನಾನು ಹಾಸ್ಟೆಲ್ ಸೇರಿದಾಗ ದೇ ಆಸ್ಡ್ ಮೀ ಹಿಂದಿ ಬೇಕಾ ನಿಮಗೆ ಕನ್ನಡ ಬೇಕು ಅಂತ. ಐ ವಾಸ್ ಲೈಕ್ ಕನ್ನಡ ಬೈ ಚಾನ್ಸ್ ಆಯ್ತದು. ಐ ಡೋಂಟ್ ನೋ ವೈ ಐ ಟೋಲ್ಡ್ ಕನ್ನಡ ಆ್ಯಂಡ್ ಕನ್ನಡ ಐ ಚೋಸ್. ಆ್ಯಂಡ್ ನನ್ನ ಸ್ಪೀಕಿಂಗ್ ಸ್ಕಿಲ್ಸ್ ಆಗಲಿ, ದ ವೇ ಐ ಆಮ್ ಸ್ಪೀಕಿಂಗ್ ಕನ್ನಡ ನೌ, ಇಟ್ ವಾಸ್ ನಾಟ್ ಲೈಕ್ ದ್ಯಾಟ್ ಸೇ 3-4 years ಬ್ಯಾಕ್ ಆಲ್ಸೋ. ನನಗೆ ಇವಾಗ ರಿಲೇಟಿವ್ಸ್ ಕೇಳ್ತಾರೆ, ನೀನು ಹೆಂಗೋ ಅಷ್ಟು ಸ್ಪಷ್ಟವಾಗಿ ಮಾತಾಡ್ತೀಯ ನೀನು ಕನ್ನಡ, ನಾವೇ ಮಾತಾಡಲ್ಲ ಅಷ್ಟೊಂದು. ಹೌ ಆರ್ ಯು ಏಬಲ್ ಟು ಸ್ಪೀಕ್ ಸೋ ಮಚ್? ಸಿ ಇಟ್ ಹ್ಯಾಸ್ ಬಿಕಮ್ ಮೈ ಲೈಫ್ ಸ್ಟೈಲ್ ನೌ ಟು ಟಾಕ್ ಇನ್ ಎಫರ್ಟ್ ಬೀಚಸ್. ಯಾ ಸಿ ಐ ಹ್ಯಾಡ್ ಟು ಲರ್ನ್ ದಿಸ್. ನನಗೆ ಕನ್ನಡ ಗೊತ್ತು, ನಾನು ಮಾತಾಡ್ತೀನಿ ಅಂತಲ್ಲ, ಕನ್ನಡ ಕಲಿತು ನಾನು ಇಷ್ಟು ಐ ಡೋಂಟ್ ಕಮ್ ಆಫ್ ಆಸ್ ಅ ಪರ್ಸನ್ ಹೂ ಡಸಂಟ್ ನೋ ಕನ್ನಡ ಅಲ್ವಾ, ಹೂ ಡಿಡಂಟ್ ನೋ 100%. ಯಾರಿಗೂ ಅದು ಹೇಳೋರ್ಗೂ ಗೊತ್ತಾಗಲ್ಲ. ಬಟ್ ಅದೇ ಇವಾಗ ಪೀಪಲ್ ಲೈಕ್ ಯು ಟೋಲ್ಡ್ ಪೀಪಲ್ ಮಾಡ್ಕೊಂಬೇಡಿ ಏನೋ ಇಂಗ್ಲೀಷಲ್ಲಿ ಮಾತಾಡಿದ್ರೆ ಕನ್ನಡ ಬ್ರೋ, ನಾನು ಈ ಥರ ಏನೋ ಒಂದು ಫ್ಲೋ ಇದೆ ಮಾತಾಡಿದ್ವಿ ಗುರು, ಕರೆಕ್ಟ್. ಆ್ಯಂಡ್ ನಾನು ಈ ಥರ ಅದ್ರ ಹಿಂದೆ ಹೋಗಿರೋ ಎಫರ್ಟ್, ನಾಟ್ ಲೈಕ್ ಅನ್ ಎಫರ್ಟ್, ಬಟ್ ಐ ಹ್ಯಾಡ್ ಟು learn that by choice or by chance I had to get into this alwa. And like I told you, my relatives or my family itself are like, how are you speaking like that good? Because now I consume Kannada content, I speak to a lot of Kannada people around, like how they talk and sometimes I impersonate, like ಇವ್ರು ಆ ಪದಾನ ಹಿಂಗೆ ಹೇಳ್ತವ್ರೆ, ನಾನು ನೆಕ್ಸ್ಟ್ ಟೈಮ್ ಇಂದ ಹಂಗೆ ಹೇಳ್ಬೇಕು. ದಟ್ಸ್ ಹೌ. ಹೌದು. ಅದೇ ಕನ್ನಡಕ್ಕೆ ಯಾಕೆ ಬಂದ್ವಿ ಅಂದರೆ ಮಧ್ಯದಲ್ಲಿ ಲಾಂಗ್ ಫಾರ್ಮ್ಯಾಟ್ ಸಿನಿಮಾಟೋಗ್ರಫಿ, ಇಸ್ ಇಟ್ ಸ್ಟಿಲ್ ದೇರ್ ಸಮ್ವೇರ್, ಅಥವಾ ಯು ಹ್ಯಾವ್ ಗ್ರ್ಯಾಂಡ್ ಪ್ಲಾನ್ಸ್ ಫಾರ್ ದಟ್ ವಿಚ್ ಯು ಡೋಂಟ್ ವಾಂಟ್ ಟು ರಿವೀಲ್? ಬ್ರೋ, ಐ ಹ್ಯಾವ್ ಪ್ಲಾನ್ಸ್. ಇಟ್ಸ್ ನಾಟ್ ಲೈಕ್ ಐ ಡೋಂಟ್ ರಿವೀಲ್, ಬಟ್ ಐ ಆಫ್ ಲೇಟ್ ರಿಯಲೈಸ್ ದ್ಯಾಟ್ ಒಬ್ಬನೇ ಎಲ್ಲ ಮಾಡೋಕ್ಕಾಗಲ್ಲ. ಯು ನೀಡ್ ಟು ಹ್ಯಾವ್ ಅ ಟೀಮ್, ಅಟ್ಲೀಸ್ಟ್ ಅನದರ್ ಗೈ ಹೂ ಇಸ್ ವಿತ್ ಯು ಟು ಹೆಲ್ಪ್ ಯು. ಸೊ ನನಗೆ ಲಾಸ್ಟ್ ಇಯರ್ ದಿಸ್ ಟೈಮ್ ಇಫ್ ಯು ಆಸ್ಕ್ ಮೀ, ದಟ್ಸ್ ವೆನ್ ಐ ವಾಸ್ ಗ್ರೋಯಿಂಗ್. people started knowing me. So by November we had big plans, bro. I would have had a talk show by now. Yeah. And we had planned YouTube sketches. Correct. Henge andre it will be like 20-25 minutes long at least, or say 10-15 minutes long. There are people who consume 1 hour long content also. But please ಜಾಸ್ತಿ ಜನ ಬನ್ನಿ ಆ ಥರ ಇದ್ದಾರೆ ಬ್ರೋ, there are people. But ಸದ್ಯಕ್ಕೆ the market has become short form consuming audience a lot. Bro, sorry, I'll circle back to older part of our conversation quickly. Right. ಒಂದು ಕಾಂಟೆಂಟ್ ಕ್ರಿಯೇಟರ್ ಹೇಗೆ 100K ವ್ಯೂಸನ್ನು ಒಂದು ವರ್ಷ ಆದಮೇಲೆ ಬೋರ್ ಆಗಿಬಿಡುತ್ತೋ, ಒಬ್ಬ ಆಡಿಯನ್ಸ್ಗೂ ಅದೇ ಥರ ಕಾಂಟೆಂಟು ಒಂದು ವರ್ಷ ಆದಮೇಲೆ ಮತ್ತೆ ಬೋರ್ ಆಗುತ್ತೆ. ಏನೋ ಒಂದು ಅದರಲ್ಲೇ ಹೊಸ್ತಾನೆ ಹುಡುಕ್ತಾನೆ. ಇದೆಲ್ಲಿ ಈ ಎಕನಾಮಿಕ್ಸಲ್ಲಿ ಒಂದು ಕಾನ್ಸೆಪ್ಟ್ ಇದೆ ಬ್ರೋ, ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ. ಐಸ್ ಕ್ರೀಮ್ ಕೊಟ್ಟೆ, ಚಾಕ್ಲೇಟ್ ಐಸ್ ಕ್ರೀಮ್ ಸಖತ್ ಇಷ್ಟ, ಒಂದು ತಿಂದೆ, ಮಾಜಾ ಆಯಿತು, ಆ ಒಂದು ಮಾರ್ಜಿನಲ್ ಯುಟಿಲಿಟಿ ಇಷ್ಟಿದೆ. ನನ್ನ ಕಾಲೇಜ್ ಫ್ರೆಂಡ್ಸ್ ನೋಡ್ದವರೆಲ್ಲ ಬೈತಾರೆ ಇವಾಗ, ನನ್ನ ಮಗನ ಎಕ್ಸಾಮಲ್ಲಿ ಬರೀ ಅಂದ್ರೆ ಇಲ್ಲಿ ಕೊಯ್ತಾ ಇದೆ ಅಂದ್ಬಿಟ್ಟು, ಇರಲಿ ಪರವಾಗಿಲ್ಲ. ಇನ್ನೊಂದು ಐಸ್ ಕ್ರೀಮ್ ತಿಂದೆ, ಆ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಒಂದು ಚೂರು ಕಮ್ಮಿ ಆಯಿತು. 10 ತಿಂದೆ, 11ನೇದು ಕೊಟ್ಟರೆ ಗುರು ಅಂತ ಆಮ್ಲೆಟ್ ಹಾಕ್ತೀನಿ ಇವಾಗ, ಎತ್ಕೊಂಡು ಹೋಗಿ ನೀನು ಐಸ್ ಕ್ರೀಮ್ ಬೇಡ ಸಾಕು, ಒಂದು ತಿಂಗಳಾದ್ಮೇಲೆ ಬಾ ಅಂತೀವಿ. ಕರೆಕ್ಟ್. ಆ ಥರ. ಸೊ ಇದರಲ್ಲಿ 2 ಕಲಿಯೋಕ್ಕೆ ಏನಿದೆ ಅಂದರೆ, ಒಂದು ಐಸ್ ಕ್ರೀಮ್ ಆದಮೇಲೆ ನೆಕ್ಸ್ಟ್ ನಿಂಗೆ ಖಾರ ಏನೋ ತಿನ್ಬೇಕು ಅನ್ಸುತ್ತೆ, ಕೊಡಕ್ಕೆ ನಾವು ರೆಡಿ ಇರ್ತೀವಿ. 1 ತಿಂಗಳಾದ್ಮೇಲೆ ನಿಂಗೆ ಮುಂಚೆ ಐಸ್ ಕ್ರೀಮ್ ಇಷ್ಟ ಆಯಿತು, ಸೊ ಐಸ್ ಕ್ರೀಮು ವಾಪಸ್ ಬೇಕು. ಎಕ್ಸಾಕ್ಟ್ಲಿ. ಆ್ಯಂಡ್ ಇನ್ನೊಂದು ಏನಂದರೆ, ಲೈಕ್ ಐ ಟೋಲ್ಡ್ ಯು, ಸರ್ಕ್ಲಿಂಗ್ ಬ್ಯಾಕ್ ಟು ದ ಸೇಮ್ ಥಿಂಗ್ ಐ ವಾಸ್ ಟೆಲಿಂಗ್, you can't keep doing the same thing forever, bro. You'll have to keep doing something different. Coming back to your point about the long form content, we had planned sketches for YouTube and all of that, and we had, bro, like I'm telling you, there are concepts on our mind, it still is there in my mind, which I will execute, which no one has done or are still doing. So ide bro. And ಇನ್ನೊಂದಂದ್ರೆ ಸಿನಿಮಾ ಫೀಲ್ಡ್ಗೆ ಎಂಟರ್ ಆಗೋದು. See, that was a big thing in my head that time. And once I have seen it closely, alwa, a little bit, I mean, I have not been a part of it, but I think how it gets edited, how it goes in. One format of content ಬಂದ್ರೆ ಇನ್ನೆಲ್ಲದರದ್ದು exposure ಸಿಗುತ್ತೆ. You get exposure. And how there's this hierarchy, how it goes in, how it is accepted. What matters there is different. Right. So I've started building this mindset that ಇವಾಗ ಇದು ಕಿರುತೆರನೂ ಅಲ್ಲ ಕಾಂಟೆಂಟ್ ಕ್ರಿಯೇಷನ್, ಸಿಲ್ವರ್ ಸ್ಕ್ರೀನ್ ಅಲ್ಲ ಇದು. It's just another platform. This is fiber screen. AMOLED. Plastic glass screen. Murdogotte, you never know. But oh shit, yeah. What?
ಮುರಿದೋಗುತ್ತೆ, ಯು ನೆವರ್ ನೋ. You never know. Isn't it true? Yeah, It's true. I just didn't take that as a joke. I went 2 layers deep into that statement. Yeah, okay. See, like that. I am thinking my mentally, entertainment space ಅಲ್ಲಿ whatever is there, my footprint should be there. Like you told, stand up. Lovely. Off late I've started vlogs also. Super, yeah. ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ, ವ್ಲಾಗ್ಸ್ ನೋಡ್ರಿ. ಹಣ ಅಲ್ಲಿರೋರು ಇಲ್ಲಿ ಬನ್ನಿ ಅಣ್ಣ ಫಸ್ಟ್. ಬರ್ತಾರೆ JB ಗ್ಯಾಂಗ್. ಯಾ, ಕ್ಲಿಪ್ ಮಾಡೋ ಸಾಗರ್. Right. So I've started vlogs as well. And ಈ vlogs ಅಲ್ಲಿ I have plans. Like I told you bro, ಒಬ್ಬನೇ ನಾನು ಇವಾಗ ಕ್ಯಾಮ್ರಾ ಇಟ್ಕೊಂಡು ಕ್ಯಾಮ್ರಾ ಬಿಹೈಂಡ್ ದ ಸೀನ್ಸ್ ಬರ್ಕೊಂಡು ಯಾವ ಜಾಗಕ್ಕೆ ಹೋಗ್ಬೇಕು, ಎಲ್ಲಿ ಮಾಡಬೇಕು, ಏನು ಮಾತಾಡಬೇಕು, ಇಟ್ಸ್ ಇಂಪ್ರಾಕ್ಟಿಕಲ್. ಸೊ ಲಾಂಗ್ ಫಾರ್ಮ್ ಮೂವೀಸ್ ಆ್ಯಂಡ್ ಆಲ್ ಆಫ್ ದಟ್ ಬದಲು ಐ ಆಮ್ ಪ್ಲಾನಿಂಗ್ ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ, ಕಾಂಟೆಂಟ್ ಫೀಲ್ಡಲ್ಲಿ ವಾಟ್ ಆ್ಯಂಡ್ ಆಲ್ ಕ್ಯಾನ್ ಬಿ ಡನ್. I want to do it. Explore, yeah. I want to explore it. And I want to stand there, bro. It's there. It's a plan that's there from a long time. ಸ್ಕೆಚಸ್ ಆಡಿಷನ್ ಮಾಡಿದಾಗ ಒಂದು ಸ್ಟೋರಿ ಹಾಕಿ ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ, ಅವಾಗ ವಾಪಸ್ ರಿಪ್ಲೈ ಮಾಡಿ. ಇದಕ್ಕೂ ಇತ್ತು ಬ್ರೋ, ಏನದು ರಂಗಮಂದಿರ, ಐ ಮೀನ್ ಪೀಪಲ್ ವೇರ್ ದೇ ಡೂ ದಿಸ್ ನಾಟಕ ಏನೋ ಥಿಯೇಟರ್. ಯಾ, ಥಿಯೇಟರ್ ನಾನು ಮಾಡಿದ್ದೀನಿ 5-6 ವರ್ಷ. You did that? Yeah. Respect you. I did music there. ಒಂದು 2 ವರ್ಷ ಆಕ್ಟಿಂಗ್. That's a very skillful and hard thing. Bro, theatrics is something that has every form of art you can imagine. Content in there to cinema vargu everything is there. Name 5 forms of art, bro, like randomly off the top. Music. Yeah. I mean like singing, dancing. Yeah, okay. Singing, dancing, acting, okay. Painting, craft. Everything is there. Yeah. I know, that's lighting. What I'm saying you. If you're into theatrics, direction ide, writing ide, screenplay ide alle. Yeah, everything there. One of the most beautiful experiences you have, and nothing can teach you life better than a theater rehearsal. True. We sit there, director ಇಂದ ಹಿಡಿದು ಬರೀ ಲಗೇಜ್ ಎತ್ತಾಕಕ್ಕೆ ಟೀ ಕಾಫಿ ತಂದ್ಕೊಡೋಕೆ ಯಾರ್ಯಾರು ಇರ್ತೀವೋ ಎಲ್ಲರೂ ಅದೇ ಸರ್ಕಲಲ್ಲಿ ಕುತ್ಕೋತೀವಿ, ಅದೇ ವಾರ್ಮ್ ಅಪ್ ಮಾಡ್ತೀವಿ. ಒಬ್ಬ ಟೀ ಸರ್ವ್ ಮಾಡ್ತಾ ಇರೋನು ವಾಯ್ಸ್ ವಾರ್ಮ್ ಅಪ್ ಮಾಡ್ತಾನೆ ಬ್ರೋ. ಯಾರೋ ಒಬ್ಬ ಸತ್ತ ಶೋ ನಡಿಬೇಕು, ಇನ್ನೇನು ಸ್ಟೇಜ್ ಮೇಲೆ ಹೋಗ್ಬೇಕು. ಒಬ್ಬ ಸತ್ತೋದ ಅಂದರೆ ಇಫ್ ಇಟ್ ಇಸ್ ಅ ಹೈ ಸ್ಟೇಕ್ ಶೋ, ಥಿಯೇಟರಲ್ಲಿ ಆಪರ್ಚುನಿಟೀಸ್ ಇಲ್ಲ ನಾಳೆ ಬಂದು ಶೂಟಿಂಗ್ ಮಾಡ್ತೀನಿ ಅನ್ನೋಕ್ಕೆ. ಜನ ಟಿಕೆಟ್ ಕೊಟ್ಟು ಬಂದ್ಬಿಟ್ಟು ನೀನು ಶೋ ಮಾಡಲೇಬೇಕು. ಟೀ ಮಾಡ್ತಿರೋನಿಗೆ ಡೈಲಾಗ್ ಬಂತು ಅಂದ್ರೆ ಅವತ್ತು ಒಂದು ಚಾನ್ಸ್, ಅದು ಹೋಗಿ ಆ್ಯಕ್ಟ್ ಮಾಡು. I mean that's what it also teaches you the importance of life and like humbleness, humility and all of that. Correct. True. I mean why I came to that point was like I've also thought of going and learning that. Theater, but yes, now time is not letting me do it. When I had plenty of time, all the things that I'm learning now was not possible. But when I'm wanting to do stuff now, time is not allowing me to do. That's one thing I want to experience, bro. Yeah, theater. And then ನಾನು ಎಲ್ಲ ಕೆಲಸ ಬಿಟ್ಬಿಟ್ಟು I want to do that for a few months. Lovely. You should do that. But it's going to be hard, bro, leaving all of this in. ಆಗಲ್ಲ. ನಾವು see once it is a brand ಅಲ್ಲ. Right. Bro, ಇದೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಆಯ್ತು ಅನ್ಸುತ್ತಲ್ವಾ ಬ್ರ್ಯಾಂಡ್ ಅಂತ. ಇಲ್ಲ, ಟಚ್ ವುಡ್ ನನಗೆ 2 ದಿನ ತಲೆಯಿಂದ ಹೋಗಲ್ಲ. ಇದು ಏನಾದ್ರು ಒಳ್ಳೇದು ಹೇಳ್ಬಿಟ್ರೆ ಹುಡುಕ್ತಾ ಇರ್ತೀನಿ ಈಗ ಟಚ್ ವುಡ್ನ. ಯಾ, ಸೊ ಲಾಂಗ್ ಫಾರ್ಮ್ಯಾಟ್ ಇಸ್ ರೈಟ್ ಅರೌಂಡ್ ದ ಕಾರ್ನರ್. ಯಾ, ಐ ಮೀನ್ ಆಲ್ರೆಡಿ ಸ್ಕೆಚಸ್ ಇದ್ದಾವೆ, ಎಲ್ಲ ರೋಲ್ನು ನಾನೇ ಪ್ಲೇ ಮಾಡ್ತೀನಿ. ಸೂಪರ್. Bro, did you watch this series, Bhuvan Bam, the Dhindora? Yeah. Oh my God. Beautiful. That guy. Okay, yeah. Now that we spoke about Bhuvan Bam, what is your opinion about inspiration? Okay. Taking inspiration or having a role model? Right. Or learning from people? Right. How, ಯಾವ ಎಕ್ಸ್ಟೆಂಟ್ಗೆ ಇನ್ಸ್ಪಿರೇಷನ್ ಅನ್ನೋದು ನಿಮಗೆ ಯಾವ ಎಕ್ಸ್ಟೆಂಟ್ಗೆ ಇಂಪಾರ್ಟೆಂಟು, ಅಥವಾ ರೋಲ್ ಮಾಡೆಲ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್, ಅಥವಾ ಎಷ್ಟು ಬೆಲೆ ಕೊಡ್ತೀರಾ ಅದಕ್ಕೆ? ವಾಟ್ ಈಸ್ ಯುವರ್ ಹೋಲ್ ಐಡಿಯಾ ಅಬೌಟ್ ಇಟ್? ಕಾಂಟೆಂಟ್ ಕ್ರಿಯೇಟರ್ಸ್, ನಾನು ಲೈಫಲ್ಲಿ ಇನ್ಸ್ಪಿರೇಷನ್ ಯಾರು ಬೇಡ ಅದು. Yeah, when I started my content creation, the inspiration was Raghu Gowda. For me it was him. I have told him this multiple times also. And one more thing is, no, inspiration doesn't have to come from anyone bigger than you. There might be other creators or people who have not done anything in this space. Correct. And have learned something from them, like maybe the way of their life, it might be an inspiration to me. But if you ask me the importance of inspiration, that is important. ಯಾಕಂದರೆ ಇವಾಗ ನೀನು ಒಬ್ಬನ್ನ ನೋಡಿ ಅವನ ಥರ ಇರಬೇಕು ಸ್ವಲ್ಪ ಅಂತ ಅನ್ಕೊಂಡಿಲ್ಲ ಅಂದರೆ ಯುವರ್ ಈಗೋ ಇಸ್ ಲಿಮಿಟ್ಲೆಸ್, ಬ್ರೋ. ಯಾ, ಈವನ್ ಬಿಫೋರ್ ಯು ಹ್ಯಾವ್ ಡನ್ ಎನಿಥಿಂಗ್. ಲೈಕ್ ನಾನೇ ಎಲ್ಲ ನಂದೇ ಉದ್ದ ಅಂತ ಬಂದ್ಬಿಡುತ್ತೆ. ಐ ಆಮ್ ಸಾರಿ, ಇಟ್ಸ್ ಓಕೆ, ಬಂದ್ಬಿಡುತ್ತೆ. ಲೈಕ್ ಅದು ಇಫ್ ಯು ಆರ್ ಲೈಕ್, ಓ ಮೈ ಗಾಡ್, ಐ ವಾಂಟ್ ಟು ವಾಕ್ ಇನ್ ದಿಸ್ ಮ್ಯಾನ್ಸ್ ಪಾತ್, or I want to do something to a degree that this man has done.
you know what happens in your head automatically? You are not keeping yourself in that vulnerable position where I'm everything anta. Yeah. So it makes you not a smaller version of yourself. Yeah. It keeps you in that limit. And it's important to have role models and inspirations, because not everyone has a direction in their life, bro. Like naan idinne martini. You might stand today and think, you said you admire Virat Kohli a lot. Yeah. Do you admire him because you want to be a cricketer? No, exactly. fucking- Yeah. Exactly. Lovely reference. I always say this, or I try to follow this, that grow tall, Right. don't fly. Exactly. There is ರಘು no- ವೈನ್ ಸ್ಟೋರ್ ಅವ್ರದ್ದು ಮತ್ತೆ ಗುಬ್ಬಿದು ಒಂದು ಸಾಂಗ್ ಇದೆ, ಚಿತ್ತಾಲ್ ಪತ್ತಾಲ್ ಅಂತ. ಚಿತ್ತಾಲ್ ಪತ್ತಾಲ್ ಅದ್ರಲ್ಲಿ ಒಂದು ಲೈನ್ ಇದೆ, ಐ ಲವ್ ದಿಸ್ ಸಾಂಗ್. ಎಷ್ಟೇ ಮೇಲಕ್ಕೆ ಹೋದ್ರು ನೆಲದ ಮೇಲಿರ್ಲಿ ನಿನ್ ಕಾಲು. Gubbi bro and his I know, wordplay. I Oh know, my right? god. Crazy. That Bro, lyric you've is... interacted with him. Yeah. And the way he brings in puns and rhymes out of thin air. Out of nowhere. And he's doing this what is it? Andre random agi, what is it called? Harry Mack. Yeah, freestyle. Freestyling, He's doing freestyle also, like asking crowd. Crazy. Wow. I get shivers watching that, bro. That is very bro, al bomb Ballsy. adre damar bro adu. Ballsy, bro. Yappa. ಕರೇಜ್ ಇರ್ಬೇಕಷ್ಟೇ. Exactly. So yeah, if you're growing tall, you're still grounded. True. If you start flying, ಅದೇ ಹೇಳೋದು, ದೇಸೇನು ಎಷ್ಟು ದಿನ ಅಂತ ಆರುತ್ತೆ ನೀನು. ಎಷ್ಟ್ ದಿನ ಅಂತ ಆರುತ್ತೆ. Once your ಹೌದು. wings are tired, you have to exactly. come down. Lovely. So sexy. This was the unstructured part of the episode, okay? Right. Where Oh shit, I've not seen this then. yeah, it's okay. Yeah. Right. He's getting me back for not having watched his content. I know. This was the unstructured part of it, where we speak Talk about everything. random things, and there was a lot to learn from this part of it as well. Right. This segment ನಾವು ಯಾವ್ದ್ರ ಮೇಲೆ ಫೋಕಸ್ ಮಾಡೋಣ ಅಂದರೆ ಸ್ಪೆಷಲಿ ಅಬೌಟ್ ಪೀಪಲ್ ಹೂ ಆರ್ ಹಿಯರ್ ಟು ಲರ್ನ್ ಸಮಥಿಂಗ್ ಔಟ್ ಆಫ್ ದಿಸ್ ಅಲ್ವಾ. Anybody from the JB gang, there might be 100 or 1,000 other JBs who have their own uniqueness, but again, they're taking an inspiration from you, or video content creators in general, or story writers in general. Right. Something that you would want to, some knowledge tidbits you would want to give them that would help them like educationally in sense of creating content. Creating content itself. It might be sharing your procedure of how you create that video, how it gets edited, where it gets edited. Very technical segment. Right. ಅರ್ಥ ಆಗೋರಿಗೆ ಮಾತ್ರ ಅಂದ್ರೆ ಅದೇ I get what you're saying, but see, let's go to the fundamentals, basic. ಒಂದೇನಂದ್ರೆ ಕನ್ಸಿಸ್ಟೆನ್ಸಿ. ನನಗೆ ಬೆನಿಫಿಟ್ ಸಿಕ್ಕಿಲ್ಲ ಅಂದ್ರೂ ನಾನು ಇದನ್ನೇ ಮಾಡ್ತೀನಿ ಅನ್ನೋ ಒಂದು ಸಣ್ಣ ಹುಚ್ಚಿರಬೇಕು. It's not like, oh my god, I try content creation for a few days and I'm not getting views. Or see bro, one more thing, it's a misconception a lot of people have. Content creation is not always for views or likes. That is a small thing that boosts your ego to make more content. It keeps you, it's a motivating factor alwa. So you should not think about that always. ನನ್ನ ಕೆಲಸ ನಾನು ಕಾಂಟೆಂಟ್ ಮಾಡಬೇಕು ಅಂತಿದ್ದೀನಿ ಅಂದಾಗ ನೀನು ಕಾಂಟೆಂಟ್ ಮಾಡಬೇಕು. ಆ್ಯಂಡ್ ಐ ವುಡ್ ಸಜೆಸ್ಟ್ ಪೀಪಲ್ ದ್ಯಾಟ್ find your not niche exactly, find your interest. See, content space is not limited for one thing. ನೀನು ಏನರ ಬಗ್ಗೆ ಆದರೂ ಕಾಂಟೆಂಟ್ ಮಾಡ್ಬೋದು ಬ್ರೋ. ಇವಾಗ ವ್ಲಾಗಿಂಗ್ ಅಂತ ಮಾಡ್ತಾರಲ್ವ, you can make anything. You can show food, you can people are changing their wardrobes. I mean, people are changing clothes on camera. That's also a content style. So it's limitless now. Pick a category. It's called category. Pick a category, or even better, don't pick a category. Showcase your lifestyle. Alva. So be straight about what you're gonna portray yourself as on camera. Ondu. Then put it out in a structured way, in a decent way, where, because now even you might be making content, I might be making the same content. Who will have the more chances of people watching more? Chanag kaanbeku. See, I believe in this one thing, bro. Visually appealing, auditorily appealing. Idre, it's enough. People who should get that orgasm in their eyes, like, oh shit, ನಾನು ನೋಡಬೇಕು ಅನಿಸ್ತಿದೆ. ಬಿಕಾಸ್ ಒಂದು ಕಾಂಟೆಂಟ್ ನಾವು ಕನ್ಸ್ಯೂಮ್ ಮಾಡ್ತಾ ಇರೋದು, ವಿ ಹ್ಯಾವ್ ಓನ್ಲಿ 2 ಸೆನ್ಸರಿ ಆರ್ಗನ್ಸ್ ವರ್ಕಿಂಗ್ ಟುವರ್ಡ್ಸ್ ಇಟ್, ಕಣ್ಣು ಕಿವಿ. ಮುಂದೊಂದು ದಿನ ವಾಸನೆ ಬರ್ತಾ ಇದೆ ಅಂದ್ರೆ ಶೂಟ್ ಮಾಡುವಾಗ ಊಸ್ ಬೇಡ ಅನ್ಬೋದು, ಬಿಡ್ತಾರೆ. ಯು ನೆವರ್ ನೋ, ಪರ್ಫ್ಯೂಮ್ ಆ್ಯಡ್ ಮಾಡ್ತಾನೆ ಊಸು ಬಿಡ್ಬೋದು. ಯು ನೆವರ್ ನೋ. ಬಟ್ ಐ ಆಮ್ ಸೇಯಿಂಗ್, ಐ ಬಿಲೀವ್ ಇನ್ ದೀಸ್ ಥಿಂಗ್ಸ್, ಲೈಕ್ ಇದೆ ಬೇಸಿಕ್ಸ್ ಇವೆಲ್ಲ. ಸೊ ಪುಟ್ ಇಟ್ ಔಟ್ ಇನ್ ಅ ಸ್ಟ್ರಕ್ಚರ್ಡ್ ವೇ ವೇರ್ ಪೀಪಲ್ ಶುಡ್ ಫೈಂಡ್ ಇಟ್ ಅಪೀಲಿಂಗ್ ಟು ವಾಚ್. ಬೇಸಿಕ್ಸ್ ಆಯ್ತಿತ್ತು, ಏನು
ಹೆಂಗೆ ಕಾಣಬೇಕು, ಫಂಡಮೆಂಟಲ್ಸ್, ನೀನು ಏನು ತೋರಿಸ್ತೀಯಾ ಅದು ಹೆಂಗೆ ತೋರಿಸ್ಬೇಕು ಅಂತ ಆಯಿತು. ದೆನ್ ಯು ಶುಡ್ ನಾಟ್ ಗಿವ್ ಅ ಫಕ್ ಅಬೌಟ್ ಲೈಕ್ ಐ ಟೋಲ್ಡ್ ಹೇಟ್ ಇಸ್ ಕಾಮನ್, ಕಾಂಪಿಟೇಷನ್ ಇಸ್ ವೆರಿ ಕಾಮನ್. ದಿಸ್ ಸ್ಪೇಸ್ ದೋ ಕಾಂಪಿಟೇಷನ್ ಇಸ್ ಲೈಕ್ I think we have 5 creators here only. Oh yeah. In a way. In a way. Yeah, each of us are. Everyone with a camera is a creator, bro. You have 100 followers, you have 5 reels, you are a creator. But you wouldn't consider them as competition, but still there's always going to be competition. There's always potential. There's always resource with them. ಯಾವತ್ತೋ ಒಂದಿನ ಯಾವ್ದೋ ಮರದ ಕೆಳಗೆ ಅವ್ರಿಗೂ ಜ್ಞಾನೋದಯ. You never know. Yeah, bro, I'm telling you, life ಹೆಂಗ್ ಫ್ಲಿಪ್ ಆಗುತ್ತೆ. 1 ವರ್ಷದ ಮುಂಚೆ ಇರೋರು ಇವಾಗ ಹೆಂಗಿರ್ತಾರೆ, you never know in this space too. We were talking about someone before the shoot. Okay. Right. I mean, let's not. I'm referenceಗಳೆಲ್ಲ ಆಗ್ಬೇಡ್ರಪ್ಪ, ನಾನು ಹೇಳ್ತಾ ಇದ್ದೀನಿ. ಹಾಂ, ಸೊ ಅದೊಂದು shit, I forgot, you interrupted me. Sorry, I do that a lot. That's fine. So that's fine. ಇನ್ನೊಂದು, that's like I told, consistency. Show it in a good way. Fuck your haters and ಕಾಂಪಿಟೇಷನ್. ಫಕ್ ಅಂತಲ್ಲ. ಇನ್ನೊಂದೇನೆಂದರೆ ಲರ್ನ್ ಫ್ರಮ್ ದೆಮ್, ಬ್ರೋ. ಲೈಕ್ ನಿನ್ನ ಜೊತೆಲಿ ಇಷ್ಟು ಜನ ಇದ್ದಾರೆ ಅಂದಾಗ, ಸಿ ನೋ ಒನ್ ಇಸ್ ಬಾರ್ನ್ ವಿತ್ ರಿಸೋರ್ಸಸ್ ಆರ್ ಸ್ಪೆಸಿಫಿಕ್ ಸ್ಕಿಲ್ ಸೆಟ್ ಅಲ್ವಾ. ನಿನ್ನ ಐ ವುಡ್ಂಟ್ ಸೇ ಕಾಂಪಿಟೇಷನ್, ಮೈ ಕೋ ಕ್ರಿಯೇಟರ್ಸ್ ಅಲ್ವಾ. ದೇರ್ಸ್ ಅ ಲಾಟ್ ಆಫ್ ಕ್ರಿಯೇಟರ್ ಫ್ರೆಂಡ್ಸ್ ದಟ್ ಆರ್ ದೇರ್. ಐ ಟ್ರೈ ಟು ಲರ್ನ್ ಒನ್ ಥಿಂಗ್ ಫ್ರಮ್ ದೆಮ್. ಇಟ್ಸ್ ನಾಟ್ ಲೈಕ್ ಈ ಕಾಂಟೆಂಟ್ ಸ್ಟೈಲಿಂಗ್ ಇರಬೇಕು ಅಂತ. ಹೌ ದೇ ಆರ್ ಬಿಹೇವಿಂಗ್ ಇನ್ ಲೈಫ್, ಅವ್ರ ಬಿಹೇವಿಯರಲ್ ಇದಿರ್ಬೋದು, ಅವ್ರು ಮಾತಾಡೋ ಸ್ಟೈಲ್ ಆಗಿರ್ಬೋದು, ಮೇ ಬಿ ದ ಹ್ಯೂಮಿಲಿಟಿ ದೇ ಹ್ಯಾವ್, ಮೇ ಬಿ ದ ವೇ ದೇ ಈಟ್. ಇವಾಗ ಆಚೆ ಇದ್ದಾಗ ಹೆಂಗೆ ಒಂಥರ ತಿನ್ನಬೇಕು. ಸೊ ಟೇಬಲ್ ಮ್ಯಾನರ್ಸ್. ದೇರ್ ಆರ್ ಥಿಂಗ್ಸ್ ದಟ್ ಯು ಕ್ಯಾನ್ ಲರ್ನ್ ಫ್ರಮ್ ಎವ್ರಿ ಒನ್. ಯು ಶುಡ್ ನಾಟ್ ಹ್ಯಾವ್ ದ್ಯಾಟ್ ಮೈಂಡ್ ಸೆಟ್ ಲೈಕ್, ಓ ಗುರು ಶಿಟ್ ಐ ಕಾಂಟ್, ಹೀಸ್ ಮೈ ಕಾಂಪಿಟೇಷನ್, ಓ ಶಿಟ್ ಅವನದು ನನಗಿಂತ ಜಾಸ್ತಿ ವ್ಯೂಸ್ ಓಡ್ತಿದೆ, ಅವನದುದ್ದ ಅಂತಲ್ಲ. ಬ್ರೋ, ಪೀಪಲ್ ಆರ್ ಲೈಕ್ ದಟ್. ಐ ಆಮ್ ಟೆಲಿಂಗ್ ಯು ಪರ್ಸ್ನಲಿ, ದೇರ್ ಆರ್ ಪೀಪಲ್ ಹೂ ಆರ್ ಲೈಕ್, if I talk to this guy, I will be considered lower. That is in your head, bro. I am a guy, who come and talk to me, I'm going to talk back. The fact that this conversation is happening is a proving point to that. Exactly. See, I am like, I've told this always, I am like an open book. Nanage ಏನು ಚಿಂತೆ ಇಲ್ಲ. I can help you, I can verbally help you with everything that I learned all this time. It's you who has to make use of it. Exactly. If you are like, I'm not even going to talk, it's your problem. Talk, build networks. Put out some quality, good shit. It's all about the good shit. It's all about ladies and gentlemen. So again, I'll try to give another perspective to this, Aitha, that what you said, why I asked you to be specific about content creation is because that is your expertise. Right. Allindane, if we take a macro angle to it, the things we covered were get your fundamentals right. First was find a category. Right. Even if you are not a content creator, right, you will have to end up finding a category. Exactly. And then stay consistent. Right. Start off. Right. Even if you are not a content creator, you will have to stay consistent. Everything take times to cook. That meme reference of somebody cooking is not just like that. You will have guess to where cook. that meme reference came from? Breaking Bad. Okay, I'm sorry. He cooks meth. Yeah. Okay. Correct. Don't cook meth. Don't cook meth. Cook some good content. Memes or content or whatever you're doing. And then don't give an F about what people think. ಯಾವನ್ ಏನಾರು ಹೇಳಿ ಗುರು, ನಿನ್ನ ಕೆಲಸ ನೀನು ಮಾಡು. ನೀನು ಕಾರ್ಪೊರೇಟ್ ಎಂಪ್ಲಾಯಿ ಆದರೂ ಅದೇ ಮಾಡಬೇಕು. 1000 ಜನ 1000 ಮಾತಾಡ್ತಾರೆ. ಅವನಿಗೂ ಪ್ರಮೋಷನ್ ಬೇಕು, ನಿಂಗೂ ಪ್ರಮೋಷನ್ ಬೇಕು. ಅಂದರೆ ಬೇಸಿಕ್ ಲೈಫ್ ಫಂಡಮೆಂಟಲ್ಸೇ ಬಂತು ಅಲ್ಲೂ. ಕರೆಕ್ಟ್ ಬ್ರೋ. ಸೊ ಅಗೇನ್ ಯಾಕೆ ಇನ್ನೊಂದು ಪರ್ಸ್ಪೆಕ್ಟಿವ್ ಕೊಟ್ಟೆ ಅಂದರೆ, ದರ್ ವಾಸ್ ದಟ್ ಬ್ಯೂಟಿಫುಲ್ ಥಿಂಗ್ ಯು ಸೆಡ್ ಅಬೌಟ್ ಹೇಟರ್ಸಿಂದನೂ ಏನೋ ಒಂದು ಕಲಿಯೋಕ್ಕಿರುತ್ತೆ ಅಂತ. ಸೊ ಆ್ಯಂಡ್ ಅಗೇನ್ ಈವನ್ ದಟ್ ಈಸ್ ಫಾರ್ ಎವ್ರಿ ಡೇ ಲೈಫ್. If people are hating on you, there is an element, right? You can't avoid consuming it. ಎಲ್ಲೋ ಒಂದು ಕಡೆ ನಮ್ಮ ಕಿವಿ ಹೋಗುತ್ತಲ್ವ. ಒಂದ್ಸಲಿ ಅದು ಕೇಳಿಸ್ಕೊಂಡ್ಮೇಲೆ ಏನು ಬೇಕೋ ಅದನ್ನು ಮೇಕ್ ಸಮ್ ಯೂಸ್ ಆಫ್ ಇಟ್. ಅಷ್ಟೇ. ಯು ಹ್ಯಾವ್ ಸ್ಪಾಯ್ಲ್ಡ್ ಸಮ್ ಮೆಂಟಲ್ ಸ್ಪೇಸ್. ನೌ ದಟ್ ಯು ಹ್ಯಾವ್ ಲಿಸನ್ ಟು ಇಟ್, ಏನೋ ಒಂದು ಉಪಯೋಗ ಮಾಡ್ಕೋ ಅದಕ್ಕೆ. ಆಪರ್ಚುನಿಟಿ ಕಾಸ್ಟ್ ಏನೋ ಕ್ಯಾನ್ಸಲ್ ಔಟ್. ಅಲ್ಲಿ ಏನಂದ್ರೆ ಇನ್ನೊಂದೇನಂದ್ರೆ ಯುವರ್ ಎನರ್ಜಿ ಇಸ್ getting fucked there. See, imagine you are having a very good day. Imagine you are having 3 big guests on your podcast right now, and they are like not some small time people like me. They are big. One big guest done. Okay. ನಾನು ಹೆಂಗೆ ಹಿಡಿತೀನಿ ಹಂಗಿಡಿದ್ರೆ. Okay, let's get back. ಎಕ್ಸ್ಟ್ರಾ ಪೇಮೆಂಟ್ ಅಪ್ಪ, ನಂಗೂ ಟಚ್ ವುಡ್ ಮಾಡ್ದ. Okay, yeah. And you go home and suddenly you see a bad comment, in the sense not even about your work. He's just abusing you, bro.
ಕೂದಲು ಬಾಚ್ಕೊಂಬಾರು ಹಂಗೂ ಅಲ್ಲ, ಇಟ್ಸ್ ಜಸ್ಟ್ ಓಕೆ ಯಾ ಐ ಗೆಟ್ ಇಟ್ ಯು ಅಂಡರ್ಸ್ಟ್ಯಾಂಡ್ ಆ ಟೈಪ್ಸ್ ಸ್ವಲ್ಪ ಆಡಿಯೋ ಮಮ್ಮಿ ಡ್ಯಾಡಿ ಆ ಟೈಪ್ಸ್ ಯುವರ್ ಮೂಡ್ ಇಸ್ ಆಬ್ವಿಯಸ್ಲಿ ಗೋನ್ ಗೆಟ್ ಫಕ್ಡ್ ಅಲ್ವಾ. ಅವರಿಂದ ಕಲಿಯೋಕ್ಕೂ ಆಗಲ್ಲ ಬ್ರೋ. ಸಮ್ಟೈಮ್ಸ್ ಇಟ್ಸ್ ಬೆಸ್ಟ್ ಟು ಬ್ಲಾಕ್. ಐ ಡೋಂಟ್ ಫೀಲ್ ಲೈಕ್ ಬ್ಲಾಕಿಂಗ್, ಲೈಕ್ ಐ ಟೋಲ್ಡ್ ಯು ದಟ್ ಕವರ್ಡಿಸ್ ಅಂಡ್ ವಿ ಶುಡ್ ಇನ್ ಫ್ಯಾಕ್ಟ್ ಎಕ್ಸ್ಪೋಸ್ ಇಟ್ ಅನ್ನೋದು. ಈಚೆ ನೀನು ಹಾಕು, ನೀನು ಇಂಥವನೇ ಅಂತ ಜನರು ಗೊತ್ತಾದ್ರೆ ಅವಾಗ ಅವನೇ ಸಿ ಬ್ರೋ ಐ ಟೆಲ್ ಯು ಬಿಹೈಂಡ್ ದ ಕ್ಯಾಮ್ರಾ ಫೋನ್ ಇಟ್ಕೊಂಡು ಪ್ರೈವೇಟ್ ಅಕೌಂಟ್ ಇಟ್ಕೊಂಡು ಎನಿ ಒನ್ ಕ್ಯಾನ್ ಡೂ ಇಟ್. ಕರೆಕ್ಟ್. ಫೇಸ್ ಟು ಫೇಸ್ ಮೇ ಬಿ ಯು ಹ್ಯಾವ್ ದ ಗಟ್ಸ್ ಟು ಕಮ್ ಅಂಡ್ ಡೂ ಇಟ್, ಬಟ್ ಯು ವುಡ್ ನಾಟ್ ಡೂ ಇಟ್ ಬಿಕಾಸ್ you somewhere inside you are good, bro. Somewhere inside you are good, somewhere inside all this is driven by an insecurity. Exactly. It's not what you want to do it. So when all that shit is there, when you see a comment like that, wouldn't you feel all that you did from the morning ಇದಕ್ಕೋಸ್ಕರ ಏನಕ್ಕೆ ಬೇಕು ಗುರು, ಇದರಿಂದ ಬಂತ? ನಾನು ಹೇಳೋದೇನಂದ್ರೆ ಅದು ಬರುತ್ತೆ ಬ್ರೋ. ಲೈಕ್ ಐ ಟೋಲ್ಡ್, ಸುನಾಮಿನೂ ಬರುತ್ತೆ, ಬೆಳಕು ಬರುತ್ತೆ, ಬಟರ್ಫ್ಲೈನೂ ಬರುತ್ತೆ. ಶಿಟ್, ಇದೆಲ್ಲ ನಾವು ಜೋರೋಗನ್ ಪಾಡ್ಕಾಸ್ಟಲ್ಲಿ ಮಾತಾಡೋ ಥರ ಇದೆ ಸ್ವಲ್ಪ ಮಾಡ್ಕೊಂಡು. ಐ ಆಮ್ ಸೇಯಿಂಗ್ ಯು ವಿಲ್ ಹ್ಯಾವ್ ಆಲ್ ದ ಫ್ಲೇವರ್ಸ್, ಲೈಕ್ ಯು ವಿಲ್ ಹ್ಯಾವ್ ದೀಸ್ ಫಾಲೋವರ್ಸ್, ಫ್ಯಾನ್ಸ್, ಫ್ಯಾಮಿಲಿ ಆ್ಯಂಡ್ ಹೇಟರ್ಸ್ ಆಲ್ಸೋ. Again, there's this one thing I read, a quote from Sadhguru. I mean, I'm not quoting his exact words, but what Sadhguru said in that segment was, andre, you are born as a cell, right? Whatever you eat becomes your body, right? Whatever your sense organs perceive or whatever that gets in as a signal, it becomes your mind. True. What the hell are you? You're nothing. End of the day. Exactly. So it's about if it is like that, if that is the truth of life. Yeah. Oh shit, why am I being so philosophical? But again, yeah, we've gotten into this, we'll finish it. If that is the truth of life, how you are very careful, ಏನು ತಿನ್ಬೇಕು, ಹೆಲ್ದಿ, ಕೈ ಮೈಂಡ್ಫುಲ್ ಆಗಿದ್ಯಾ ನೀನು? ಹಾಗೆ ಅದನ್ನ ನೀನು ಹೆಂಗೆ ಕನ್ಸ್ಯೂಮ್ ಮಾಡ್ತಿದ್ಯೋ ತಿನ್ನೋದನ್ನ ಹೊಟ್ಟೆಗೆ, ದಟ್ ಈಸ್ ಮೇಕಿಂಗ್ ಯುವರ್ ಫಿಸಿಕಲ್ ಬಾಡಿ. ಯು ಬೀಯಿಂಗ್ ಸೆಲೆಕ್ಟಿವ್ ಅಬೌಟ್ ವಾಟ್ ಯು ಈಟ್ ಅಲ್ವಾ? ಬಿ ಸೆಲೆಕ್ಟಿವ್ ಅಬೌಟ್ ವಾಟ್ ಯು ಈಟ್, ತಲೆಗೆ, ಟು ಯುವರ್ ಮೈಂಡ್, and that will help majority of it. And he also goes one step further in telling that your body is what you consume physically, your mind is what you perceive sensorily or whatever the word is. The real you is something different, and that is very spiritual. That concept of the whole concept of soul arrives from there. Right. There is some, you are a set of vibrations. Right. You are an energy. Right. This energy takes this shape because of the other things you consume. So it is completely in your hands to maintain that energy. You've read his books? Yeah. Which? I've read Inner Engineering. You've read Death? I couldn't get through that. I mean, I've read it till a certain point. I've kept it there. I felt I was not ready to read Death. It's a mind-opening book. It gave me thoughts about shit that I shouldn't have thought about. Like. Exactly. That was the reason I wanted some time. Good. Let me prepare myself to take that in the right spirit. Right. It shouldn't disturb me end of the day. So you will start feeling to do what he has told in the book sometimes. Yeah. So at one part he's not told you to do. He's like, I used to sit in cemeteries looking and watching bodies burn. That's an experience. Looking at a body burn. It is. And he's like, sometimes the dead body's head falls and I have taken the head and kept it back. Oh my god, yeah. So after that is the reason I did. I was after not reading that book, I was telling my guys, ಮಗ ಇವತ್ತು ನಾವು ಹೋಗ್ಬೇಕು ಒಂದು ಸ್ಮಶಾನ. ಸಾಧ್ಯ ನಾನು ತಿಕ್ಲು ನನ್ನ ಮಗ ಕೂದಲಿಗೆಲ್ಲ ಬಿಡ್ಕೊಂಡು ಮಾತಾಡ್ತಾವ್ನು ಗುರು. ಫ್ರೆಂಡ್ಸ್ ಕೊಟ್ಟಿದ್ದು ಮಗ ಹುಡ್ಕಣ ಇಲ್ಲೇ ಅಮೇರಿಯಲ್ಲಿ ಇರುತ್ತೆ. ಐ ಟೋಲ್ಡ್ ಮೈ ಮಾಮ್, ಅಮ್ಮ ಈ ಬುಕ್ ಓದಿದ್ದೀನಿ ಮಸ್ತಾಗಿದೆ. ಬಿಗ್ ಮಿಸ್ಟೇಕ್, ಬುಕ್ ಸುಟ್ ಹಾಕಿದ್ರಾ? ಇಲ್ಲ ಅಮ್ಮ ಈ ಬುಕ್ ಓದಿದ್ದೀನಿ ಮಸ್ತಾಗಿತ್ತು ಬುಕ್ಕು. ಹೌದಾ, ಏನು ಕಲಿತೆ? ಈ ಒಂದು ಸೀನ್ ಇತ್ತು. ಇಟ್ ಸ್ಟಿಲ್ ಇಸ್ ನಾಟ್ ಔಟ್ ಆಫ್ ಮೈ ಹೆಡ್ ಬ್ರೋ. ಐ ವಾಂಟ್ ಟು ಡೂ ಇಟ್ ಬಿಫೋರ್ ಐ ಡೈ. ಏನಂದ್ರೆ just sit, look at, see, that might be you tomorrow. Definitely. You will reflect there, bro. And my only fear is when people reflect in that way, ಎಲ್ಲ ಬಿಟ್ಬಿಟ್ಟು ಸನ್ಯಾಸತ್ವ ತಗೊಂಡ್ಬಿಟ್ರೆ. ಹೌದು, ಅದು ಏನದು ದ ಬಿಗರ್ ಮೀನಿಂಗ್ ಆಫ್ ಲೈಫ್, ದ ರೈಟ್ ಗೋಲ್ ಟು ಹ್ಯಾವ್, ಅದು ಇದು ಅಂತ. ಇಟ್ಸ್ ವೆರಿ ಈಸಿ ಟು ಗೆಟ್ ಡಿವಿಯೇಟೆಡ್ ದಟ್ ವೇ ಬ್ರೋ ಆಸ್ ಅ ಹ್ಯೂಮನ್. ಬಟ್ ವಿಲ್ ಹ್ಯಾವ್ ಟು ರಿಯಲೈಸ್ ದಟ್ ಒನ್ ಕ್ಯಾನ್, ಐ ಮೀನ್, ಓಕೆ, if you are destined to do that, ನೀವು ಹೆಂಗೋ you'll end up there. ಮೋಕ್ಷ ಗೀಕ್ಷ ಅಂತೆಲ್ಲ ಮಾತಾಡ್ಕೊಂಡು you might even attain that ಅಲ್ವಾ. But for a normal human being,
I'll consider you as a normal human being, and for people like us to go there, we will have to cross all these material boundaries. And to cross that, if you are really motivated to reach the like eternal goal, you will work so hard and achieve all the material goals like this. That is the reason a lot of spiritual people, you've seen them. A monk who sold his Ferrari, what's his name? I forgot his name, but yeah, he bought a Ferrari at that young of an age, and he sold it. But people only focus about the selling part of it. ಕಾರ್ ಮಾರ್ದ ಅಂತ, ಯಾಕೆ ಮಾರ್ದ, ಓಕೆ, ಅಲ್ಲೂ ಬರ್ತಾ ಇಲ್ಲ ನಾನು. ಗುರು, ಆ ಕಾರ್ ತಗೊಂಡಲ್ಲ ಗುರು ಅವ್ನು ಇಷ್ಟು ಬೇಗ ಆ ವಯಸ್ಸಲ್ಲೇ, ಅದನ್ನು ನೋಡು ಫಸ್ಟ್, ಅದನ್ನ ಮಾಡು, ಆಮೇಲೆ ಅಲ್ಲೂ ಹೋಗು. ಶಾರುಖ್ ಖಾನ್ ಬಂದ್ಬಿಟ್ಟು ದುಡ್ಡು ನನಗೆ ಖುಷಿ ಕೊಡಲ್ಲ ಅನ್ನೋದ್ರಲ್ಲಿ ಅರ್ಥ ಇದೆ. ನಾನು ಹೋಗ್ಬಿಟ್ಟು ಹೇಳಿದ್ರೆ ಮುಚ್ಕೊಂಡು ಕೆಲ್ಸಕ್ಕೆ ಹೋಗ್ಬೋದು. ಎಕ್ಸಾಕ್ಟ್ಲಿ ಟ್ರೂ. ಇಲ್ಲ ಬ್ರೋ, ನಾ ಹೇಳ್ತಿಲ್ವಾ, ಆಲ್ ದೀಸ್ ಪೀಪಲ್ ನೌ ಡೇಸ್ ಆರ್ ಲೈಕ್ ಏನಂತ ವಿರಕ್ತಿ, ವಾಟ್ಸ್ ಇಟ್ ಕಾಲ್ಡ್, ವೈರಾಗ್ಯ. Bro, vairagya comes to you when you have gotten everything in your life and you're living in a big home. 100K ಒಂದು ವರ್ಷ ಬರ್ಲಿ ಗುರು ನಿಂಗೆ ಫಸ್ಟ್. 100K ಒಂದು ವರ್ಷ ಇದ್ರೆ ನಂಗೆ ಬೋರ್ ಆಗ್ಬಿಡುತ್ತೆ ಅಂತ, ನಾನು ಬೇಡವೇ ಬೇಡ ಅಂದ್ರೆ ಏನ್ ಅರ್ಥ? ಇನ್ನು ಯು ಹ್ಯಾವ್ ನಾಟ್ ಇವನ್ ಟಚ್ಡ್ ಲೈಕ್ 100 followers and like ಗುರು ಏನು ಇಲ್ಲ ಇದರಲ್ಲಿ ಗುರು. That's hard. You have to work there, bro. See, once you feel like leaving everything after you have worked hard to get it, on level ಗೆ maybe you can say meet ಇದೆ ಗುರು ಇವನಿಗೆ. ಕರೆಕ್ಟ್, ಎಲ್ಲ ಮಾಡಿ ಬಿಡ್ತಾವನೆ. ತೂಕ ಇದೆ ಮಾತಿಗೆ, ತೂಕ ಇದೆ. ನಾನು once I get into the structured segment, I won't usually like go for a walk again. Garden में नहीं घूमूंगा मैं. Then let's talk. Yeah, so okay, we'll actually cut it there. And because I want JB again and again, guys, for multiple episodes. Okay, sure bro. Even after he starts his talk show. Hey, always I'll be calling you also bro. Bani super. ಅಲ್ಲಿ ಫುಲ್ ಅಲ್ಲಿ ನಂದು ಟೈಪ್ ಬೇರೆ, ನಾನು ಏನು ಮಾತಾಡಲ್ಲ. ಓಕೆ, ದ ನೆಕ್ಸ್ಟ್ ಸೆಗ್ಮೆಂಟ್ ಇಸ್ ಇಷ್ಟೊತ್ತು ವೈರಾಗ್ಯ, ಮೋಕ್ಷದ ಬಗ್ಗೆ ಎಲ್ಲ ಮಾತಾಡಿ. ಲೆಟ್ ಮಿ ಕಮ್ ಬ್ಯಾಕ್ ಟು ವಾಟ್ ಐ ಟ್ರೂಲಿ ಆಮ್. ಐ ಆಮ್ ಅ ಸೆಲ್ಫಿಶ್ ಗೈ. I want you to recommend 5 other people, content creators or anybody like you, so that I will clip that part, show it to them and call them to the show guest agi. Okay. Hey, we can do that. Putting you on a spot, I'm so sorry. Hey, no, I can't see. Grow, ಇದು ನನ್ನ ಟಾಪ್ 5 ಅಂತ ಅಲ್ಲ, not in any order. ನಾನು ಟಕ್ಕಂತ ಬರ್ತಿರೋದು ಹೇಳ್ತೀನಿ. ರಘು ಬೈ ಬನ್ನಿ ವೆರಿ ಸೂನ್. ಉಡಾಳ್ ಪವ್ಯ ಬೈ. ಓಕೆ, ಕಂಟಿನ್ಯೂ. ಉಡಾಳ್ ಪವ್ಯ ಅಂತ ಒಬ್ರಿದ್ದಾರೆ, ನಮಗೆ ನಮ್ಮ ಮನ್ಸಿಗೆ ತುಂಬಾ ಹತ್ರ ಇರೋರು. ಉಡಾಳ್ ಪವ್ಯ ಬೈ ಬನ್ನಿ. ವಾದಿರಾಜ್ ಬಾಗುರು. ಜೆ ಕ್ರಿಶ್ ಅಂತ ಹೋಗಿದ್ದಾನೆ. ಬಾಗುರು ನೀನು. ಎಷ್ಟು ಜನ ಆದ್ರು? 4 ಜನ ಆದ್ರ? ನಾನು ಯಾಕೆ ಬ್ರೋ ಲೆಕ್ಕ ಇಡ್ಲಿ, ಇಷ್ಟು ಒಳ್ಳೆ ಸಿಗೋವಾಗ ನನಗೆ. 4 ಜನ ಆದ್ರ? ಇನ್ನೊಬ್ರು ಪಾಡ್ಕಾಸ್ಟ್ ಹೆಸರು ಹೇಳ ನಾನು. ಸ್ಕ್ಯಾಂಡಿ ಬೈ ಬರ್ಲಿ. ಸ್ಕ್ಯಾಂಡಿ ಬೈ, ಸ್ಕ್ಯಾಂಡಿ ಬೈ, ನೀವು ಬನ್ನಿ ಬೈ, ಬನ್ನಿ ಬೈ ಅಷ್ಟೇ. ಬೇಡ ಬೇಡ. ಓಕೆ, ಡನ್, ಸಾರ್ಟೆಡ್. ಸಾಗರ್ ಅಗೇನ್ ಕ್ಲಿಪ್ ದಿಸ್. ಇದನ್ನೆಲ್ಲ ಏನು ಕ್ಲಿಪ್ ಮಾಡ್ಕೊಂಡು ತೋರಿಸ್ತೀರಾ ಅವ್ರಿಗೆ? ಅಂದ್ರೆ ಅವ್ರಿಗೆ ಸೆಂಡ್ ಮಾಡ್ತೀರಾ? ಸೆಂಡು ಮಾಡ್ತೀನಿ, ಆಮೇಲೆ ಹಿಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ಬಿಟ್ಟು ಎಲ್ಲರನ್ನು ಟ್ಯಾಗ್. ಒಳ್ಳೆ PR ಮಾರ್ಕೆಟಿಂಗ್. ಬೈ, ಇದಕ್ಕೆ ಕಮರ್ಷಿಯಲ್ಸ್ ಆಗುತ್ತೆ ಬ್ರೋ. ಬ್ರೋ, ಅದು ಮ್ಯಾನೇಜರ್ಗೆ ಕಾಲ್ ಮಾಡಿಸ್ತೀರಾ? ಲವ್ಲಿ. ಓಕೆ, ನಂದು ಯೂಶಲಿ ಲಾಸ್ಟ್ ಸೆಗ್ಮೆಂಟ್ ಏನಿರುತ್ತೆ ಅಂದರೆ, ಬ್ರೋ ಹೇಳ್ಬೇಕನ್ಸ್ತು ಹೇಳ್ದೆ ಅಂತ ಶೋ ಹೆಸರಿಟ್ಟಿದ್ದೀನಿ. ಯಾವಾಗಲೂ ಈ ಪಾಯಿಂಟ್ ಆಫ್ ದ ಕಾನ್ವರ್ಸೇಷನ್ವರೆಗೂ ನಾನು ಅಂದರೆ ಒಂದು ದಾರಿ ಕೊಡ್ತಾ ಇರ್ತೀನಿ. ಇದ್ರ ಬಗ್ಗೆ ಮಾತಾಡೋಣ, ಅದ್ರ ಬಗ್ಗೆ ಇಂಟ್ರಪ್ಟ್ ಮಾಡಿಕೊಂಡು ಹೊಸ ಟಾಪಿಕ್ ತೆಕ್ಕೊಂಡು ಅಂತ. ಬಟ್ ಅದು ಬರೀ ಹೆಸರಾಗೆ ಉಳಿಬಾರ್ದು ಅಂತ ಸ್ಪೆಷಲಿ ಈ ಸೆಗ್ಮೆಂಟ್ ಮಾಡಿರೋದು. ದ ನೆಕ್ಸ್ಟ್ ಫ್ಯೂ ಮೂಮೆಂಟ್ಸ್ ಯು ಆ್ಯಂಡ್ ಯುವರ್ ಆಡಿಯನ್ಸ್. ನಿಮ್ಮ ಆಡಿಯನ್ಸಿಗೆ ಆಬ್ವಿಯಸ್ಲಿ ನಿಮ್ಮದೇ ಕ್ಯಾಮ್ರಾ ಇದೆ, ನಿಮ್ಮದೇ ಪ್ಲಾಟ್ಫಾರ್ಮ್ ಇದೆ. ಬಟ್ ಅಲ್ಲಿ ದೇ ಆರ್ ಎಕ್ಸ್ಪೆಕ್ಟಿಂಗ್ ಅ ಸರ್ಟನ್ JB, ಆಯಿತಾ? ಇಲ್ಲಿ ದೇ ಡೋಂಟ್ ನೋ ವಾಟ್ ಟು ಎಕ್ಸ್ಪೆಕ್ಟ್ ಅಲ್ವಾ? ಸೊ ಹಿಯರ್ ದ ನೆಕ್ಸ್ಟ್ ಫ್ಯೂ ಮೂಮೆಂಟ್ಸ್ ಆರ್ ಫಾರ್ ಯು ಟು ಟಾಕ್ ಟು ಯುವರ್ ಆಡಿಯನ್ಸ್. JBಗೆ ಹೇಳ್ಬೇಕು ಅನ್ಸಿದ್ದು ಹೇಳಕ್ಕೆ ಒಂದಷ್ಟು ಟೈಮ್. ನನ್ನ ಆಡಿಯನ್ಸ್ಗೆ, ನಿಮ್ಮ ಆಡಿಯನ್ಸ್ಗೆ, ಎಲ್ಲರಿಗೂ ಹೇಳ್ಬೇಕು. ಬರ್ಬೇಕಿತ್ತಲ್ಲ ಇದ್ರ ಬಗ್ಗೆ, ಅದಕ್ಕೆ ಹೇಳಿಲ್ಲ ಫಸ್ಟ್. ಏನು ಹೇಳ್ಬೇಕು ಅನ್ಸಿದ್ದು ಹೇಳ. ಇಟ್ ಮೈಟ್ ಬಿ ನಾನ್ ಸಿಂಕ್ ಆರ್ ಸಮ್ ಶಿಟ್ ಬ್ರೋ, ಬಟ್ ಅಷ್ಟೇ ಬ್ರೋ. ನನ್ನ ಬಗ್ಗೆ ಹೇಳ, ನಾನು ನಾರ್ಸಿಸಿಸ್ಟಿಕ್ ಆಗೋಗುತ್ತೆ. ಆಮೇಲೆ ಹೆಂಗಾದ್ರು ಸೆಲ್ಫ್ ಅಬ್ಸೆಸ್ಡ್ JB ಯಾಕೆ ಸೆಲ್ಫ್ ಅಬ್ಸೆಸ್ಡ್ ಅನ್ಕೋಬೇಡಿ, ಆಮೇಲೆ ನಾರ್ಸಿಸಿಸ್ಟಿಕ್ ಅಂತ ಅನ್ಕೋಬೇಡಿ. ಆಮೇಲೆ ಅಷ್ಟೇ ಗೈಸ್, ಲೈಕ್ ಸ್ಟೇ ಚಿಲ್. It's not always, you don't have to always be that serious. You don't have to take everything like right up your ass. ನಾನು ಇದನ್ನೇ ಮಾಡ್ತೀನಿ, ಹಿಂಗೆ ಮಾಡ್ತೀನಿ. And one more thing you have to realize is that
ಪೀಪಲ್ ಆರ್ ಇಂಪಾರ್ಟೆಂಟ್ ಇನ್ ಯೋರ್ ಲೈಫ್. ಇದು ನಾನು ಯಾಕೆ ಹೇಳ್ತೀನಿ ಅಂದರೆ ನನಗೆ ಲೇಟೆಸ್ಟ್ ರಿಯಲೈಸೇಷನ್. ಸಿ ಲೈಕ್ ಯು ಶುಡ್ ನೆವರ್ like say no or reject anyone because you're in a good space or ನೀನೇನೋ ಮಾಡ್ತಿದ್ಯಾ, your things are working out good for you, treating them wrong or treating them bad, because at the end of the day, like I told you, ಒಬ್ಬನೇ ಎಲ್ಲ ಯಾರು ಏನೂ ಮಾಡೋಕ್ಕಾಗಲ್ಲ, ನಿನ್ನ ಜೊತೆ ಜನ ಇರಲೇಬೇಕು. ಕೀಪ್ ಯುವರ್ ಫ್ರೆಂಡ್ಸ್ ಕ್ಲೋಸ್, prioritize your family more, because at the end of the day I have realized of late, appa amma, how much ever shit they might give you, you're going to realize as they grow old and as you grow old that they are the ones for you. Pray, get that, develop that feature inside you of praying to God. Keeps you humble. ಇನ್ನೇನಿದೆ ಗುರು ಅಷ್ಟೇ. ಏನೋ ಒಂದು ಮಾಡಿ, ಏನೇ ಮಾಡಿದ್ರು ಬೇಗ ಮಾಡಿ. ಡೋಂಟ್ ಸ್ಟೇ ಲೈಕ್, ಡೋಂಟ್ ಟೇಕ್ ಯುವರ್ ಟೈಮ್ ಇನ್ ದ್ಯಾಟ್. ಪ್ರೊಕ್ರಾಸ್ಟಿನೇಟ್ ಮಾಡಬಾರ್ದು. ವಾಟ್ ಎವರ್ ಯು ಆರ್ ಡೂಯಿಂಗ್, ಲೈಕ್ do it very fast, and sometimes just be blind about what you're doing. Don't expect any kind of outputs or whatever. If you fuck up, you are going to learn how to unfuck yourself. Yeah, the art of unfucking releasing soon in the nearest theaters. ಯಾವ್ದೋ ಬುಕ್ ಇತ್ತಲ್ವಾ? ಹೌದಾ? No, I'm not sure. Fuck, ಯಾವ್ದೋ ಒಂದು ಬುಕ್ ಇತ್ತು. The art of not giving a fuck. Subtle art of not giving a fuck. Hey, you read that book? I couldn't give a fuck about reading that. I think there's a point like that in the book also, no? You guys might think, why the fuck should I read this book? And avane heltanu avanu. Lovely. Yes, again I say this at the end of every episode. ಹೇಳಬೇಕು ಅಂತ ಹೇಳ್ತಾ ಇಲ್ಲ ಗುರು, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. The kind of people ನಮಗೆ we are luckily getting ಪಾಡ್ಕಾಸ್ಟ್ ಬರಕ್ಕೆ ಯಾರ್ಯಾರು ಒಪ್ಕೋತಾ ಇದ್ದಾರೋ, ನಮ್ಮ ಪುಣ್ಯಕ್ಕೆ ಎಂಥವ್ರು ಸಿಗ್ತಾ ಇದ್ದಾರೆ ಅಂದರೆ ಟೈಮ್ ಸಾಲ್ತಾ ಇಲ್ಲ ಮಾತಾಡೋಕ್ಕೆ. ಆ್ಯಂಡ್ ನಮ್ಮ ದುರಾದೃಷ್ಟಕ್ಕೆ ನಮ್ಮ ಜನ ನೀವುಗಳು ಎಂಥವ್ರು ಸಿಕ್ಕಿದ್ದೀರಾ ಅಂದರೆ, ನಮಗೆ ಮಾತಾಡೋಕ್ಕೆ ಟೈಮ್ ಸಾಲ್ತಾ ಇಲ್ಲ, ನಿಮಗೆ ನೋಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ. 60 ಸೆಕೆಂಡಿಗೆ ಹಿಂಗೆ ಅನ್ನೋದು ಅಭ್ಯಾಸ ಆಗಿಬಿಟ್ಟಿದೆ. ನನಗೂ ಆಗಿದೆ. ನಾನೇ ಒಂದು ಪಾಡ್ಕಾಸ್ಟ್ ಕನ್ಸ್ಯೂಮ್ ಮಾಡಬೇಕಂದ್ರೆ ಇವಾಗ ಇಟ್ ವಿಲ್ ಬಿ ಇನ್ ಬಿಟ್ಸ್. ಯಾವುದೋ ಇವಾಗ ಒಂದು ಅರ್ಧ ಗಂಟೆ ನೋಡಿದ್ದೀನಿ, ಆಮೇಲೆ ಒಂದು 10 ನಿಮಿಷ ನೋಡಿದೆ, ಇನ್ನೆಲ್ಲೋ ನೋಡಿದೆ ಅಂತ. ಸೊ ಸಿಕ್ಕಾಪಟ್ಟೆ ಲೋಡ್ ಒಟ್ಟಿಗೆ ಹಾಕಿದ್ದೀರಾ. ಅಗೇನ್ ಮ್ಯಾನಿಫೆಸ್ಟಿಂಗ್, ಮುಂದಕ್ಕೆಲ್ಲರೂ ಈ 2 ಅವರ್ 3 ಅವರ್ ಎಲ್ಲ ಚಿಟ್ಕೆ ಆಗ್ಬಿಡುತ್ತೆ ನಿಮಗೆ. ಒಂದು ಮೂವಿ ನೋಡಿದಂಗೆ ಒಂದು ಪಾಡ್ಕಾಸ್ಟ್ ಸ್ಟ್ರೈಟ್ ಒಂದು ವಾಚಲ್ಲಿ ನೋಡ್ತೀರಾ. ಆ ಹೋಪಲ್ಲೇ ಇದನ್ನೆಲ್ಲ ಸ್ಟಾರ್ಟ್ ಮಾಡಿರೋದು, ಆ ವಿಷನಲ್ಲಿ ಇದನ್ನೆಲ್ಲ ಸ್ಟಾರ್ಟ್ ಮಾಡಿರೋದು. ಆ್ಯಂಡ್ ಇನ್ ಸಮ್ ವೇಸ್ ಐ ಮೈಟ್ ಬಿ ಪ್ರಿಪೇರಿಂಗ್ ಅ ಫ್ಯೂ ಪೀಪಲ್ ಟು ವಾಟ್ ಇಸ್ ದ ಫ್ಯೂಚರ್ ಇನ್ಎವಿಟಬಲಿ. ಆ ಥರ ಇರೋದ್ರಿಂದ ವಿಲ್ ಹ್ಯಾವ್ ಟು ಸ್ಟಾಪ್ ದಿಸ್ ಕಾನ್ವರ್ಸೇಷನ್ ಹಿಯರ್. ಐ ವುಡ್ ವಾಂಟ್ ಇಟ್ ಟು ಗೋ ಫಾರ್ ಲೈಕ್ ಫಾರ್ ಎವರ್, ಬಟ್ ಲೆಟ್ಸ್ ಟಾಕ್ ಅಗೇನ್ ಅಂತ ಹೇಳ್ತಾ, ಅಗೈನ್ ಲೈಕ್ ಎವ್ರಿ ಟೈಮ್ ಗೈಸ್. Oh, sorry, I forgot the important part. Please give us that part of the outro where you tell like, share, subscribe. ನಾನು ಹೇಳ್ಬೇಕಾ ಅದನ್ನ? ನೀವು ಹೇಳಬೇಕು. ನನ್ನ ಚಾನಲ್ಗೆ ಹೇಳ್ಬೇಕಾ, ನಿಮ್ಮ ಚಾನಲ್ಗೆ ಹೇಳೋಣ? ಫಸ್ಟ್ ನಿಮ್ಮ ಚಾನಲ್ಗೆ ಹೇಳಿ. ಗೈಸ್, ಐ ಆಮ್ ಹಿಯರ್ ಅಟ್ ಹೇಳ್ಬೇಕು ಅನ್ಸ್ತು ಹೇಳ್ದೆ ವಿತ್ ಶಶಾಂಕ್. ಈ ಚಾನಲ್ನ ನೀವು ಈ ವಿಡಿಯೋನ ಇಲ್ಲಿವರೆಗೂ ನೋಡ್ಕೊಂಡು ಬಂದಿದ್ದೀರಾ ಅಂದರು, ಬಂದಿಲ್ಲ ಅಂದರು, ಈ ಪಾಡ್ಗೆ ಡೈರೆಕ್ಟಾಗಿ ಬಂದಿದ್ರು, ಈ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಈ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ, ಆ್ಯಂಡ್ ಈ ವಿಡಿಯೋಲಿ ನಿಮ್ಗೆ ಯಾವ ಪಾರ್ಟ್ಸ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡೋದಂತೂ ಮರಿಲೇಬೇಡಿ. ಈ ಯೂಟ್ಯೂಬ್ ಜೊತೆಗೆ ಅವ್ರು ಇನ್ಸ್ಟಾ ಹ್ಯಾಂಡಲ್ಸು ಹಾಕಿರ್ತಾರೆ, ಅದನ್ನು ಹೋಗಿ ಫಾಲೋ ಮಾಡಿ. ನಂದು ಹಾಕಿರ್ತಾರೆ ಅನಿಸುತ್ತೆ, ನಾನು ನೀವು ಫಾಲೋ ಮಾಡಿ ಅಂದರೆ ಫಾಲೋ ಮಾಡಿ. ಹಾಕಲ್ಲ ಸಿಗೋಣ. ಎಸ್, ದಟ್ ವಾಸ್ ದ ಎಪಿಸೋಡ್ ವಿತ್ JB ಬ್ರೋ ಇಂದ ಸ್ಟಾರ್ಟ್ ಆಯಿತು. ನಾವು ಐ ವಿಲ್ ಕಾನ್ಫಿಡೆಂಟ್ಲಿ ಕಾಲ್ ಯು JB. ಹಿಂಗೆ ಇನ್ನೊಂದು ಅರ್ಧ ಗಂಟೆ ಮಾತಾಡ್ತಾರೆ, ಅಲ್ಲಿ ಕಾಲ್ ಯು ಮಚಾ, ಹಿಂಗೆ ಇದು ಹಂಗೆ ಇರಬೇಕು. ಸೊ ಥ್ಯಾಂಕ್ ಯು ಸೋ ಮಚ್. ದಟ್ಸ್ ಅ ರ್ಯಾಪ್ ಫಾರ್ ಎಪಿಸೋಡ್ 7. ಸಿ ಯು ಆಲ್ ಅಗೈನ್. ಸೂಪರ್. ಮೈಕ್ ಇಲ್ಲ ಅಂದರೆ ಕಷ್ಟನೋ ಸುಖನೋ ಲಾಭ ನನ್ನಷ್ಟನೋ ಆಡಂಬರವಿಲ್ಲದೆ ಆಗಿದ್ದು ಆದಂಗೆ ಹೇಳೋಕೆ ನಾ ಬಂದೆ. ಕಿವಿ ಕೊಟ್ಟು ಕೇಳಿ, ಇದು ಹೇಳ್ಬೇಕನ್ಸ್ತು ಹೇಳ್ದೆ. ಮಾಡಕ್ ಕೆಲ್ಸಕ್ಕೆ ಟೈಮ್ ಇಲ್ಲ, ಹೋಗ. ನಿಮ್ ಕೆಲ್ಸ ಮಾಡ್ತಾ ಸುಮ್ನೆ ಕೇಳಿ ಹೇಳ್ಬೇಕನ್ಸ್ತು ಹೇಳ್ದೆ. ಕೆಲ್ಸಕ್ಕೆ ಹೋಗಕ್ಕೆ 1 ಅವರ್ ಬೇಕು ನಮ್ ಬೆಂಗಳೂರಲ್ಲಿ. ಕಾರಲ್ಲಿ ಹೋಗ್ತಾ ಕೇಳ್ಬೋದು, ಇದು ಹೇಳ್ಬೇಕನ್ಸ್ತು ಹೇಳ್ದೆ. ನಂಗೆ 7,000 ಇದೆ, ನೀನೇ ಕೇಳಿಸ್ಕೋ.